ಎಲ್ಲರಿಗೆ ನಮಸ್ಕಾರ. ಬಹಳ ದಿನಗಳಾದ ಮೇಲೆ ಮತ್ತೆ ನಾವು ಲಕ್ಷ್ಮೀಶನಿಗಾಗಿ ಸೇರ್ತಾ ಇದ್ದೀವಿ. ಲಕ್ಷ್ಮೀಶ ಜೈಮಿನಿ ಭಾರತದ 15ನೆಯ ಸಂಧಿಯಲ್ಲಿ 13ನೆಯ ಪದ್ಯ ಆಗಬೇಕಾಗಿದೆ. ಅಲ್ಲಿ ಒಂದು ಸರೋವರದ ವರ್ಣನೆ ಬರುತ್ತದೆ. ಆ ಸ್ವಾರಸ್ಯ ಏನಿಲ್ಲ, ಸರೋವರದ ನೀರನ್ನು ಕುಡಿದು ಕುದುರೆ ಏನಾಗಿ ಬದಲಾಗುತ್ತದೆ, ಆ ವನದಲ್ಲಿ ಪ್ರವೇಶ ಮಾಡಿದ ಕುದುರೆ ಗಂಡು ಕುದುರೆ ಹೆಣ್ಣಾಗುತ್ತದೆ, ಈ ರೀತಿಯಾದಂಥ ಚಮತ್ಕಾರಗಳಿಂದೆಲ್ಲ ನಾವು ಕಾಣ್ತೀವಿ. ಅದಕ್ಕೆ ಸಂಬಂಧಪಟ್ಟದ್ದು ಆ ಕಥಾ ಚಮತ್ಕಾರಕ್ಕಿಂತ ವರ್ಣನಾ ಸ್ವಾರಸ್ಯವೇ ಇಲ್ಲಿರುವುದು. ಅದರೊಳಗೆ ಸರೋವರದ ವರ್ಣನೆಯನ್ನು ವಿಸ್ತೃತವಾಗಿ ಮಾಡಿದ್ದಾನೆ. ಹಿಂದೆ ಎಲ್ಲ 18 ವರ್ಣನೆಗಳು ಮಹಾಕಾವ್ಯಗಳಲ್ಲಿ ಬರಬೇಕು, ಕನ್ನಡ ತೆಲುಗು ಕಾವ್ಯಗಳ ಪ್ರಕಾರ 24 ವರ್ಣನೆಗಳು ಬರಬೇಕು ಅಂತೆಲ್ಲ ಇರುವುದರೊಳಗೆ ಇದು ಒಂದು ಅಬ್ಜಾಕರ ಅಂದರೆ ಕಮಲಾಕರ ಸರೋವರ, ಅದರ ವರ್ಣನೆಯೂ ಆಗಬೇಕು. ಅವೆಲ್ಲ ಮೆಥಾಡಿಕಲ್ ಆಗಿ ಮಾಡಿಕೊಂಡು ಬರ್ತಾನೆ. ಹೀಗಾಗಿ ಆ ಎಲ್ಲ ವರ್ಣನೆಗಳು ಒಂದು ಆದರ್ಶೀಕೃತವಾದ ಐಡಿಯಲ್ ಸಿಚುಯೇಷನ್ ಅಂತೀವಲ್ಲ ಅದರೊಳಗಿರುತ್ತವೆ. ಕಥಾ ಸನ್ನಿವೇಶಕ್ಕೆ ತಕ್ಕ ರೀತಿಯಲ್ಲಿದ್ದರೆ ಅದಕ್ಕೊಂದು ಸ್ವಾರಸ್ಯ ಇರುತ್ತದೆ. ಉದಾಹರಣೆಗೆ ನಮ್ಮ ಪ್ರಸಿದ್ಧ ನಾಟಕಕರ್ತರಲ್ಲಿ ಅಗ್ರಗಣ್ಯನಾದ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಒಂದು ಕಡೆ ಉದ್ಯಾನದ ವರ್ಣನೆ ಬರುತ್ತದೆ. ಅದು ಜೀರ್ಣೋದ್ಯಾನ, ಹಾಳು ಬಿದ್ದ ಉದ್ಯಾನ. ರಾಕ್ಷಸಾಮಾತ್ಯನ ಮನಸ್ಥಿತಿಗೆ ತಕ್ಕಂತೆ ಇರುತ್ತದೆ ಆ ಉದ್ಯಾನ. ಹಾಗೆ ರಸೋಚಿತವಾಗಿ ಬಂದರೆ ತುಂಬ ಚೆನ್ನ. ಇಲ್ಲಿ ಹಾಗಲ್ಲ. ಫೋಟೋಗೆ ಪೋಸ್ ಕೊಡಬೇಕು ಅಂದರೆ ಪೋಸ್ ಕೊಡೋಕೆ ನಿಂತ್ಕೊಂಡ್ರೆ ಆರ್ಟಿಫಿಷಿಯಲ್ ಆಗುತ್ತೆ. ಅವರು ಸಹಜವಾಗಿದ್ದಾಗ ತೆಗೆದ್ರೆ ಫೋಟೋ ಸ್ವಾರಸ್ಯವಾಗಿರುತ್ತೆ. ಅವರ ಬಗೆಗೆ ಅರಿವಿಲ್ಲದೆ ಅವರು ತಮಗೆ ಫೋಟೋ ಇನ್ನೊಬ್ಬರು ತೆಗಿತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಇದ್ದಾಗ ತೆಗೆದರೆ ತುಂಬ ಚೆನ್ನಾಗಿ. ಇಲ್ಲದೆ ಇದ್ದಾಗ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸ್ಕೊಂಡಂಗೆ ರಿಸೆಪ್ಷನ್ನಲ್ಲಿ ನಿಂತುಕೊಂಡಂತೆ ಆ ತರಹ ಆಗುತ್ತದೆ. ಲಕ್ಷ್ಮೀಶನಂಥ ಅನೇಕ ಕವಿಗಳು, 2ನೇ ದರ್ಜೆಯ ಕವಿಗಳಲ್ಲಿ ಈ ಸ್ಥಿತಿ ದುಸ್ಥಿತಿ ಇದೆ. ಆದರೆ ಅವರಲ್ಲಿ ಏನಿದೆ ಅದನ್ನು ನಾವು ನೋಡಬೇಕು. ಇಲ್ಲವಲ್ಲ ಅಂತ ಗೋಳಾಡಿ ಪ್ರಯೋಜನವಿಲ್ಲ. ಆ ಶಬ್ದ ಚಮತ್ಕಾರವನ್ನು ಹೇಗೆ ಮಾಡ್ತಾರೆ ಇದನ್ನು ಗಮನಿಸಬೇಕು. ಇಲ್ಲಿರುವುದು ಅಂಥ ಒಂದು ಅದ್ಭುತ ಶಬ್ದ ಚಮತ್ಕಾರ. ಸರೋವರ ಒಂದು ಕೌಟುಂಬಿಕನ ಹಾಗೆ ಇತ್ತು ಅಂತ ತೋರ್ಪಡಿಸ್ತಾನೆ. ತುಂಬ ಪ್ರಸಿದ್ಧವಾದ ಪದ್ಯ, ಅದನ್ನು ನೋಡೋಣ. ಅಳಿಯ ವರ್ಗವನಾದರಿಸುತ್ತ ಮಿತ್ರ ಸ್ನೇಹದೊಳೆ ಸಂದು, ಅಳಿಯ ವರ್ಗವನಾದರಿಸುತ್ತ ಮಿತ್ರ ಸ್ನೇಹದೊಳೆ ಸಂದು, ಸುತರಂಗಲೀಲೆಯಂ ಲಾಲಿಸುತ್ತ ಸುತರ ಅಂಗಲೀಲಯಂ ಲಾಲಿಸುತ್ತ ಕುಲಸದಭ್ಯುದಯಮಂ ನೆಲೆಗೈದು, ಕಾಂತಾನುಕೂಲ ರಮಣೀಯಮಾಗಿ ಕುಲಸದಭ್ಯುದಯಮಂ ನೆಲೆಗೈದು, ಕಾಂತಾನುಕೂಲ ರಮಣೀಯಮಾಗಿ ಲಲಿತ ಲಕ್ಷ್ಮೀ ನಿವಾಸ ಸ್ಥಾನಮೆನಿಸಿ, ಲಲಿತ ಲಕ್ಷ್ಮೀ ನಿವಾಸ ಸ್ಥಾನವೆನಿಸಿ ಮಂಗಳ ವಿಭವ ಕೆಳಗೊಟ್ಟು ಸಕಲ ಸೌಭಾಗ್ಯಮಂ ತಳೆದ ಸಾಂಸಾರಿಕನ ತೆರದಿಂದ, ಸಕಲ ಸೌಭಾಗ್ಯಮಂ ತಳೆದ ಸಾಂಸಾರಿಕನ ತೆರದಿಂದ, ವಿಮಲ ಪದ್ಮಾಕರಂ ಕಣ್ಗೆಸೆದುದು, ವಿಮಲ ಪದ್ಮಾಕರಂ ಕಣ್ಗೆಸೆದುದು. ಕುದುರೆ
ಪ್ರಮೀಳಾ ರಾಜ್ಯ, ಸ್ತ್ರೀ ರಾಜ್ಯದಿಂದ ಮುಂದುವರೆದು ಅಲ್ಲಿ ಕುಮಾರಿ ವನವನ್ನು, ಪಾರ್ವತಿ ತಪಸ್ಸು ಮಾಡುತ್ತಿದ್ದ ವನಕ್ಕೆ ಪ್ರವೇಶ ಮಾಡಿ ಹೆಣ್ಣಾಗಿ, ಮತ್ತೆ ಈ ಸರೋವರದ ನೀರು ಕುಡಿದು ಹೆಬ್ಬುಲಿಯಾಗಿ, ಆಮೇಲೆ ದೈವಾನುಗ್ರಹದಿಂದ ಮಾಮೂಲಾದ ಕುದುರೆ ಆಯಿತು ಅನ್ನುವುದು ಕಥೆ. ಆದರೆ ಇಲ್ಲಿರುವ ಸರೋವರದ ವರ್ಣನೆಯ ಹಲವು ಪದ್ಯಗಳನ್ನು ನೋಡ್ತಾ ಇದ್ದಾಗ ಅದರೊಳಗೆ ಈ ಪದ್ಯ ಅಳಿಯ ವರ್ಗವನ್ನು ಆಧರಿಸುತ್ತ ಸರೋವರದಂತೆ ಇದೆ, ಮತ್ತೆ ಒಬ್ಬ ಒಳ್ಳೆಯ ಕೌಟುಂಬಿಕ ಗೃಹಸ್ಥನಂತನೂ ಇದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಶ್ಲೇಷವನ್ನು ಆಧರಿಸಿದ್ದಾನೆ. ಅಳಿಯ ವರ್ಗವನ್ನು ಆಧರಿಸುತ್ತ. ಇಲ್ಲಿ ಅರಿಸಮಾಸ ಆಗಿದೆ. ಅಳಿಯ ಅನ್ನುವುದು ಕನ್ನಡ, ವರ್ಗ ಸಂಸ್ಕೃತ. ಅಳಿಯನ ವರ್ಗವನ್ನ, ಅಳಿಯಂದಿರ ವರ್ಗವನ್ನ ಅಂತ ಆಗಬೇಕಿತ್ತು. ಆದರೆ ಸಂಸ್ಕೃತದ ರೀತಿಯಿಂದ ನೋಡಿದಾಗ ಅಳಿಯ ದುಂಬಿಯ ವರ್ಗ ಅಂದರೆ ತುಂಬಿಗಳ ಸಮೂಹ, ಭ್ರಮರ ಸಮೂಹ ಅಂತ ಅರ್ಥ ಆಗುತ್ತದೆ. ಸರೋವರದಲ್ಲಿ ಕಮಲಗಳಿರುತ್ತವೆ, ಅಲೆಗಳಿರುತ್ತವೆ, ಕಮಲಗಳಿಗೆ ಮುತ್ತಿಕೊಳ್ಳುವ ದುಂಬಿಗಳಿರುತ್ತವೆ, ಹಂಸಗಳಿರುತ್ತವೆ, ದಡ ಇರುತ್ತದೆ, ನೀರು ತುಂಬಿಕೊಂಡಿರುತ್ತದೆ. ಇವನ್ನೆಲ್ಲವನ್ನೂ ಕವಿ ತೆಗೆದುಕೊಂಡಿದ್ದಾನೆ. ಮನೆಯಲ್ಲಿ ಹಾಗೇನೆ ಮಕ್ಕಳಿರ್ತಾರೆ, ಅಳಿಯಂದಿರ್ತಾರೆ, ಬಂಧುಗಳಿರ್ತಾರೆ, ಮತ್ತೆ ಸಂಸಾರದ ಅನುಕೂಲವತಿ ಪತ್ನಿ, ಹೀಗೆಲ್ಲ ಉಂಟು. ಅದನ್ನು ತೆಗೆದುಕೊಳ್ತಾನೆ. ಅಳಿಯ ವರ್ಗವನ್ನು ಆಧರಿಸುತ್ತಾ ಸರೋವರಕ್ಕೆ ದುಂಬಿಗಳಿವೆ, ಅಳಿಯ ದುಂಬಿಗಳ ವರ್ಗ. ಇನ್ನೊಂದು ಅಳಿಯಂದಿರ ವರ್ಗ, ಮನೆಯಳೆಂದರು ಬಂದಿದ್ದಾರೆ, ಮನೆ ತೊಳೆಯುತ್ತಾ ಇದ್ದಾರೆ, ಅವರನ್ನೆಲ್ಲ ಆಧರಿಸಿಕೊಂಡಿದ್ದಾನೆ ಅಂತ ತಾತ್ಪರ್ಯ. ಮಿತ್ರ ಸ್ನೇಹದೊಳೆ ಸಂದು. ಮಿತ್ರ ಅಂದರೆ ಗೆಳೆಯ, ಇನ್ನೊಂದು ಅರ್ಥ ಸೂರ್ಯ. ಸರೋವರದ ಕಮಲಗಳನ್ನು ಅರಳಿಸಬೇಕು ಅಂದರೆ ಸೂರ್ಯ ಬೇಕು. ಹಾಗಾಗಿ ಮಿತ್ರ ಸ್ನೇಹ, ಸೂರ್ಯನ ಸ್ನೇಹ ಸರೋವರಕ್ಕಿದೆ. ನೀರು ಚೆನ್ನಾಗಬೇಕಂದ್ರೆ ಸೂರ್ಯನ ಬಿಸಿಲು, ಬೆಳಕು ಅಲ್ಲಿ ಬೀರಬೇಕು, ಇಂಥದ್ದಿದೆ. ಹಾಗಾಗಿ ಮಿತ್ರ ಸ್ನೇಹದೊಳೆ ಸಂದು ಸುತರಂಗಲೀಲಯಂ. ಸರೋವರದಲ್ಲಿ ಒಳ್ಳೆಯ ಅಲೆಗಳಿವೆ, ಒಳ್ಳೆಯ ತರಂಗಲೀಲಯಂ, ಶೋಭನಾಹ ತರಂಗಾಹ, ಆ ರಮಣೀಯವಾದ ತರಂಗಗಳು ಇದ್ದು ಅದರ ಲೀಲೆಯಿಂದ, ಹುಯಿದಾಟದಿಂದ ರಂಜಿಸಿದೆ. ಇನ್ನು ಸುತರ ಅಂಗಲೀಲಯಂ ಅಂತ. ಹೀಗೆ ಸಭಂಗ ಅಭಂಗ ಶ್ಲೇಷಗಳನ್ನು ಎಷ್ಟನ್ನೋ ಮಾಡಿಕೊಂಡು ಕನ್ನಡ ಸಂಸ್ಕೃತ ಎರಡೂ ತರ್ತಾ ಇದೆ ನೋಡಿ. ಅಳಿಯ ವರ್ಗ, ಅಲ್ಲಿ ಕನ್ನಡ ಸಂಸ್ಕೃತ ಎರಡೂ ಇದೆ. ಅಳಿಯ ಕನ್ನಡ, ಅಲ್ಲಿ ದುಂಬಿ ಆ ಕಡೆಯಿಂದ ಸಂಸ್ಕೃತ ಬಂತು. ಆಮೇಲೆ ಸುತರಂಗ, ಸುತರ ಅಂಗ. ಈ ರೀತಿಯಾಗಿ ಒಳ್ಳೆಯ ಮಕ್ಕಳು, ಅವರ ಬಾಲಲೀಲೆಯ, ಅವರ ಅಂಗಚೇಷ್ಟೆಗಳು ಯಾವುದಿವೆ ಅದು, ಮತ್ತೆ ಅವರನ್ನು ಎತ್ತಿಕೊಂಡಾಗ ಕೈ ಕಾಲು ಕೊಡುವ ಬಗ್ಗೆ ಅದೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದ. ಹಾಗೆ ಸುತರಂಗ ಲೀಲೆಯಂ ಲಾಲಿಸುತ್ತ ಕುಲ ಸದಭ್ಯುದಯಮಂ ನೆಲೆಗೈದು. ಅಂದರೆ ಮನೆಯ ಕುಲದ ನೆಲೆಯನ್ನು ಚೆನ್ನಾಗಿ ಮಾಡಿಕೊಂಡು ಅಂತ. ಇಲ್ಲಿ ಅದು ಸರೋವರದ ಅಭ್ಯುದಯವನ್ನು, ಸರೋವರ ಸಮೂಹದ ಅಭ್ಯುದಯವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೆ ಅಂತ. ಇನ್ನು ಕಾಂತಾನುಕೂಲ ರಮಣೀಯವಾಗಿ, ಕಾಂತ ಪತ್ನಿ ಕಾಂತೆ, ಅವಳಿಗೆ ಅನುಕೂಲವಾಗಿ, ರಮಣೀಯವಾಗಿ ಚೆನ್ನಾಗಿತ್ತು ಅಂತ. ಅಂದರೆ ಹೆಂಡತಿಗೂ ಅನುಕೂಲವಾಗಿ ಅವಳ ಜೊತೆಯಲ್ಲೂ ಚೆನ್ನಾಗಿರುವಂತೆ ಕುಟುಂಬ ಇತ್ತು ಅಂತ ಗೃಹಸ್ಥನಿಗೆ ಬಂದರೆ, ಕಾಂತ ಅನುಕೂಲ ರಮಣೀಯವಾಗಿ, ಸುಂದರವಾದ, ಕಾಂತವಾದ, ಅನುಕೂಲವಾದ, ದಡಕ್ಕೆ ಹೊಂದಿಕೊಂಡಿರುವ, ಕೂಲ ಅಂದರೆ ದಡ, ದಡವನ್ನು ಹೊಂದಿಕೊಂಡದ್ದು ಅನುಕೂಲವಾಗಿ, ತತ್ಕಾರಣದಿಂದ ರಮಣೀಯವಾಗಿ, ಲಲಿತ ಲಕ್ಷ್ಮೀ ನಿವಾಸ ಮೆನಿಸಿ, ಸುಂದರವಾದ ಲಕ್ಷ್ಮೀ ನಿವಾಸ ಅಂದರೆ ಲಕ್ಷ್ಮಿಯೇ ಇಲ್ಲಿದ್ದಾಳೆ ಎನ್ನುವಂತೆ ಅನಿಸಿ. ಸರೋವರದಲ್ಲಿ ಕಮಲಗಳಿವೆ, ಕಮಲ ಇದ್ದಲ್ಲಿ ಲಕ್ಷ್ಮಿ ಇರಬೇಕು ಅಂತ. ಇನ್ನೊಂದು ಮನೆ ಸಮೃದ್ಧವಾಗಿ ಧನಕನಕ ಐಶ್ವರ್ಯದಿಂದ ತುಂಬಿದೆ ಅಂತನ್ನುವ ಅರ್ಥವೂ ಬರ್ತದೆ. ಮಂಗಳ ವಿಭವ ಕೆಡೆಗೊಟ್ಟು, ಮಂಗಳವಾದ ವಿಭವಕ್ಕೆ, ಅತಿಶಯವಾದ ಸೌಭಾಗ್ಯಕ್ಕೆ ಎಡೆಗೊಟ್ಟು. ಇಲ್ಲಿಯೂ ಎರಡಕ್ಕೂ ಅದು ಅನ್ವಯವಾಗುತ್ತದೆ. ಮಂಗಳ ವಿಭವಕ್ಕೆ ಎಡೆಯನ್ನು ಕೊಟ್ಟು. ಸರೋವರದಲ್ಲಿಯೂ ಮಂಗಲತ್ವ ಇದೆ, ಮನೆಯಲ್ಲಿಯೂ ಮಂಗಲತ್ವ ಇದೆ. ಇನ್ನೊಂದು ವಿಭವ ಅನ್ನುವಲ್ಲಿ ಪಕ್ಷಿಗಳ ಭವ ಅಂದರೆ ಆಗುವಿಕೆ ಅಲ್ಲಿದೆ ಅಂತ. ವೀನಾಂ ಪಕ್ಷಿಣಾಂ ಭವಃ ಸಂಭೂತಿ ಭವತಿ ಇತಿ. ಅಂದರೆ ಜಲಪಕ್ಷಿಗಳು, ಹಂಸ, ಕಾರಂಡವ, ಚಕ್ರವಾಕಾದಿಗಳು ಬೇಕಾದಷ್ಟು ಇವೆ ಅಂತ. ಸಕಲ ಸೌಭಾಗ್ಯಮಂ ತಳೆದ ಸಾಂಸಾರಿಕನ ತೆರೆದಿಂದ. ಹೀಗೆ ಸಾಂಸಾರಿಕನ ಹಾಗೆ ವಿಮಲ ಪದ್ಮಾಕರಂ ಕಣ್ಣಿಗೆ ಸೆದುದು. ಒಳ್ಳೆಯ ಕೌಟುಂಬಿಕನನ್ನು ನೋಡಿದರೆ ಹೇಗೆ ಸಂತೋಷವಾಗುತ್ತದೆಯೋ ಆ ರೀತಿಯಾಗಿ ಸರೋವರವನ್ನು ಕಂಡು ಜನಕ್ಕೆ ಸಂತೋಷವಾಗುತ್ತಾ ಇತ್ತು ಅಂತ ಹೇಳ್ತಾನೆ. ಇಲ್ಲಿ ತುಂಬ ಒಳ್ಳೆಯ ಬುದ್ಧಿಕಾರ್ಯ ಕೆಲಸ ಮಾಡಿದೆ. ಭಾಷಾ ಪ್ರಭುತ್ವ ಅಷ್ಟು ಚೆನ್ನಾಗಿ ತೋರ್ತಾ ಇದೆ. ಒಂದೊಂದು ಪದದಲ್ಲಿಯೂ ಅಭಂಗ ಸಭಂಗ ಶ್ಲೇಷಗಳು ತೋರ್ತಾ ಇವೆ. ಕಠಿಣವಲ್ಲ ಈ ಶ್ಲೇಷ, ಪ್ರಯತ್ನದಿಂದ ಎಳೆದು ತಂದು ಮಾಡಿದ್ದಲ್ಲ. ಸಾಮಾನ್ಯ ವ್ಯುತ್ಪತ್ತಿ ಇದ್ದವರಿಗೂ ಗೊತ್ತಾಗುವಂತೆ ಮಾಡಿರುವುದು. ಎಲ್ಲೋ ಒಂದು ಕಡೆಗೆ ವಿಭವ ಕೆಡೆಗೊಟ್ಟು ಈ ರೀತಿಯಲ್ಲಿ ಸ್ವಲ್ಪ ಕಾಣಿಸುತ್ತದೆ. ಮುಂದಿನ ಪದ್ಯದಲ್ಲಿ ಕೂಡ ಇಂಥದ್ದೇ ಒಂದು ಸ್ವಾರಸ್ಯವನ್ನು ನೋಡಬಹುದು.
ಅದು ನಾವು ಹಿಂದೆ ಎಷ್ಟೋ ಪದ್ಯಗಳಲ್ಲಿ ಗಮನಿಸಿಕೊಂಡಿದ್ದಂತೆ ಅದೊಂದು ಬಗೆಯಲ್ಲಿ ಪರಿಸಂಖ್ಯಾಲಂಕಾರ, ಅದು ಶ್ಲೇಷಮೂಲವಾದದ್ದು. ಹೋಲಿಸಿ ಆಮೇಲೆ ಇಲ್ಲ ಅಂತಕ್ಕಂಥದ್ದು. ಒಂದು ಬಗೆಯ ಅಪನ್ಹುತಿಯೂ ಉಂಟು. ಮೇಕಿಂಗ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ನೆಗೇಟಿಂಗ್ ಎ ಪಾರ್ಟ್ ಆಫ್ ಇಟ್ ಬೇಸ್ಡ್ ಆನ್ ದಿ ಪನ್, ಶ್ಲೇಷವನ್ನು ಇಟ್ಟುಕೊಂಡು ಮಾಡುವುದು. ಆ ಸ್ವಾರಸ್ಯದ ಪದ್ಯವನ್ನು ಕಾಣೋಣ. ಸಮಾಕೀರ್ಣವಾಗಿದ್ದು ಕಾಳಗದ ಕಳನಲ್ಲ. ಕಳಹಂಸಮಾಕೀರ್ಣವಾಗಿದ್ದು ಕಾಳಗದ ಕಳನಲ್ಲ. ವಿಷಭರಿತವಾಗಿದ್ದು ಸರ್ಪ ಸಂಕುಳಮಲ್ಲ. ವಿಷಭರಿತವಾಗಿದ್ದು ಸರ್ಪ ಸಂಕುಳಮಲ್ಲ. ಕುಮುದಯುತಮಾಗಿದ್ದು ಖಳರಂತರಂಗದಾಳಾಪಮಲ್ಲ. ಕುಮುದಯುತಮಾಗಿದ್ದು ಖಳರಂತರಂಗದಾಳಾಪಮಲ್ಲ. ಅಳಿದುಳಿದು ಭಂಗಮಯವಾಗಿದ್ದು ಮುರಿದ ನೃಪದಳಮಲ್ಲ. ಅಳಿದುಳಿದು ಭಂಗಮಯವಾಗಿದ್ದು ಮುರಿದ ನೃಪದಳಮಲ್ಲ. ಬಹುವಿಚಾರ ಸ್ಥಾನಮಾಗಿದ್ದು ಬಹುವಿಚಾರ ಸ್ಥಾನಮಾಗಿದ್ದು ತಿಳಿಯಲ್ಕುಪದ್ರವ ಸ್ಥಳಮಲ್ಲಂ ಎನಿಸಿದ್ದುದು ಆ ವಿಮಲ ಸರಸಿ ಕಣ್ಗೆ. ಆ ವಿಮಲ ಸರಸಿ ಕಣ್ಗೆ ಬಹುವಿಚಾರ ಸ್ಥಾನಮಾಗಿದ್ದು ತಿಳಿಯಲ್ಕುಪದ್ರವ ಸ್ಥಳಮಲ್ಲ ಎನಿಸಿದ್ದುದು ಆ ವಿಮಲ ಸರಸಿ ಕಣ್ಗೆ. ಕಲಹಂಸಂ ಆಕೀರ್ಣಮಾಗಿರ್ದು ಕಾಳಗದ ಕಳನಲ್ಲ. ಕಳಹಂಸ, ಕಲಹಂಸ, ಕಲ ಚೆನ್ನಾಗಿ ಇಂಪಾಗಿ ಶಬ್ದ ಮಾಡತಕ್ಕಂಥ ಹಂಸ, ಮಧುರವಾದ ಕ್ರೇಂಕಾರ ಮಾಡುವ ಆ ಕಲಹಂಸ ಅಂತ ಒಂದು ಅರ್ಥ. ಇನ್ನೊಂದು ಕಲಹಂ ಸಮಾಕೀರ್ಣಮಾಗಿದ್ದು. ಕಲಹಂಸಗಳು ಸೇರಿದ್ರೂ ಕೂಡ ಇದು ಕಾಳಗದ ಕಳನಲ್ಲ, ಯುದ್ಧರಂಗವಲ್ಲ. ಹಂಸಗಳಿಗೂ ಯುದ್ಧಗಳಿಗೂ ಏನು ಸಂಬಂಧವಿಲ್ಲವಲ್ಲ ಅಂತ ಪ್ರಶ್ನೆ ಬಂದರೆ ನೀವು ಸರಿಯಾಗಿ ಓದ್ಕೊಳ್ಳಿ. ಕಲಹಂಸ ಅಲ್ಲ, ಕಲಹಂಸ ಅಲ್ಲ, ಕಲಹಂ ಸಮಾಕೀರ್ಣ. ಹಾಗೆ ಕಲಹಂ ಅಂದರೆ ತಗಾದೆ, ಸಂಘರ್ಷವು ಸಮಾಕೀರ್ಣ, ತುಂಬ ಸಂಕೀರ್ಣವಾಗಿ ತುಂಬಿಕೊಂಡಿದ್ದಾಗಲೂ ಕೂಡ ಇದು ಕಾಳಗದ ಕಳನಲ್ಲ ಅಂತಂದರೆ ಕಾಳಗದ ಕಳನಲ್ಲಿ ಇದಿರುತ್ತದೆ. ಕಾಳಗದ ಕಳ ಯುದ್ಧರಂಗದಲ್ಲಿ ಕಲಹಗಳು, ತಗಾದೆಗಳು, ದ್ವಂದ್ವ ಯುದ್ಧಗಳು ಇವೆಲ್ಲ ಇರುತ್ತವೆ. ಬಾಹಾಬಾಹಿ, ಮುಷ್ಟಾಮುಷ್ಟಿ, ಕಚಾಕಚಿ, ಕೇಶಾಕೇಶಿ, ದಂಡಾದಂಡಿ, ಕುಂತಿ ಅಂತ ಬೇಕಾದಷ್ಟು ಹೇಳ್ತಾರಲ್ಲ ದ್ವಂದ್ವ ಸಮಾಸಗಳನ್ನು. ಆ ಥರದ್ದು ಯಾವುದೂ ಇಲ್ಲ ಇಲ್ಲಿ ಅಂತ. ಹೀಗಾಗಿ ಹಂಸಗಳಿವೆ, ಆದರೂ ಅದು ಯುದ್ಧರಂಗದಂತೆ ಇಲ್ಲ. ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್, ಒಂದು ವಾಕ್ಯವನ್ನು ಹೇಳೋದು, ಆಮೇಲೆ ಅದರೊಳಗೆ ವಿರೋಧವನ್ನು ತೋರಿಸಿ ಅದು ವಿರೋಧ ಆಪಾತತಃ ಹೊರತು ಮತ್ತೊಂದು ರೀತಿ ಅಲ್ಲ. ಈ ರಿವಿಸಿಟ್ ದಿ ಸೆಂಟೆನ್ಸ್, ಮತ್ತೆ ನೀವು ಆ ವಾಕ್ಯವನ್ನು ನೋಡಿದ್ರೆ ಅಲ್ಲಿ ವಿರೋಧ ಇಲ್ಲ ಅಂತ. ಹೀಗೆ ಇದು ಒಂದು ರೀತಿ ಅರ್ಥದಲ್ಲಿ ದೋಷ ಬಂತೋ ಎಂಬಂತೆ ಮಾಡಿ ಅಲ್ಲಿ ದೋಷ ಇಲ್ಲ ಅಂತ ಮಾಡುವ ಚಮತ್ಕಾರ. ಶಬ್ದದಲ್ಲೂ ಕೂಡ ಹಾಗೆ ಮಾಡುವುದುಂಟು. ಅದು ಅಪಶಬ್ದಾಭಾಸ ಅಂತ ಒಂದು ಅಲಂಕಾರ ಇದೆ. ಅಪಶಬ್ದದಂತೆ ಕೇಳಬೇಕು, ಆದರೆ ಅಪಶಬ್ದವಲ್ಲ ಅಂತ. ಪೂಷವಾಡಾನ್ ವಯಾಬ್ದಿಂದೋ ಸ್ವಸ್ತಿ ಅಂತ ಒಂದು ಪದ್ಯ ಉಂಟು. ಅಲ್ಲಿ ನೇತ್ರೇ ಗೋತ್ರೇ ತಥಾ ಶ್ರೋತ್ರೇ ವಕ್ತ್ರೇ ಪುಷ್ಪೇಶು ಶೋಭತೆ ಅಂತ. ಇಲ್ಲಿ ನೇತ್ರೇ ಗೋತ್ರೇ ವಕ್ತ್ರೇ ಅಂದರೆ ಕಣ್ಣಿನಲ್ಲಿ, ಕಿವಿಯಲ್ಲಿ, ಬಾಯಲ್ಲಿ, ಪುಷ್ಪೇಶು
ಹೂಗಳಲ್ಲಿ ಶೋಭಿಸುತ್ತದೆ ಅಂತಂದರೆ ಏನರ್ಥ? ಕಣ್ಣಲ್ಲಿ ಹೂವಿದೆಯಾ, ಬಾಯಲ್ಲಿ ಹೂವಿದೆಯಾ ಅಂದರೆ ನೇತ್ರವೇ ನೇತಾರ ನಾಯಕನೇ, ಶ್ರೋತ್ರೆ ಒಳ್ಳೆಯ ಶ್ರೋತ್ರವೇ ಅಂತ ಚತುರ್ಥಿ ವಿಭಕ್ತಿ ಅಲ್ಲ, ಅದು ಸಂಬೋಧನ ವಿಭಕ್ತಿ. ಹಾಗೆ ಅದು ಸಪ್ತಮಿ ವಿಭಕ್ತಿ, ನೇತ್ರದಲ್ಲಿ ಅಂತಲ್ಲ, ಶ್ರೋತ್ರವಿನಲ್ಲಿ ಅಂತಲ್ಲ. ನೇತ್ರವೇ ನಾಯಕನೇ, ಶ್ರೋತ್ರವೇ ಮತ್ತು ಗಾತ್ರೆ ಗಾಯಕನೇ ಅಂತ ಸಂಬೋಧನೆ ಅಂತ ಹೀಗೆ ಮಾಡ್ತಾರೆ. ಒಂದು ಉದಾಹರಣೆ ಶ್ಲೋಕ ಜ್ಞಾಪಕಕ್ಕೆ ಬಂತು ಹೇಳಿದೆ. ಅಂದರೆ ವಿದ್ವಾಂಸರಿಗೆ ಯಾವುದೆಲ್ಲ ರೀತಿಯಲ್ಲಿ ಬುದ್ಧಿಗೆ ಕೆಲಸ ಕೊಡುವುದೋ ಅದೆಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಅರ್ಥದಿಂದಾಗಿ ಒಂದು ಕ್ಲೇಶ ಬಂದಿದೆ. ಆ ಅರ್ಥದ ಕ್ಲೇಶ ಶಬ್ದದಿಂದ ಹೋಗಬೇಕು. ಈ ಥರದ್ದು ಒಂದು ಚಮತ್ಕಾರ. ಕಲಹಂಸಮ ಆಕೀರ್ಣಮಾಗಿರ್ದು, ಕಲಹಂಸಂ ಆಕೀರ್ಣಮಾಗಿರ್ದು ಅಂತ. ಇನ್ನೊಂದು ವಿಷಭರಿತಮಾಗಿರ್ದು ಸರ್ಪ ಸಂಕುಳಮಲ್ಲ. ವಿಷ ಅನ್ನೋದಕ್ಕೆ ನೀರು ಅಂತಲೂ ಅರ್ಥ ಇದೆ. ಇಲ್ಲಿ ವಿಷವಿದ್ರೂ ಹಾವಿಗಳಿಲ್ಲ ಅಂತ. ಆದರೆ ನೀರನ್ನೋದಕ್ಕೆ ವಿಷ ಅನ್ನುವ ಅರ್ಥ ಅಮರಕೋಶಾದಿಗಳಲ್ಲೇ ಉಂಟು. ಹಾಗಾಗಿ ವಿಷ ಇದ್ದರೂ ಇಲ್ಲಿ ಹಾವುಗಳಿಲ್ಲ ಅಂತನ್ನುವ ಒಂದು ವಾಕ್ಯಕ್ಕೆ ಅರ್ಥಪೂರ್ಣತೆ ಬರುವುದು. ನೀರಿದೆ, ಹಾವುಗಳು ಇಲ್ಲ, ಸರಿಯಾಗಿಯೇ ಇದೆಯಲ್ಲ ಅಂತ ಈ ರೀತಿಯಾಗಿ ಸರೋವರದಲ್ಲಿರುವ ಜಲಾಧಿಕ್ಯದ ಬಗ್ಗೆ ಹೇಳ್ತಾನೆ. ಇನ್ನು ಕುಮುದಯುತಮಾಗಿರ್ದು ಕಳರ ಅಂತರಂಗದ ಆಳಾಪಮಲ್ಲ. ಕುಮುದ ಕೆಟ್ಟ ಸಂತೋಷ, ಕುತ್ಸಿತಂ ಅಂತ ಏನಿದೆ ಆ ರೀತಿಯಾದ ಮುದ ಸಂತೋಷ ಅದು ಇದ್ದರೂ ಕೂಡ ಇದು ದುಷ್ಟರ ಅಂತರಂಗದಂತೆ ಇಲ್ಲ ಅಂತ. ಕುಮುದ ಕನ್ನೈದೆಲೆಗಳು ಇದ್ದದ್ದರಿಂದ ಇಲ್ಲಿ ದುಷ್ಟರ ಅಂತರಂಗಕ್ಕೆ ಯಾವುದೇ ಹೋಲಿಕೆ ಬರುವಂತೆ ಇಲ್ಲ ಅಂತ ಹಿಂದೆ ಮುಂದೆ ಹೋಗಿ ಅದನ್ನು ತಿದ್ದಿ ಪರಿಷ್ಕಾರ ಮಾಡುವಂಥದ್ದು. ಇಲ್ಲಿ ಕಥೆ ಎಲ್ಲಿಗೋ ಹೋಗುತ್ತದೆ, ಪಾತ್ರಗಳು ಇನ್ನೆಲ್ಲಿಗೋ ಹೋಗುತ್ತವೆ, ರಸಭಾವಗಳ ದೃಷ್ಟಿ ಮರೆಯಾಗುತ್ತೆ. ಆದರೆ ವಿದ್ವಾಂಸರಾದ ಓದುಗರಿಗೆ ಆಹಾ ಎಂಥದ್ದೆಲ್ಲ ಚಮತ್ಕಾರ ಮಾಡಿದ್ದಾನೆ ಅಂತ ಹಿಂದೆಯೇ ಹೇಳಿದ್ದೀನಿ. ವಧು ಪರೀಕ್ಷೆ ವರ ಪರೀಕ್ಷೆಗಳಿಗೆ ಇದನ್ನು ಇಡ್ತಾ ಇದ್ರು ಟೆಕ್ಸ್ಟ್ ಬುಕ್ ಆಗಿ ಅಂತ. ವಧು ಪರೀಕ್ಷೆ ಮಾಡೋಕ್ಕೆ ಬರ್ತಾ ಇದ್ದ ವರ್ಣನ್ನ ಪರೀಕ್ಷೆ ಮಾಡೋದಕ್ಕೆ ವಧುವಿನ ಕಡೆಯವರು ಜೈಮಿನಿಯ ಅರ್ಥ ಹೇಳ್ತೀಯಾ ಅಂತ. ಈ ಪದ್ಯಗಳಿಗೆ ಅರ್ಥ ಹೇಳಿದ್ರೆ ನಮ್ಮ ಹುಡುಗಿ ವಿದ್ಯಾವಂತನ ಮದುವೆ ಆಗಲಿದ್ದಾಳೆ ಅಂತ ಅಂದ್ಕೋತಾ ಇದ್ದಿದ್ದು. ಅಳಿದುಳಿದು ಭಂಗಮಯಮಾಗಿರ್ದು ಮುರಿದ ನೃಪದಳಮಲ್ಲ. ಅಳಿದುಳಿದು ತುಂಬ ಸೊಗಸಾದ ಶಬ್ದ ಚಮತ್ಕಾರ. ಅಳಿದು ಉಳಿದು, ಒಂದಷ್ಟು ಸತ್ತು ಇನ್ನೊಂದಷ್ಟು ಬದುಕಿ ಅಂತ ಒಂದರ್ಥ. ಭಂಗಮಯಮಾಗಿರ್ದು ಸೋಲು ತುಂಬಿಕೊಂಡಿದ್ರು. ಭಂಗ ಅಂದರೆ ಸೋಲು ಅಂತ. ಹೋರಾಟದಲ್ಲಿ ಒಂದಷ್ಟು ಸತ್ತು ಒಂದಷ್ಟು ಬದುಕಿ ಹಾಗೆ ಆಗುತ್ತದಲ್ಲ, ಸಮಥಿಂಗ್ ಈಸ್ ಲಾಸ್ಟ್ ಅಂಡ್ ಸಮಥಿಂಗ್ ಈಸ್ ರಿಮೈನಿಂಗ್ ಅಂತ. ಹಾಗೆ ಆ ರೀತಿ ಇದ್ದಾಗ ಮುರಿದ ನೃಪದಳಮಲ್ಲ. ಹಾಗೆ ವಿಚ್ಛಿನ್ನವಾದ ಕ್ಷತ ವಿಕ್ಷತವಾದ ರಾಜನ ಸೈನ್ಯವಲ್ಲ ಅಂತ. ಇನ್ನೊಂದು ದುಂಬಿ ತುಳಿದು, ದುಂಬಿಗಳು ತುಳಿದಾಡಿಕೊಂಡು ಹಾರಾಡಿಕೊಂಡು ಹೋಗಿ ಭಂಗಮಯಮಾಗಿರ್ದು. ಭಂಗ ಅಂದರೆ ಅಲೆ ಅಂತ ಅರ್ಥ. ಭಂಗಮಯಮಾಗಿರ್ದು ಅಲೆಗಳಿಂದ ತುಂಬಿದ್ರೂ ಇದು ರಾಜನ ಸೈನ್ಯದಂತೆ ಇಲ್ಲ ಅಂತ. ಹೌದಲ್ವೇ? ಸೈನ್ಯಕ್ಕೂ ಇದಕ್ಕೂ ಯಾವ ಸಮಾನ ಧರ್ಮ ಇಲ್ಲ. ಇಲ್ಲಿ ಮತ್ತೆ ಮತ್ತೆ ಶಬ್ದಗಳ ಮೂಲಕ ಎರಡು ಭಿನ್ನ ವಸ್ತುಗಳಿಗೆ ಸಮಾನತೆಯನ್ನು ತರ್ತಾನೆ. ಅರ್ಥದ ಮೂಲಕ ಅದು ಎರಡೂ ರೀತಿ ಇದೆ, ಆದರೆ ಪ್ರಕೃತಕ್ಕೆ ಸಂಗತವಾಗೋದು ಒಂದೇ ಅಂತ ತೋರಿಸ್ತಾರೆ. ಬಹಳ ಅದ್ಭುತವಾದ ರಿವರ್ಸ್ ಇಂಜಿನಿಯರಿಂಗು. ಅರೆ ಇವೆಲ್ಲ ಬಾಣಾದಿಗಳು ಮಾಡಿರತಕ್ಕಂಥ ಪರಸೆ ಸಂಸ್ಕೃತದಲ್ಲಿ ತುಂಬ ಉಂಟು. ಕನ್ನಡದಲ್ಲಿ ಪಂಪಾದಿಗಳಿಂದಲೇ ಶುರುವಾಗಿದೆ. ಅರೆ ಸಂಸ್ಕೃತದಲ್ಲಿ ಅದು ಇಲ್ಲದ ಕಾಲವೂ ಒಂದಿತ್ತು. ಕನ್ನಡದ ಶುರುವಾಗುವಾಗಲೇ ಸಂಸ್ಕೃತದ ಅವನತಿಯ ಕಾಲದಲ್ಲಿಯೇ ಕನ್ನಡದ ಕಾವ್ಯಗಳು ಹುಟ್ಟಿದ್ರಿಂದ ಆ ಅವನತಿಯ ಅವಲಕ್ಷಣಗಳಾಗಿ ಕನ್ನಡಕ್ಕೆ ಬಂತು. ಒಬ್ಬ ಕಾಳಿದಾಸನಲ್ಲಿ ಇಂಥ ಸರ್ಕಸ್ಗಳು ಕಾಣಿಸೋಲ್ಲ. ವ್ಯಾಸ ವಾಲ್ಮೀಕಿಗಳಲ್ಲಿ ಕಾಣಿಸುವುದೇನೇ ಇಲ್ಲ. ಶೂದ್ರಕ ವಿಶಾಖದತ್ತಾದಿಗಳಲ್ಲಿ ತೋರುವುದೇ ಇಲ್ಲ. ಆದರೆ ನೀವು ಬಾಣ ಸುಬಂಧುವಿನಿಂದ ಈಚೆಗೆ ಬಂದರೆ ತುಂಬ ಜನ ಮಾಡಿ ತೋರಿಸ್ತಾರೆ. ಕನ್ನಡದಲ್ಲಿ ಪಂಪರನ್ನಾದಿಗಳಲ್ಲಿ ಕೂಡ ನಮಗೂ ಇದು ಬರುತ್ತೆ, ನಮಗೂ ಗೊತ್ತಿದೆ ಈ ಚಮತ್ಕಾರ, ನಮಗೂ ಈ ಥರ ಕಸರತ್ತು ಮಾಡೋದಕ್ಕೆ ಗೊತ್ತು ಅಂತ ತೋರಿಸ್ಬೇಕಾಗಿರುತ್ತದಲ್ಲ. ಪಾಪ ಈಗ ಎಷ್ಟೋ ಜನ ಕಲಾವಿದರು ದುಡ್ಡು ಕೊಟ್ಟಾದರೂ ಬೆಗ್ ಬಾರೋ ಆರ್ ಸ್ಟೀಲ್ ಒಂದು ಡಾಕ್ಟರೇಟನ್ನು ಯಾವುದೋ ಒಂದು ಕಿತ್ತೋಗಿರೋ ಯೂನಿವರ್ಸಿಟಿನಲ್ಲಿ ಕೊಂಡುಕೊಂಡು ತಮ್ಮ ಹೆಸರಿಂದ ಅಂಟಿಸ್ಕೊಂಡು ತಿರುಗ್ತಾ ಇರ್ತಾರೆ. ಅದರಲ್ಲಿ ಯಾವ ಬೆಲೆ ಇದೆ ಯಾವ ಬೆಲೆ ಇಲ್ಲ ಎಲ್ಲ ಬೇರೆ. ಜೊತೆಯವರೆಲ್ಲ ಆಗಿರುವಾಗ ಸರೀಕರ ಮಧ್ಯೆ ನಾವು ಹಿಂಗಿರೋಕ್ಕಾಗುತ್ತಾ? ಉಪವಾಸ ಇದ್ದರೂ ಪರವಾಗಿಲ್ಲ, ಜರಿ ಸೀರೆ ಉಡಬೇಕು, ಇಲ್ಲದೆ ಇದ್ದರೆ ಮದುವೆ ಮನೆಗೆ ಹೋಗೋದು ಹೇಗೆ ಅಂತ ಬಹಳ ಹಿಂದಿನ ಕಾಲದಿಂದಲೇ ಹೇಳ್ತಾ ಇದ್ರು. ಆ ರೀತಿ ಹೇಗಿದ್ರೂ ಪರವಾಗಿಲ್ಲ, ಮನೆ ಒಳಗೆ ಒಲೆ ಉರಿದೇ ಇದ್ರೂ ಪರವಾಗಿಲ್ಲ, ಕೈಯೊಳಗೆ ಒಂದು ಸ್ಮಾರ್ಟ್ ಫೋನ್ ಇರಬೇಕು ಅಂತ ಉಂಟಲ್ಲ. ಆ ರೀತಿಯಲ್ಲಿ ನಮ್ಮ ಕವಿಗಳು ರಸದ ಸ್ಥಿತಿ ಏನೇ ಆದರೂ ಪರವಾಗಿಲ್ಲ, ನಮಗೆ ವಿದ್ವತ್ತೇ ಇದೆ, ನಾವು ಸುಮ್ಮನೆ ಕೈಲಾಗದೆ ಕಾವ್ಯ ಬರಿತಾ ಇಲ್ಲ ಅನ್ನುವುದಕ್ಕೆ ಮಾಡಿದಂತೆ ತೋರುತ್ತದೆ. ಇನ್ನು
ಬಹು ವಿಚಾರ ಸ್ಥಾನಮಾಗಿದ್ದು. ಇಲ್ಲಿ ವಿ ಅಂದರೆ ಪಕ್ಷಿ ಎನ್ನುವುದನ್ನು ಮೊದಲೇ ತಿಳಿಸಿದ್ದೀನಲ್ಲ, ಹಿಂದೆ ಅಲ್ಲಿ ಬಂದಿದ್ದಲ್ಲ ವಿಭವ ಅಂತ. ಹಾಗೆ ವಿಚಾರ ಅಂದರೆ ವಿ ಪಕ್ಷಿಣಾಂ ಚಾರ ಸಂಚಾರ, ಅನೇಕ ಪಕ್ಷಿಗಳ ಓಡಾಟ ಇಲ್ಲಿದ್ದರೂ ಉಪದ್ರವ ಸ್ಥಳವಲ್ಲ. ತುಂಬ ಯೋಚನೆ ಮಾಡಬೇಕು ಅಲ್ಲಿಗೆ ಹೋಗಬೇಕು ಅಂದರೆ ಉಪದ್ರವದ ಸ್ಥಳ ಇದೆ ಅಂತ. ಮೊನ್ನೆಯ ಕಾವೇರಿಯ ಬಂದ್ನಲ್ಲಿ ಎಷ್ಟೋ ಜನ ಬೇರೆ ಊರಿನ ಸ್ನೇಹಿತರು, ಇದೇ ಊರಿನವರು ಎಲ್ಲ ನೀವುಗಳೆಲ್ಲ ಕ್ಷೇಮವಾಗಿದ್ದೀರಾ, ನಿಮ್ಮ ಮನೆಗಳಲ್ಲಿದ್ದೀರಾ ಅಂತ ಎಲ್ಲರೂ ಕಳಿಸ್ತಾ ಇರ್ತಾರಲ್ಲ. ಆ ರೀತಿಯಾಗಿ ತುಂಬ ವಿಚಾರಾಸ್ಪದವಾಗಿದೆ, ಚಿಂತಾಸ್ಪದವಾಗಿದೆ ಆ ಎಡೆ ಅಂತಂದರೆ ಅದು ಉಪದ್ರವ ಸ್ಥಾನ, ಉಪದ್ರವ ಕ್ಲೇಶಾಸ್ಪದ. ಹಾಗಲ್ಲ, ಯಾಕೆ ಪಕ್ಷಿಗಳು ಓಡಾಡ್ತವೆ ಹೊರತು ಕಷ್ಟ ಇಲ್ಲ ಅಂತ ವಿರೋಧ ಪರಿಹಾರ. ಹೀಗೆ ಆ ವಿಮಲ ಸರಸಿ ಕಣ್ಣಿಗೆ ಎನಿಸಿದುದು, ಕಣ್ಣಿಗೆ ಚೆನ್ನಾಗಿ ತೋರಿಕೊಳ್ತು ಅಂತ. ಇಂಥ ಸರೋವರದ ತೀರದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು. ಹೀಗಾಗಿ ಈ ಸರೋವರ ಅನ್ನುವ ಹಸುವನ್ನು ಈಗ ಕಥೆಯನ್ನು ತೆಂಗಿನ ಮರಕ್ಕೆ ಕಟ್ತಾ ಇದ್ದಾನೆ ಕವಿ. ಆ ಹಸು ತುಂಬ ಕಡೆ ಮೇಯ್ದುಕೊಂಡು ಬಂದಿದೆ. ಎಲ್ಲೆಲ್ಲ ಹೋಗಿ ಮೇಯ್ದುಕೊಂಡು ಬಂದಿದೆ ಅಂತಂದರೆ ತೆಂಗಿನ ಮರ ಏನು ಈಚಲು ಮರವೂ ಇಲ್ಲದೇ ಇರೋ ಜಾಗಗಳಿಗೆಲ್ಲ ಹೋಗಿ ಬಂದಿದೆ. ಕಥೆಯಿಂದ ಎಷ್ಟೋ ದೂರ ನಾವು ಬಂದಿದ್ದೀವಿ. ಆದರೆ ಇಂಥ ಕಾವ್ಯಗಳಲ್ಲಿ ಕಥೆಯನ್ನು ಕಾಣಬೇಕಾಗಿಲ್ಲ. ಜೈಮಿನಿ ಇಟ್ಟುಕೊಂಡಿದ್ದಾನೆ, ಅದನ್ನೇ ಲಕ್ಷ್ಮೀಶನೂ ಅನುಸರಿಸಿದ್ದಾನೆ. ಸಮೃದ್ಧವಾದ ಕಥಾತಂತು ಇಲ್ಲಿದೆ. ಆದರೆ ಆ ಕಥಾತಂತುವಿನಲ್ಲಿ ಅಷ್ಟಾದಶ ವರ್ಣನೆಗಳಿಗೂ ಅವಕಾಶ ಉಂಟು, ಅದನ್ನು ಮಾಡ್ತಿದ್ದಾನೆ. ಈ ಸರೋವರ ತೀರದಲ್ಲಿ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಳು ಅಂತ ಆ ತಪಸ್ಸಿನ ವರ್ಣನೆಯನ್ನು ಮಾಡ್ತಾನೆ. ಅಲ್ಲಿಯ ಒಂದು ಪದ್ಯ, ಆ ತಪೋಭೂಮಿ ಹೇಗೆ ಸಕಲ ಚರಾಚರ ಜೀವರಾಶಿಯ ಮೇಲೆ ಪ್ರಭಾವ ಬೀರಿತು ಅನ್ನೋದನ್ನು ನಾವು ನೋಡಬಹುದು. ಅಪರ್ಣೆಯಾದ ಪಾರ್ವತಿಯ ಎಲೆಯನ್ನೂ ತಿನ್ನದೆ ತಪಸ್ಸು ಮಾಡಿದ ಆ ಗೌರಿಯ ತಪೋಬಲದ ಕಾರಣ ಇಡೀ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚಕ್ಕೆ ಒಂದು ಸಾತ್ವಿಕ ಸಂವೇದನೆ ಬಂತು ಅನ್ನುವುದನ್ನು ಕವಿ ತೋರ್ಪಡಿಸ್ತಾನೆ. ಆ ಪದ್ಯ ಕಾಣೋಣ. ಅಂಚೆಗಳುಡುಗವು ಮಳೆಗಾಲದೊಳ್ ಕೋಗಿಲೆಗಳಿಂಚರವನುಳಿದಿರವು ಮಾಗಿಯೊಳ್ ಅಂಚೆಗಳುಡುಗವು ಮಳೆಗಾಲದೊಳ್ ಕೋಗಿಲೆಗಳಿಂಚರವನುಳಿದಿರವು ಮಾಗಿಯೊಳ್ ಬೇಸಗೆಯೊಳುಂ ಚಿಗುರಿದೆಳೆವುಲ್ ಮೃಗಂಗಳ್ಗೆ ಬೀಯದು ಬೇಸಗೆಯೊಳುಂ ಚಿಗುರಿದೆಳೆವುಲ್ ಮೃಗಂಗಳ್ಗೆ ಬೀಯದು ಅಗಲದು ಚಕ್ರಮಿಥುನಮಿರುಳು ಅಗಲದು ಚಕ್ರಮಿಥುನಮಿರುಳು ಹೊಂಚದು ಪಗಲ್ಗೂಗೆ ಹೊಂಚದು ಪಗಲ್ಗೂಗೆ ಸಂಪಗೆಯಲರ್ಗಳಂ ಚಂಚರೀಕಂಗಳ್ ಎಡರದೆ ಮಾಣವು ಸಂಪಗೆಯಲರ್ಗಳಂ ಚಂಚರೀಕಂಗಳ್ ಎಡರದೆ ಮಾಣವು ಯಸೆವ ಕಮಲಂ ಚಂದ್ರನುದಯಕ್ಕೆ ಉತ್ಪಲಂ ಇನ ಕಿರಣಕ್ಕೆ ಬಾಡದು ಬನದೊಳು ಯಸೆವ ಕಮಲಂ ಚಂದ್ರನುದಯಕ್ಕೆ ಉತ್ಪಲಂ ಇನ ಕಿರಣಕ್ಕೆ ಬಾಡದು ಬನದೊಳ್ ಉಮೆಯಿರಲ್ಕೆ ಬನದೊಳ್ ಉಮೆಯಿರಲ್ಕೆ ಹೊಂಚದು ಪಗಲ್ಗೂಗೆ ಸಂಪಗೆಯಲರ್ಗಳಂ ಚಂಚರೀಕಂಗಳ್ ಎಡರದೆ ಮಾಣವು ಯಸೆವ ಕಮಲಂ ಚಂದ್ರನುದಯಕ್ಕೆ ಉತ್ಪಲಂ ಇನ ಕಿರಣಕ್ಕೆ ಬಾಡದು. ಭಾಮಿನಿಯ ವಾರ್ಧಕ ಷಟ್ಪದಿಯ ಗತಿಯನ್ನೇ
ಭಿನ್ನವಾಗಿ ತೆಗೆದುಕೊಂಡು ಚತುರಶ್ರದಂಥ ಒಂದು ಸುಂದರವಾದ ಸಮಗತಿ ಬರುವಂಥ ರೀತಿಯಲ್ಲಿ ಹಾಡಿ ಮುಗಿಸಿದ್ದಾರೆ ಪದ್ಯವನ್ನು. ಇಲ್ಲಿ ಉಮಾದೇವಿಯ ತಪಸ್ಸಿನ ಕಾರಣ ಎಲ್ಲ ವಿಷಮತೆ ಹೋಗಿ ಸಮತೆ ಬಂತು ಅಂತ ಪದ್ಯ ಹೇಳ್ತಾ ಇರತಕ್ಕಂಥದ್ದು. ಸಾಮಾನ್ಯಕ್ಕೆ ಮಳೆಗಾಲದಲ್ಲಿ ಹಂಸಗಳು ಉಳಿಯೋಲ್ಲ, ನೀರು ಬಗ್ಗಡವಾಗುತ್ತದೆ, ಪ್ರವಾಹ ಉಕ್ಕೇರುತ್ತದೆ. ಹಂಸಗಳು ಬದುಕುವುದು ಹಾವಸೆಯ ಮೇಲೆ, ತಾವರೆಗಳ ದಂಟಿನ ಮೇಲೆ, ಅವುಗಳು ಕೊಚ್ಚಿಕೊಂಡು ಹೋಗುತ್ತವೆ. ಹಾಗಾಗಿ ಹಂಸಗಳಲ್ಲಿ ಇರಲಾರದೆ ಮಾನಸ ಸರೋವರಕ್ಕೆ ಮಳೆ ಮೋಡಗಳು ಬಂದು ಮಳೆ ಸುರಿಸುವ ಮುನ್ನ ಯಾವ ತಿಳಿತನ ಇರ್ತದೆ ಮಾನಸ ಸರೋವರದಲ್ಲಿ ಅಲ್ಲಿಗೆ ಹೋಗುತ್ತವೆ, ಅಂದರೆ ಹಿಮಾಲಯದ ಆಚೆಗೆ ಹೋಗುತ್ತವೆ. ಮತ್ತೆ ಮಳೆ ಮೋಡಗಳು ಆ ಕಡೆ ಹೋದಾಗ ಅವು ಹಿಂದೆ ಮರಳಿ ಬರುತ್ತವೆ ಅಂತ ಪಕ್ಷಿಗಳ ವಲಸೆ ನಮ್ಮ ದೇಶದಲ್ಲಿ ನಡೆಯುವುದು ಗೊತ್ತೇ ಇದೆ. ಅದನ್ನು ಬಳಸಿಕೊಂಡಿರುವಂಥದ್ದು ಇಲ್ಲಿ. ಅಂಚೆಗಳು ಉಡುಗವು ಮಳೆಗಾಲದೊಳು. ಹಂಸಗಳು ಮಳೆಗಾಲದಲ್ಲಿ ಒದ್ದಾಡುವುದಿಲ್ಲ, ಯಾಕೆಂದರೆ ಉಮಾದೇವಿಯ ತಪಃಪ್ರಭಾವ. ಅವುಗಳಿಗೆ ಬೇಕಾದ ಆಹಾರ ಸಿಗುತ್ತಿತ್ತು, ನೀರು ಬಗ್ಗಡವಾಗ್ತಿರಲಿಲ್ಲ ಅಂತ. ಅದೊಂದು ದೈವ, ಅದೊಂದು ದಿವ್ಯ ಶಕ್ತಿ ಅಂತನ್ನುವ ಭಾವದಲ್ಲಿ. ಇನ್ನು ಕೋಗಿಲೆಗಳು ಇಂಚರವನ್ನು ಉಳಿದಿರುವು ಮಾಗಿಯೋಳು. ವಸಂತ ಋತುವಿನಲ್ಲಿ ಮಾತ್ರ ಕೋಗಿಲೆಗಳು ಪಂಚಮದ ಇಂಚರವನ್ನು ಮಾಡುತ್ತವೆ ಅಂತ ಕವಿ ಕಲ್ಪನೆ. ಅವುಗಳು ಯಾವಾಗಲಾದರೂ ಮಾಡಿಯಾವು, ಹೆಚ್ಚಾಗಿ ಮಾಡತಕ್ಕಂಥದ್ದು ಅವುಗಳಿಗೆ ಇರತಕ್ಕಂಥ ಆ ಒಂದು ಸಂತಾನೋತ್ಪತ್ತಿ ಕಾಲ, ಬ್ರೀಡಿಂಗ್ ಸೀಸನ್ ಅಂತ ಉಂಟಲ್ಲ, ಆಗ. ಅದು ಬರೀ ವಸಂತದಲ್ಲೆಲ್ಲ, ಹಲವು ಹಬ್ಬಿಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಅದು ಹೇಮಂತದಿಂದ ಆರಂಭವಾಗಿ ಮುಂದಿನವರಿರ್ತದೆ. ಆದರೆ ನಮಗೀಗ ಋತುಗಳು ವ್ಯತ್ಯಾಸವೂ ಆಗಿವೆ. ಆ ಕಾಲದಲ್ಲಿದ್ದಂತೆ ಋತುಗಳು ಈಗ ಇಲ್ಲ, ಬೇರೊಂದು ರೀತಿಯಲ್ಲಿ ಬದಲಾಗಿವೆ. ಪಂಚಾಂಗದಲ್ಲಿ ನಮಗೆ ಕಾಣುವ ವಸಂತಾದಿಗಳು ಪ್ರಕೃತಿಯಲ್ಲಿ ಕಾಣುವುದು ಹೆಚ್ಚು ಕಡಿಮೆ ಆಗಿದೆ. ಇರಲಿ, ಒಟ್ಟಿನಲ್ಲಿ ಕೋಗಿಲೆಗಳಿಗೆ ಒಂದು ಮಧುರ ಧ್ವನಿಯನ್ನು ಮಾಡುವ ಕಾಲ ಉಂಟು, ಅದು ವಸಂತ ಅಂತ. ಅದಿಲ್ಲ ಅಂತಂದರೂ ಕೂಡ ಅವು ಮಾಡ್ತಿದ್ವು. ಮಾಗಿಯಲ್ಲಿಯೂ ಶಿಶಿರ ಹೇಮಂತಾದಿಗಳಲ್ಲಿ ಕೂಡ ಅವು ಇಂಚರವನ್ನು ಮಾಡ್ತಿದ್ವು, ನುಂಚರವನ್ನು, ಮಧುರವಾದ ಶಬ್ದವನ್ನು ಮಾಡ್ತಿದ್ವು ಅನ್ನುವ ತಾತ್ಪರ್ಯ. ಇನ್ನು ಬೇಸಿಗೆಯೊಳು ಚಿಗುರಿದವು ಎಳೆಹುಲ್ಲು. ಬೇಸಿಗೆಯಲ್ಲಿ ಹುಲ್ಲು ಬಾಡಿಬಿಡುತ್ತದೆ, ಮತ್ತೆ ಮಳೆಗಾಲದಲ್ಲಿಯೇ ಅದು ಮೊಳಕೆ ಒಡೆಯುವುದು. ಸಾಮಾನ್ಯವಾಗಿ ಹೇಮಂತದ ಹೊತ್ತಿಗೆ ಹುಲ್ಲಿಗೆ ಸತ್ವ ಹೊರಟೋಗುತ್ತದೆ. ಆಮೇಲೆ ವಸಂತ ಬಂದರೂ ಅದಷ್ಟು ದೊಡ್ಡ ರೀತಿಯಲ್ಲಿ ಹುಲ್ಲು ಬೆಳೆಯೋಲ್ಲ. ಬೇಸಿಗೆಯಲ್ಲಿ ಬಾಡುತ್ತದೆ, ಆಗ ಸಾಮಾನ್ಯ ಕಾಳ್ಕಿಚ್ಚು ಇತ್ಯಾದಿಗಳಾಗುತ್ತವೆ. ಇಲ್ಲ ಗೋಮಾಳ ಮತ್ತು ಹೊಲ ಗದ್ದೆಗಳಲ್ಲಿ ಇತ್ಯಾದಿಗಳಲ್ಲೆಲ್ಲ ಇರುವ ಜನರು ಆ ಒಣ ಹುಲ್ಲಿಗೆ ಬೆಂಕಿ ಇಡ್ತಾರೆ, ಆಗ ಹೊಸ ಹುಲ್ಲು ಚೆನ್ನಾಗಿ ಬೆಳೆಯುತ್ತದೆ. ಆ ಬೆಂಕಿಗಿರಿಸಲ್ಪಟ್ಟಂಥ ಹುಲ್ಲಿನ ಬೂದಿಯೇ ಮತ್ತು ಕಾದ ನೆಲವೇ ಇನ್ನಷ್ಟು ಚೆನ್ನಾದ ಗೊಬ್ಬರವಾಗಿ ಮಾರ್ಪಡುತ್ತದೆ ಅಂತ ಉಂಟು. ಹಾಗಾಗಿ ಮೊದಲ ಮಳೆ ಬಂದೊಡನೆ ಹುಲ್ಲು ಕುಡಿಯೇಳುತ್ತದೆ. ಇಲ್ಲಿ ಬೇಸಿಗೆ ಇದ್ದಾಗಲೂ ಚಿಗುರು ಚೆನ್ನಾಗಿ ಬಂದಿದೆ ಹುಲ್ಲಿನಲ್ಲಿ, ಮಳೆಗಾಲದವರೆಗೂ ಕಾಯಬೇಕಿರಲಿಲ್ಲ. ಅಂದರೆ ಪ್ರತಿಯೊಂದು ಜೀವಿಗೂ ಸಮೃದ್ಧಿ ಇದೆ ಅಂತ ತಾತ್ಪರ್ಯ. ಮೃಗಗಳಿಗೆ ಬೀಯದೆ ಅಗಲದು, ಆಮೇಲೆ ಬೀಯದು ಮೃಗಗಳಿಗೆ. ಜಿಂಕೆಗಳಿಗೆ ಅವು ಎಷ್ಟು ಆಹಾರವಾದರೂ ಅದು ಸೊರಗೋಲ್ಲ, ಕೊರತೆಯಾಗೋಲ್ಲ ಅಂತ. ಜಿಂಕೆ ಮೊದಲಾದ ಸಸ್ಯಾಹಾರಿಗಳು ಬೇಕಾದಂತೆ ಹುಲ್ಲನ್ನು ತಿಂದು ಮೇಯ್ದು ಇಲ್ಲ ಅನಿಸ್ಬಿಡುತ್ತವೆ, ಆದರೆ ಅದಕ್ಕೇನು ಕೊರತೆ ಆಗ್ತಾ ಇಲ್ಲ. ಹುಲ್ಲು ಅದಷ್ಟು ದಿವ್ಯವಾಗಿ ಕಾಪಾಡಲ್ಪಡುತ್ತದೆ ಅಂತ ಒಂದು ಸುಭಾಷಿತ ಜ್ಞಾಪಕ ಬರುತ್ತದೆ. ಇದನ್ನು ಬರೆದಿದ್ದು H.H. ವಿಲ್ಸನ್ ಅಂತ ಹೇಳ್ತಾರೆ. ಅದು ಪ್ರೇಮಚಂದ್ರ ತರ್ಕವಾಗೀಶ ಅನ್ನುವ ಒಬ್ಬ ಕಲ್ಕತ್ತಾದಲ್ಲಿದ್ದ ಸಂಸ್ಕೃತ ವಿದ್ವಾಂಸ ಅಲ್ಲಿದ್ದ ಗೋಳಿಶ್ರೀ ಅನ್ನುವ ಸಂಸ್ಕೃತ ಪಾಠಶಾಲೆಯನ್ನು ವಿಲಿಯಂ ಬೆಂಟಿಂಗ್ ಮುಚ್ಚಿಸಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಸಮಾಧಾನ ಪಟ್ಟುಕೊಳ್ಳಿ, ಸಂಸ್ಕೃತಕ್ಕೇನು ಹಾನಿ ಆಗೋಲ್ಲ ಅಂತ ವಿಲ್ಸನ್ ಬರೆದು ಕಳಿಸಿಕೊಟ್ಟ ಪತ್ರ ಅಂತ ಆ ಪತ್ರದ ಒಂದು ಪದ್ಯ ಅಂತ. ಪ್ರಾಯಶಃ ಐರೋಪ್ಯ ವಿದ್ವಾಂಸರು ಸಂಸ್ಕೃತ ಕಲಿತವರು ಬರೆದ ಕೆಲವೇ ಪದ್ಯಗಳ ಪೈಕಿ ಇರುವ ಅತ್ಯುತ್ತಮ ಪದ್ಯ ಅಂತಂದರೆ ಇದು ಅಂತ ನನಗನ್ಸುತ್ತದೆ. ನಿಷ್ಪಿಷ್ಟಾಪಿ ಪರಂ ಪದಾಹತಿ ಶತೈ ಶಶ್ವತ್ ಬಹು ಪ್ರಾಣಿನಾಂ ಸಂತಪ್ತಾಪಿ ಕರೈ ಸಹಸ್ರ ಕಿರಣೇನ ಅಗ್ನಿಸ್ಫುಲಿಂಗೋಪಮೈ ಛಾಗಾತ್ಯಶ್ಚ ವಿಚರ್ಚಿತಾಪಿ ಸತತಂ ಮೃಷ್ಟಾಪಿ ಕುದ್ದಾಲಕೈ ದುರ್ವಾನ ಮ್ರಿಯತೆ ತಥಾಪಿ ನೆತರಾಂ ಧಾತುರ್ತಯ ದುರ್ಬಲೆ ಅಂತ ಪದ್ಯ. ಎಷ್ಟು ಬಾರಿ ನಡೆದು ಜನ ಸವಸಿದರೂ ಕೂಡ, ಆಮೇಲೆ ಮೇಕೆ ಕುರಿ ದನ ಇತ್ಯಾದಿಗಳು ಎಷ್ಟು ಮೇದರೂ ಕೂಡ, ಹಾಗೆಯೇ ಗುದ್ದಲಿ ಹಿಡ್ಕೊಂಡು ಮನುಷ್ಯರೆಷ್ಟು ಅಗದು ತಮ್ಮ ಪ್ರಾಣಿಗಳಿಗೆ ಎತ್ತುಕೊಂಡು ಹೋದರೂ ಕೂಡ ಕುದ್ದಾಲಕೈಹಿ, ಮತ್ತು ಸೂರ್ಯಕಿರಣೈ ಸಂತಪ್ತಾಪಿ, ಸೂರ್ಯ ಎಷ್ಟು ಬಾಡಿಸಿದರೂ ಕೂಡ ದುರ್ವಾ ನಮ್ರಿಯತೆ, ಹುಲ್ಲು ಸತ್ವೋಗೊಲ್ಲ. ಧಾತುರ್ದಯ ದುರ್ಬಲೆ, ಬ್ರಹ್ಮನ ಸೃಷ್ಟಿಕರ್ತನ ಕೃಪೆ ದುರ್ಬಲರಲ್ಲಿ ಅದೆಷ್ಟು ಇದೆ. ಸಂಸ್ಕೃತಕ್ಕೆ ಯಾರು ಎಷ್ಟು
ಕೇಡು ಮಾಡಿದ್ರೂ ಅದು ಸಾಯದೆ ಫೀನಿಕ್ಸ್ನಂತೆ ಅಗ್ನಿಹಂಸದಂತೆ ಎದ್ದೆದ್ದು ಮತ್ತೆ ಬರ್ತಾ ಇರುತ್ತದೆ ಎನ್ನುವುದು ಪದ್ಯದ ತಾತ್ಪರ್ಯ. ಇಲ್ಲಿ ಹಾಗೆ ಸೂರ್ಯ ಒಣಗಿಸಿದರೂ ಜಿಂಕೆ ತಿಂದು ಅದನ್ನು ಇಲ್ಲವಾಗಿಸೋಕ್ಕೆ ನೋಡಿದರೂ ಕೂಡ ಅದೇನೂ ಆಗೋಲ್ಲ. ಇನ್ನು ಚಕ್ರಮಿಥುನಗಳು ಇರುಳಿನೊಳು ಅಗಲದು. ಚಕ್ರಮಿಥುನ ಚಕ್ರವಾಕಗಳ ಜೋಡಿ ರಾತ್ರಿಯಲ್ಲಿ ಬೇರ್ಪಡುವುದಿಲ್ಲ. ಸೂರ್ಯ ಇದ್ದಾಗ ಪರಸ್ಪರ ಕಾಣುತ್ತವೆ, ಅದಿಲ್ಲದೆ ಇದ್ದಾಗ ಪರಸ್ಪರ ಕಾಣಲಾಗದೆ ಗೋಳಾಡುತ್ತವೆ ಅಂತ ಕವಿಸವಯ. ಆದರೆ ಇದು ಹಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಹೊಂಚದು ಪಗಲ್ ಗೂಗೆ. ಗೂಬೆ ಹಗಲೇ ಬರಬೇಕು ಅಂತ ಕಾಯೋಲ್ಲ, ಅದು ಎಲ್ಲ ಹೊತ್ತಲ್ಲೂ ಓಡಾಡ್ಕೊಂಡಿತ್ತು ಅಂತ. ಅದಕ್ಕೆ ದಿವಾಂಧ ಅಂತಲೇ ಸಂಸ್ಕೃತದಲ್ಲಿ ಒಂದು ಹೆಸರು. ದಿವಾಂಧ ಅಂದರೆ ಹಗಲು ಗುರುಡ ಅಂತ. ನಮ್ಮಲ್ಲಿ ಗುರುಡು ಅಂತ ಒಂದುಂಟು. ಬೇರೆ ಬೇರೆ ಅಂತ ಒಂದು ರೋಗ ಇದೆ, ಅದು ವಿಟಮಿನ್ ಬಿ ಸರಿಯಾಗಿಲ್ಲದೆ ಇದ್ದರೆ ಬಂದುಬಿಡುತ್ತದೆ. ಅದು ನೈಟ್ ಬ್ಲೈಂಡೆಡ್ನೆಸ್ ಅಂತ ಇರುಳು ಗುರುಡನ್ನು ಉಂಟು ಮಾಡುತ್ತದೆ ಅಂತ. ಆದರೆ ಪಾಪ ಈ ಪಕ್ಷಿಗಿರ್ತಕ್ಕಂಥದ್ದು ಹಗಲು ಗುರುಡು. ಆದರೆ ಅದು ಹಗಲುವರೆಗೂ ಕಾಯಬೇಕಿಲ್ಲ, ಇರುಳುವರೆಗೂ ಕಾಯಬೇಕಿಲ್ಲ. ಹಗಲಲ್ಲಿ ಕೂಡ ಅದಕ್ಕೇನು ತೊಂದರೆ ಆಗ್ತಿರಲಿಲ್ಲ, ಎಲ್ಲ ಕಾಲದಲ್ಲೂ ಅದಕ್ಕೆ ಕಣ್ಣು ಕಾಣಿಸ್ತಿತ್ತು ಅಂತ ಕವಿ ಹೇಳ್ತಾನೆ. ಇನ್ನು ಸಂಪಗೆ ಎಲರ್ಗಳಂ ಚಂಚರೀಕಂಗಳ್ ಅಡರದೆ ಮಾಣವು. ಸಂಪಿಗೆ ಹೂವಿಗೆ ದುಂಬಿ ಹೋಗೋಲ್ಲ ಅಂತ ಒಂದು ಕವಿ ಸಮಯ. ಅದರ ಗಾಢವಾದ ಪರಿಮಳದ ಕಾರಣ ದುಂಬಿಗೆ ಸಂಪಿಗೆಯನ್ನು ಕಂಡ್ರೆ ಆಗೋಲ್ಲ. ಆದರೆ ಇಲ್ಲಿಯ ಈ ಉದ್ಯಾನದಲ್ಲಿ, ಇಲ್ಲಿಯ ತಪೋವನದಲ್ಲಿ ಸಂಪಿಗೆ ಹೂಗಳು ಕೂಡ ದುಂಬಿಗಳಿಗೆ ಸೇರುತ್ತಿದ್ದುವು ಅಂತ. ಹೀಗೆ ಪರಸ್ಪರ ವೈರವಿಲ್ಲದೆ, ವೈಷಮ್ಯವಿಲ್ಲದೆ, ಕೊರತೆ ಇಲ್ಲದೆ ಎಲ್ಲ ಜೀವರಾಶಿಗಳು ಬಾಳ್ತಾ ಇದ್ದುವು. ಕಾರಣ ಬನದಲ್ಲಿ ಉಮೆ ಇರಲ್ಕೆ. ಕಾಳಿದಾಸ ತನ್ನ ಅಮೋಘ ಕಾವ್ಯ ಕುಮಾರ ಸಂಭವದಲ್ಲಿ ಪಾರ್ವತಿಯ ತಪಸ್ಸನ್ನು ಅನ್ಯಾದೃಶವಾಗಿ ವರ್ಣಿಸಿದ್ದಾನೆ. ಆದರೆ ಈ ಥರದ ಕಸರತ್ತುಗಳನ್ನೆಲ್ಲ ಮಾಡಿಲ್ಲ. ನೈಸರ್ಗಿಕವಾಗಿ ಏನಿದೆ ಅದನ್ನು ಮಾಡಿದ್ದಾನೆ. ಆದರೂ ಆ ಪರಿಸರ ಸಕಲ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಭಾವ ಬೀರ್ತು ಅನ್ನುವಂತೆ ಹೇಳಿದ್ದಾನೆ. ಆ ಒಂದು ಎಳೆಯನ್ನು ತೆಗೆದುಕೊಂಡು ಕವಿಗಳು ಮುಂದೆ ವಿಸ್ತರಿಸಿಕೊಂಡು ಬಂದಿದ್ದಾರೆ. ತಾತ್ಪರ್ಯ ದೊಡ್ಡವರ ಸಾನ್ನಿಧ್ಯ, ಅಲ್ಲಿ ಎಲ್ಲವೂ ತೆಪ್ಪಗಿರುತ್ತದೆ ಅಂತ. ಶಿವನೇ ಇದ್ದಾನಲ್ಲ, ಎಲ್ಲ ವೈರುಧ್ಯಗಳನ್ನು ತನ್ನೊಳಗೆ ಸಮನ್ವಯ ಮಾಡಿಕೊಂಡಿದ್ದಾನೆ. ವಿಷ್ಣುವಾದರೂ ಅಷ್ಟೇ, ಮಲಗಿರೋದು ಹಾವಿನ ಮೇಲೆ, ಹಾರಾಡೋದು ಹದ್ದಿನ ಮೇಲೆ, ಒಂದಕ್ಕೆ ಇನ್ನೊಂದು ವೈರವಾಗಿಲ್ಲ. ಇಲ್ಲದೇ ಇದ್ದರೆ ನಿನ್ನ ಕಾರು ನಿನ್ನದೇ ಹಾಸಿಗೆಯನ್ನು ನುಂಗಿ ನೊಣೆಯಿತು ಅಂತ ಹೇಳ್ಬೋದಾಗಿತ್ತಲ್ಲ, ಆಗಿಲ್ಲ. ಈ ರೀತಿಯಾದ ಒಂದು ಮಹತ್ ಸಾನ್ನಿಧ್ಯದಲ್ಲಿ ಬರುವ ಸಾಮರಸ್ಯ ಅಂತ ಧ್ವನಿ. ಅರೆ ಧ್ವನಿಯನ್ನು ಮೀರಿಸುವಂತೆ ಶಬ್ದಾಲಂಕಾರ ಚಮತ್ಕಾರ ಇರುವುದರಿಂದ ಇಲ್ಲಿಯ ಕವಿ ರಚನೆಯಲ್ಲಿಯೇ ಸ್ವಾರಸ್ಯ ಇದೆ ಅಂತ ಅನ್ನಬೇಕು. ಮತ್ತೆ ಕವಿ ಹೇಳ್ತಾನೆ, ಕಾಡಾನೆಗಳು ಕೇಸರಿಗಳ ಮರಿಗಳಿಗೆ ಮೊಲೆಯೂಡುವು, ಪುಲ್ಲೆಗಳು ಪೆರ್ಬುಳಿಗಳು ಸರಸವಾಡುವು, ಪಾವು ಮುಂಗುಲೆಗಳು ಒಡಗೂಡುವು, ಮೂಷಕಂ ಮೇಲೆ ಬಿದ್ದು ಕಾಡುವು, ಮಾರ್ಜಾಲಮಂ ಮೊಲಂ ತೋಳನಂ ಬೇಡುವು, ಮೇವುಗಳನ್ನೊಂದು ಬಳಿಯೋಳ್ ಗೂಡು ಮಾಡುವು, ಪದ್ದು ಕಾಗೆಗಳು ಎಂತೋ ಸಾತ್ವಿಕಂ ಅಪರ್ಣಯ ತಪೋವನದಳು ಅಂತ ಗರ್ಭಶತ್ರುಗಳು, ಆಗರ್ಭಶತ್ರುಗಳು ಆದಂತಹ, ನಮ್ಮಲ್ಲಿ ಸಂಸ್ಕೃತದಲ್ಲಿ ಸಮಾಸಗಳೇ ಉಂಟು, ಅಹಿನ ಕುಲಂ ಅಂತ, ಹಾವು ಮುಂಗುಸಿ, ಅದನ್ನು ಏಕಶೇಷವಾಗಿ ಮಾಡಿ ಹೇಳ್ತಾರೆ. ಅಂದರೆ ಹಾವು ಮುಂಗುಸಿ ಅಂತಂದ್ರೆ ಯುದ್ಧ ಕಲಹ ಅಂತ. ಅದೇ ರೀತಿ ಆನೆ ಸಿಂಹ ಅಂತಕ್ಕಂಥದ್ದು. ಇನ್ನು ಹುಲ್ಲೆ ಹೆಬ್ಬುಲಿ, ಜಿಂಕೆ ಹುಲಿ, ಅದೇ ರೀತಿ ಬೆಕ್ಕು ಇಲಿ, ಇವುಗಳೆಲ್ಲವೂ ಕೂಡ ಜಾತಿ ವೈರವನ್ನು, ಜನ್ಮನ ಬಂದ ವೈರವನ್ನು ಬಿಟ್ಟು ಅವು ಇದ್ದುವು. ಇನ್ನು ಹದ್ದು ಕಾಗೆ, ಅವುಗಳಲ್ಲಿ ವೈರ ಉಂಟು, ಅವುಗಳು ಒಟ್ಟಿಗೆ ಗೂಡು ಮಾಡಿಕೊಳ್ತಾ ಇದ್ದುವು ಅಂತ. ದಿವ್ಯ ಸಾನ್ನಿಧ್ಯದ ಪ್ರಭಾವ ಈ ಥರ ಇತ್ತು ಅಂತ. ಆಮೇಲೆ ಮತ್ತೊಂದು ಸ್ವಾರಸ್ಯವನ್ನು ಕವಿ ಹೇಳ್ತಾನೆ. ಅದಕ್ಕೂ ಬಾಣಾದಿ ಪೂರ್ವ ಕವಿಗಳ ಪ್ರಭಾವ ಉಂಟು. ಆ ಪದ್ಯವನ್ನು ಕಾಣೋಣ. ಪರಿಚರ್ಯೆಯಂ ಮಾಡುವುವು ಕೋಡಗಂಗಳ್, ಪರಿಚರ್ಯೆಯಂ ಮಾಡುವುವು ಕೋಡಗಂಗಳ್, ಇರ್ದರ ಗಿಳಿಗಳಾಡುವುವು ಕೂಡ ಸರಸೋಕ್ತಿಯಿಂ, ಇರ್ದ ಅರಗಿಳಿಗಳಾಡುವುವು ಕೂಡ ಸರಸೋಕ್ತಿಯಿಂ,
ಬರಿ ಕೈಗಳಂ ನೀಡಿ ಪಣ್ಗಾಯ್ ಅಲರ್ಗಳಂ ದಂತಿಗಳ್ ಕುಡುತಿರ್ಪವು. ಬರಿ ಕೈಗಳಂ ನೀಡಿ ಪಣ್ಕಾಯ್ ಅಲರ್ಗಳಂ ದಂತಿಗಳ್ ಕುಡುತಿರ್ಪುವು. ಪಿರಿದು ಬಯಸಿದ ವಸ್ತುಗಳ ನಿತ್ತಪವು ಕಲ್ಪತರುಗಳ್. ಪಿರಿದು ಬಯಸಿದ ವಸ್ತುಗಳ ನಿತ್ತಪವು ಕಲ್ಪತರುಗಳ್. ಎಡೆಯಾಟದ ಸರ್ಗಳಂ ಕಳೆದಪು ಪರಿಮಳದ ಅಲರ್ಗಳ್. ಎಡೆಯಾಟದ ಸರ್ಗಳಂ ಕಳೆದಪವು ಪರಿಮಳದ ಅಲರ್ಗಳ್. ಅಗಜಯ ತಪೋವನದೊಳಾವಾಸಮಾಗಿರ್ಪವರ್ಗೆ. ಅಗಜಯ ತಪೋವನದೊಳಾವಾಸಮಾಗಿಪ ಅವರ್ಗೆ. ಪರಿಚರ್ಯೆಯಂ ಮಾಡವು ಕೋಡಗಗಳು ಇದ್ದರೆಗಳಿಗಳಾಡುವು ಕೂಡೆ ಸರಸೋಕ್ತಿಯಂ. ಬರಿ ಕೈಗಳಂ ನೀಡಿ ಪಣ್ಗಾಯ್ ಅಲರ್ಗಳಂ ದಂತಿಗಳು ಕುಡುತಿರ್ಪುವು. ಪಿರಿದು ಬಯಸಿದ ವಸ್ತುಗಳ ನಿತ್ತಪು ಕಲ್ಪತರುಗಳು. ಎಡೆಯಾಟದ ಸರ್ಗಳಂ ಕಳೆದಪು ಪರಿಮಳದಲರ್ಗಳ್. ಅಗಜಯ ತಪೋವನದೊಳ್ ಆವಾಸಮಾಗಿರ್ಪವರ್ಗೆ. ಅದು ಎಷ್ಟು ಧನ್ಯತೆಯ ವನ ಅಂತನ್ನೋದನ್ನು ನಾವು ಶುದ್ಧ ಧನ್ಯಾಸಿ ರಾಗದಲ್ಲೇ ಕೇಳಿಬಿಟ್ವಿ. ಪರಿಚರ್ಯೆಯಂ ಮಾಡುವವು ಕೋಡಗಂಗಳ್. ಅಲ್ಲಿ ಬಂದವರಿಗೆ ಮಂಗಗಳು ಪರಿಚರ್ಯೆಯನ್ನು ಮಾಡ್ತಾ ಇದ್ವು ಅಂತ ಹೇಳಿ ಕೇಳಿ. ಮಂಗಗಳು ಚಂಚಲ ಬುದ್ಧಿ, ಅವುಗಳು ಚೇಷ್ಟೆ ಮಾಡುತ್ತವೆ, ಕೈಯಲ್ಲಿದ್ದ ಆಹಾರವನ್ನು ಕಸ್ತುಕೊಂಡು ಓಡೋಗುತ್ತವಲ್ಲದೆ ಪರಿಚರ್ಯೆಯನ್ನು ಮಾಡುತ್ತವ. ಈ ಮಟ್ಟಿಗೆ ಸಂಸ್ಕಾರ ಬಂತು ಮಂಗಗಳಿಗೆ ಅಲ್ಲಿದ್ದ ಗೌರೀದೇವಿಯ ಸಾನ್ನಿಧ್ಯ ಸಾಹಚರ್ಯದಿಂದ ಅಂತ. ಇನ್ನು ಅರಗಿಡಿಗಳು ಆಡುವವು ಕೂಡೆ ಸರಸೋಕ್ತಿಗಳು, ಸರಸವಾದ ಮಾತುಗಳನ್ನು, ಉಪಚಾರದ ಮಾತುಗಳನ್ನು ಗಿಣಿಗಳು ಆಡ್ತಾ ಇದ್ವು. ತುಂಬ ಚೆನ್ನಾಗಿ ಬಂದವ್ರನ್ನ ನೋಡ್ಕೊಳ್ತಾ ಇದ್ವು. ಇನ್ನು ಬರಿ ಕೈಗಳಂ ನೀಡಿ ಪಣ್ಗಾಯಗಳು ಅಲರ್ಗಳಂ ದಂತಿಗಳು ಕುಡುತಿರ್ಪುವು. ಕೈ ಅಂದರೆ ಸೊಂಡಿಲು ಅಂತ. ಆನೆಯ ಕೈಯೇ ಸೊಂಡಿಲು, ಕರ ಅದಿರುವುದು ಕರಿ, ಹಸ್ತ ಇರುವುದರಿಂದ ಹಸ್ತಿ ಇಂತಿವಲ್ಲ. ಹಾಗೆ ಆನೆಗಳು ತಮ್ಮ ಸೊಂಡಿಲಿಂದ ಮರ ಗಿಡಗಳ ಹೂಬಳ್ಳಿಗಳ ಆ ಪದಾರ್ಥಗಳನ್ನು, ಪ್ರಸವಗಳನ್ನು, ಹೂವನ್ನು, ಕಾಯನ್ನು, ಹಣ್ಣನ್ನು ಬಿಡಿಸಿಕೊಂಡು ಬಂದವರಿಗೆ ಕೊಡ್ತಾ ಇದ್ದವು ಅಂತ. ಅಂದರೆ ಅದೆಷ್ಟು ಚೆನ್ನಾಗಿ ಉಪಚಾರದ ಮಾತಾಡೋದಕ್ಕೆ ಗಿಣಿಗಳು, ಎದ್ದು ಓಡಾಡಿ ಅವರುಗಳಿಗೆ ಆಸನಾದಿ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ಮಂಗಗಳು, ಇನ್ನು ಆತಿಥ್ಯದ ಆಹಾರ ವಿತರಣೆ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಆನೆಗಳು ಅಂತ. ಪಿರಿದು ಬಯಸಿದ ವಸ್ತುಗಳನ್ನು ಇತ್ತಪುವು ಕಲ್ಪತರುಗಳು. ಇನ್ನು ವನದಲ್ಲಿ ಕಲ್ಪವೃಕ್ಷಗಳು ಇದ್ದವು, ಅವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದವು. ಹೀಗೆ ಈ ರೀತಿಯಾಗಿದ್ದಾಗ ಆಟದ ತರುಗಳೆಡೆ ಆಟದ ಆಸರ್ಕಳಂ ಕಳೆದಪುವು ಪರಿಮಳದ ಅಲರ್ಗಳು. ಇನ್ನು ಬಳಲಿಕೆಯನ್ನೆಲ್ಲ ಅಲ್ಲಿದ್ದ ದಿವ್ಯವಾದ ಪರಿಮಳ ಭರಿತ ಪುಷ್ಪಗಳೇ ಕಳೀತಾ ಇದ್ದವು. ಇದು ಅಗಜಯ ಪಾರ್ವತಿಯ ತಪೋವನದೊಳ ಆವಾಸಂ ಆಗಿರ್ಪವರ್ಗೆ. ಅವಳ ಸಾನ್ನಿಧ್ಯದಿಂದ ಅಲ್ಲಿದ್ದ ಮಿಕ್ಕವರಿಗೆ ಕೂಡ ಅನುಕೂಲ ಆಯಿತು ಅಂತ. ತುಂಬ ಸುಂದರವಾದ ಕಲ್ಪನೆ. ಆದರೆ ಇದನ್ನು ಪೂರ್ವ ಕವಿಗಳು ಮಾಡಿದ್ದಾರೆ. ಪರಿಚಿತ ಶಾಖಾಮೃಗೈಹಿ ಆಕೃಷ್ಯಮಾಣ ಪ್ರವೇಶ್ಯಮಾನ ಜರದಂಧ ತಾಪಸಂ ಅಂತ ಬಾಣಭಟ್ಟ ಕಾದಂಬರಿಯಲ್ಲಿ ಜಾಪಾಲಿ ಮಹರ್ಷಿಯ ಆಶ್ರಮದಲ್ಲಿ ಮಂಗಗಳು ಹೇಗೆ ಋಷಿಗಳನ್ನು ಮುಪ್ಪಿನ ಕಣ್ಣು ಕಾಣದ ತೊಂದರೆಯಲ್ಲಿದ್ದಂಥವರನ್ನು ಪರ್ಣಶಾಲೆಯಿಂದ ಯಜ್ಞವೇದಿಯ ಬಳಿಗೋ ಅಧ್ಯಯನ ವೇದಿಕೆಯ ಬಳಿಗೋ ಕರೆದುಕೊಂಡು ಹೋಗೋದು, ಕರೆದುಕೊಂಡು ಬರುವುದು ಮಾಡ್ತಾ ಇದ್ದವು. ಮತ್ತು ಆನೆಗಳು ತಮ್ಮ ದಂತ ಕುಂತಗಳಿಂದ ನೆಲವನ್ನು ಅಗೆದು ಸೊಂಡಿಲಿನಿಂದ ನೀರು ಹಾಯಿಸಿ ಗಿಡಗಳಿಗೆ ಬೇಕಾದ ಪಾತಿಗಳನ್ನು ಮಾಡಿಕೊಡ್ತಾ ಇದ್ದವು ಅಂತೆಲ್ಲ ಹೇಳ್ತಾ ಬರ್ತಾನೆ. ಅವನ್ನು ನಾವಿಲ್ಲಿ ಕಾಣಬಹುದು. ಮುಂದೆ ಈ ವನದಲ್ಲಿ ಹೀಗೆ ಬಂದು ನಿಂತಂಥ ಕುದುರೆ ಆ ನೀರನ್ನು ಕುಡಿದು ಹೆಬ್ಬುಲಿ ಆಯಿತು. ವನದ ಪ್ರವೇಶ ಮಾಡಿದೊಡನೆ ಹೆಣ್ಣಾಯಿತು. ಈ ಸರೋವರದ ನೀರು ಕುಡಿದು ಹೆಬ್ಬುಲಿ ಆಯಿತು. ಅದು ಏನು ಅಂತಂದಾಗ ಆಗ ಈ ಹಿನ್ನೆಲೆ ಗೊತ್ತಾಗುತ್ತದೆ. ಇದು ಪಾರ್ವತಿ ತಪಸ್ಸು ಮಾಡಿದ ಎಡೆ. ಅವಳ ತಪೋಭಂಗವನ್ನು ಒಬ್ಬ ರಾಕ್ಷಸ ಮಾಡ್ತಾನೆ. ಅದಕ್ಕೆ ಅವಳಿಗೆ ರೋಷ ಬಂದು ಅವಳು ವಿಪಿನದೊಳಿಂತು ಬಿಡದೆ ಭಾಳಾಕ್ಷಣಂ ಧ್ಯಾನಿಸುತ್ತ ಗಿರುಜ ಇರುತ್ತಿರಲ್ ಓರ್ವ ರಾಕ್ಷಸಂ ಕಾಂತಾರಮಂ ತಿರುಗುತ್ತೈತಂದು ಕಂಡ ನೀ ಪಾರ್ವತಿಯನು. ಅವನು ಅವಳನ್ನು ಕೆಣಕ್ತಾನೆ. ಆಗ ಅವಳು ಭುವನ ಮಾತೆಯ ಕತಿಯ ವೈಮನಸ್ಯದೊಳ್ ಉಳಿವರಾರ್
ಅಸುರನ್ ಉರಿದು ಪೋದಂ ಕೂಡೆ ಬೂದಿಯಾಗಿ, ಅವಳ ಕೋಪಾಗ್ನಿಗೆ ತುತ್ತಾಗಿ ಅವನು ಬೂದಿಯಾಗ್ತಾನೆ. ಬೆಂದು ಪೋದಂ ದಾನವಂ ಬಳಿಕ ದೇವಿ ಕಥೆಯಿಂದ ನುಡಿದಳು, ಈ ವನಕ್ಕಿಂದು ಮೊದಲಾಗಿ ಪುರುಷ ಪ್ರಾಣಿಗಳು ಪೊಕ್ಕಡಾಗಲೇ ಸ್ತ್ರೀತ್ವ ಮಕ್ಕೆ. ಯಾವ ಗಂಡು ಮನುಷ್ಯನಾಗಲಿ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಪ್ರವೇಶ ಮಾಡಿದರೂ ಈ ವನಕ್ಕೆ ಪ್ರವೇಶಿಸಿದ ಒಡನೆಯೇ ಹೆಣ್ಣಾಗಲಿ ಅಂತ. ಆದರೆ ಕವಿ ಒಂದನ್ನು ಹೇಳಿಲ್ಲ, ಹೀಗೆ ಪಾಂಡವ ಸೇನೆ ಅರ್ಜುನ ನೇತೃತ್ವದಲ್ಲಿ ಪ್ರವೇಶ ಮಾಡಿದ್ದ ಅವರೇನಾದರು ಅಂತ. ಅವರೇನಾದ್ರು ಹೊರಗಡೆ ಇದ್ದರ, ಬೇಲಿ ಇತ್ತ ಗೊತ್ತಿಲ್ಲ. ಮೊದಲು ಕುದುರೆ ಓಡೋಯ್ತು, ಅದು ಹೆಣ್ಣಾಯಿತು, ಅದನ್ನು ಇವರು ಗಮನಿಸಿಕೊಂಡು ಒಳಗೆ ಹೋಗಲಿಲ್ಲ, ಹೀಗೇನೋ ಮಾಡ್ಕೋಬೇಕು. ಈ ಥರ ಪ್ರಶ್ನೆ ಕೇಳೋದು ಅರಸಿಕತೆ. ಕಾವ್ಯವನ್ನು ಓದುವಾಗ ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್, ಅದನ್ನು ಅಲ್ಲಿಯೇ ಅಮಾನತ್ತಿಗೆ ಇಟ್ಟುಬಿಡಬೇಕು ಅಂತ. ಆಮೇಲೆ ಈ ಮಡುವಿನ ನೀರು ಕೂಡಿದೊಡನೆ ಅದು ಹೆಬ್ಬುಲಿ ಆಯ್ತಲ್ಲ ಹೇಗೆ ಅಂತಂದರೆ, ಹಿಂದಣದ ಕೃತಯುಗದ ಮೊದಲ ಕಾಲದೊಳ್ ಸಕಲ ಧಾರಣಿಯ ತೀರ್ಥಂಗಳಂ ಬಳಸಿ ಬರುತ್ತಾ ಅಕೃತ ವ್ರಣಾಖ್ಯ ಭೂಸರನೋರ್ವನ್, ಒಬ್ಬ ಬ್ರಾಹ್ಮಣ ಅಕೃತ ವ್ರಣ ಅಂತ ಅಂದರೆ ಅವನಿಗೆ ಎಂದೂ ಗಾಯವಾಗಿಲ್ಲ ಅಂತ. ಅಕೃತಂ ವ್ರಣಂ, ಯಾರಿಗೂ ಗಾಯವಾಗದೇ ಇದ್ದಂಥದ್ದಿಲ್ಲ, ಇವನಿಗಾಗಿಲ್ಲ ಅಂತವನು ಬಂದು ಇಲ್ಲಿ ಸಲಿಲ ಸ್ನಾನ ಕೆಳಿದು ವಾರುಣ ಮಂತ್ರಮಂ ವಾರ್ಯೋಳ್ ಜಪಿಸುತ್ತಿರ್ದನ್. ಆ ಕ್ಷಣದೊಳವನ ಅಂಗ್ರಿಯಂ ಬಂದು ಪಿಡಿದುದು ನೆಗಳ್ ಬಿಗಿದು ದಂತಂಗಳಿಂದ. ಅವನು ವಾರುಣ ಮಂತ್ರ ಹೇಳಿಕೊಂಡು ಸ್ನಾನಕ್ಕೆ ಇಳಿಯುತ್ತಿದ್ದಂಗೆ ಕಾಲನ್ನು ಮೊಸಳೆಯೊಂದು ಬಂದು ಹಿಡಿಯುತ್ತದೆ. ಆಗ ಅವನು ಕಷ್ಟಪಟ್ಟು ಇದೇನು ಜಲೋತ್ಪನ್ನ ಮತ್ಸ್ಯವೋ ಮಹಾಗ್ರಾಹವೋ ಶಿವಶಿವ ದುಷ್ಟಭಾವಿತವಲ್ಲ ಅಂತ ಹೇಳಿ ತನ್ನ ತಪೋಬಲದಿಂದ ಅದರಿಂದ ಆಚೆಗೆ ಬಂದು ಮಡುವಿನೊಳು ಮಡಬಿಡಿದ ನೆಗಳಂ ಬಲೋತ್ಕರತೆ ಬಿಡಿಸಿಕೊಂಡು ಆಮೇಲೆ ತಡಿಗೆ ಅಡರಿ ಕೋಪದಿಂ ನುಡಿದನ್. ಉದಕಸ್ಥಮಾಗಿದ್ದ ದೇವತೆಗಳಿಗೆ ದುಷ್ಟಭಾವದ ಜಲಮಿದು ಕಡುಭಯಂಕರದಿಂದನಿಗೆ ತೋರಿದುದರಿಂದ ಇಲ್ಲಿ ನೀರ್ಗುಡಿದ ಜೀವಿಗಳನ್ನು ಪುಲಿಯಾಗಲಿ ಇಂದು ಮೊದಲ್ ಅಂತ. ನನಗಿಷ್ಟು ತೊಂದರೆ ಕೊಟ್ಟವು, ಹಾಗಾಗಿ ಮೊಸಳಿಗಿಂತ ಭಯಂಕರವಾದ ಒಂದು ಪ್ರಾಣಿ ಆಗಲಿ, ಇಲ್ಲಿ ಯಾವ ಪ್ರಾಣಿ ಒಂದು ಮನುಷ್ಯ ಬಂದು ನೀರು ಕುಡಿದ್ರೂ ಅದು ಭಯಂಕರವಾದ ಹೆಬ್ಬುಲಿ ಆಗಲಿ, ಮೊಸಳೆಗೆ ಅಪಾಯವಾಗುವಷ್ಟಾಗಲಿ, ಆಗ ಅದು ಏನು ಮಾಡೋದಿಲ್ಲ ಅಂತ ಶಾಪ ಕೊಟ್ಟ ಅಂತ. ಒಟ್ಟಿನಲ್ಲಿ ಯಜ್ಞಾಶ್ವ ಹೆಣ್ಣಾಗಿದ್ದು ಹೋಗಿ ಹೆಣ್ಣು ಹುಲಿ ಆಯಿತು. ಒಂದಾದರೆ ಸಾಕು, ಇನ್ನೊಂದು ತಾನೇ ಆಗಿರುತ್ತದೆ. ಇದರೊಳಗೆ ಇನ್ನೆಂಥದ್ದು? ಆಗ ಚಿಂತಾಕ್ರಾಂತನಾಗಿ ಅರ್ಜುನ ಯೋಚನೆ ಮಾಡ್ತಾನೆ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸಂಕಟ ಬಂದಾಗ ವೆಂಕಟರಮಣ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಒಂದು ಸ್ತೋತ್ರಗಳನ್ನೆಲ್ಲ ಯಥಾವತ್ತಾಗಿ ಗುಣಸಂಕೀರ್ತನ ನಾಮಾವಳಿ ವಿಶೇಷಣಗಳನ್ನೇ ಮಾಡ್ತಾನೆ. ಆಗ ಕೃಷ್ಣ ಬಂದು ಅದಕ್ಕೆ ಪೂರ್ವ ರೂಪವನ್ನು ಕೊಡ್ತಾನೆ. ಪಾಂಡವರಿಗೆ ಈ ಅನುಕೂಲತೆ ಉಂಟೇ ಉಂಟು. ಕೃಷ್ಣ ನೆನರೊಡನೆ ಬರ್ತಾನೆ, ಬಂದು ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಡ್ತಾನೆ. ಹೀಗೆ ಹೊರಡ್ತಾರೆ. ಹೊರಟಾಗ ಅಲ್ಲಿ ಅವರಿಗೆ ಪ್ರಮೀಳಾ ರಾಜ್ಯ ಕಾಣಿಸುತ್ತದೆ. ರಾಜ್ಯದ ಎಲ್ಲೆಗೆ ಬಂದಿದ್ದಾರೆ, ಈಗ ರಾಜ್ಯವನ್ನೇ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಆ ಪ್ರಮೀಳಾ ರಾಜ್ಯದಲ್ಲಿ ಹೆಂಗಸರು ಎಂಥವರು ಹೇಗಿದ್ದರು ಅನ್ನೋದನ್ನು ನಾವು ಮುಂದಿನ ಸಂಧಿಯಲ್ಲಿ ನೋಡ್ತೀವಿ. 16ನೇ ಸಂಧಿಗೆ ನಾವು ಬರ್ತೀವಿ. ಅಲ್ಲಿ ಅರ್ಜುನನ ಸೇನೆಯನ್ನು ಎದುರಿಸೋದಕ್ಕೆ ಅವರು ರಣವ್ಯೂಹ ಮಾಡಿಕೊಂಡು ಸಿದ್ಧರಾಗಿದ್ದಾರೆ. ನಮ್ಮ ಕಾವ್ಯಗಳಲ್ಲಿ ಈ ಬಗೆಯ ಒಂದು ಸ್ತ್ರೀ ಸೈನ್ಯದ ಚಿತ್ರಣ ಬರುವುದು ಇಲ್ಲಿಗೆ. ಆಮೇಲೆ ಕೆಲವು ಕಡೆಯೆಲ್ಲ ಕಾಣಿಸುತ್ತದೆ. ಉದಾಹರಣೆಗೆ ನವನಾಥರಲ್ಲಿ ಒಬ್ಬನಾದಂಥ, ನವನಾಥರಲ್ಲಿ ಅಗ್ರಗಣ್ಯನೂ ಮಾರ್ಗದರ್ಶಕನೂ ಆದಂತಹ ಮತ್ಸ್ಯೇಂದ್ರನಾಥ, ಅವನು ಒಂದು ಮಹಿಳಾ ರಾಜ್ಯದಲ್ಲಿ ಇದ್ದ ಅಂತಕ್ಕಂಥದ್ದು. ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಅವರು ಒಂದು ಮಹಿಳಾ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದರು. ಹೀಗೆಲ್ಲ ಮುಂದಿನ ಕಥೆಗಳಲ್ಲಿ ಬರ್ತವೆ. ಆದರೆ ಪುರಾಣ ಪ್ರಸಿದ್ಧಿ ಇರುವುದು, ಪ್ರಾಚೀನ ಗ್ರಂಥಗಳಲ್ಲಿರುವುದು ಇದೊಂದೇ, ಪ್ರಮೀಳಾ ಕಾವ್ಯ. ಪ್ರಮೀಳೆ ಮತ್ತು ಅರ್ಜುನ ಇವರಿಬ್ಬರದು ನಡೆಯುವ ಸಂಘರ್ಷ. ಅದನ್ನು ಯಕ್ಷಗಾನಾದಿಗಳಲ್ಲೆಲ್ಲ ನಾವು ನೋಡ್ತೀವಿ. ಪ್ರಮೀಳಾ ಕಾಳಗ ಅಂತಲೇ ಉಂಟು, ಪ್ರಮೀಳಾರ್ಜುನೀಯಂ ಅಂತಲೇ ಕಾವ್ಯವು ತೆಲುಗಿನಲ್ಲಿ ಬೇರೆ ಭಾಷೆಗಳಲ್ಲೂ ಉಂಟು. ಇದು ಗ್ರೀಕ್ ಭಾಷೆಯಲ್ಲಿ ಪ್ರಸಿದ್ಧವಾದ ಅಮೆಜಾನ್ ಅಂತ ಶಬ್ದ ಇದೆಯಲ್ಲ, ಅಲ್ಲಿ ಅಮೆಜೋನಿಯನ್ಸ್ ಅಂತ ಇಂಗ್ಲೀಷ್ನಲ್ಲೂ ಹೇಳ್ತಾರೆ. ಅಮೆಜಾನರು ಅಂತಂದರೆ ಯುದ್ಧ ನಿರತರಾದಂಥ, ಯುದ್ಧೋದ್ಧತೆಯರಾದ ಹೆಣ್ಣುಗಳ ಸಂತತಿಗೆ ಆ ಹೆಸರಿದೆ. ಅದು ಗ್ರೀಕರ ಮಹಾಕೃತಿ ಹೋಮರ್ನ ಇಲಿಯತ್ ಕಾವ್ಯದಲ್ಲಿ ಟ್ರಾಯ್ ನಗರದ ಜನಕ್ಕೆ ರಕ್ಷಣೆಗಾಗಿ ಬರ್ತಾರೆ. ಹಿಪ್ಪೋಲಿತಾ ಅಂತ ಒಬ್ಬ ನಾಯಿಕೆ, ಅವಳ ನೇತೃತ್ವದಲ್ಲಿ, ನಮ್ಮ ಪ್ರಮೀಳೆ ತರದವಳು ಅವಳು, ಹಿಪ್ಪೋಲಿಟಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಅವಳು ದೊಡ್ಡ ಹೆಂಗಳೆಯರ ಸೇನೆಯನ್ನು ಮಾಡಿಕೊಂಡು ಬರ್ತಾಳೆ. ಅವರು ಯುದ್ಧ ಮಾಡೋಕ್ಕೆ ಬರ್ತಾರೆ. ಅವರ ಯುದ್ಧದಲ್ಲಿ ಎದುರಿಸೋದು ಕಷ್ಟವಾಗುತ್ತದೆ ಗ್ರೀಕರಿಗೆ. ಗ್ರೀಕರ ನಾಯಕ ಪ್ರಖ್ಯಾತನಾದ ಮಹಾವೀರ ಅವನು ಅಖಿಲೇಸ್ ಇದ್ದಾನೆ. ಅಖಿಲೀಸ್ ಕೊನೆಗೆ ತಾನು ಹೋರಾಡಿ ಬಹಳ ಕಷ್ಟದಿಂದ ಹಿಪ್ಪೋಲಿಟಾ ರಾಣಿಯನ್ನು ಕೊಲ್ತಾನೆ.
ಆ ಸ್ತ್ರೀ ಸೈನ್ಯ ಪರಾಸ್ತವಾಗುತ್ತದೆ ಅಂತ ಬರುತ್ತದೆ. ಹಾಗೆಯೇ ಈ ಒಂದು ಗ್ರೀಕರ ಮಹಾಯುದ್ಧ, ಟ್ರೋಜನ್ ಯುದ್ಧ ಆಗೋದಕ್ಕೆ ಮುನ್ನ ಕೂಡ ಇಂದೊಂದು ಕಾಲದಲ್ಲಿ ಬಂಗಾರದ ಉಣ್ಣೆಯನ್ನು ತೆಗೆದುಕೊಂಡು ಬರೋದಕ್ಕೆ ಗೋಲ್ಡನ್ ಫ್ಲೀಸ್ ಅಂತ ಒಂದು ಕಥೆ ಬರುತ್ತದೆ. ಅದಕ್ಕೆ ಅವನು ಜೇಸನ್ ಅನ್ನುವ ಮಹಾವೀರ ಆರ್ಗೋಸ್ ಅನ್ನುವ ಒಂದು ದೊಡ್ಡ ಹಡಗನ್ನು ಮಾಡಿಕೊಂಡು ಹೊರಡ್ತಾನೆ, ಆ ಕಾಲದ ಮಹಾವೀರರನ್ನೆಲ್ಲ ಸೇರಿಸಿಕೊಂಡು ಅಂತ ಬರುತ್ತದೆ. ಆ ಕಾಲದಲ್ಲಿ ಅವರ ದಾರಿಯಲ್ಲಿ ಈ ಒಂದು ಮಹಿಳಾ ರಾಜ್ಯ, ಪ್ರಮೀಳಾ ರಾಜ್ಯದ ಥರದ್ದು ಅವರಿಗೆ ಅದನ್ನು ತಲುಪ್ತಾರೆ. ಅಮೆಝಾನ್ರು ಆಳ್ತಕ್ಕಂಥ ರಾಜ್ಯದಲ್ಲಿ ಅಲ್ಲಿ ಸಿಕ್ಕಾಕೊಳ್ತಾರೆ, ಆಮೇಲೆ ಬಚಾವಾಗಿ ಬರ್ತಾರೆ ಅಂತ ಗ್ರೀಕರ ಪುರಾಣಗಳಲ್ಲಿ ಹಾಗೆ ಒಂದು ಕಲ್ಪನೆ ಉಂಟು. ಆಮೇಲೆ ಸಿಂಧಬಾದ್ ಮೊದಲಾದವರ ಕಥೆಗಳಲ್ಲೂ ಕಾಣುತ್ತೀವಿ. ಮುಂದೆ ಅದನ್ನು ಎಷ್ಟೋ ಕಡೆ ಬಳಸಿಕೊಂಡೇ ಇದ್ದಾರೆ. ಪ್ರಾಯಶಃ ಮಹಿಳಾವಾದವನ್ನು ಕುರಿತು ಅಧ್ಯಯನ ಮಾಡುವವರು ಇದರ ಕಡೆಗೆ ಗಮನ ಹರಿಸಿದ್ದಾರೆ ಅನಿಸುತ್ತೆ. ಎಲ್ಲವೂ ಸ್ತ್ರೀಯರೇ ಆಗಿರ್ತಕ್ಕಂಥದ್ದು, ಸ್ತ್ರೀಯರೇ ಸರ್ವಸ್ವವೂ ಆಗಿ ನಡೆಸ್ತಕ್ಕಂಥ ಒಂದು ಪ್ರಪಂಚ ಅನ್ನುವುದು ಇದೆ ಎನ್ನುವ ಕಲ್ಪನೆಯನ್ನು ಮಾಡಿದ್ದಾರೆ. ಆದರೆ ಇವರು ಗಂಡಸರು ಮಾಡಿದ್ದಾರೆ. ಹಾಗಾಗಿಯೇ ಕಟ್ಟ ಕಡೆಗೆ ಅವರ ಕೈಯಲ್ಲಿ ಸೋಲುವಂತೆನೂ ಆ ಚಿತ್ರಣ ಬರುತ್ತದೆ. ಇರಲಿ, ತಾತ್ಪರ್ಯತಃ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಒಳ್ಳೆಯ ರೋಚಕ ಕಾವ್ಯ ಸಾಮಗ್ರಿಯೇ ಇದು ಆಗುತ್ತದೆ. ಯಕ್ಷಗಾನದಲ್ಲಂತೂ ಇದು ಪ್ರಮೀಳೆಯ ಕಾಳಗದ ಒಂದು ರಂಗ ಬಹಳ ಪ್ರಸಿದ್ಧವಾದಂಥ ಪ್ರಯೋಗವೇ ಆಗಿತ್ತು. ತಾಳಮದ್ದಳೆಗೆ ಹೆಚ್ಚಾಗಿ ಬಂದಂತೆ ಇಲ್ಲ, ಆದರೆ ರಂಗದಲ್ಲಿ ಆಟವಾಗಿ ಅದು ಉಂಟು. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ 3 ಬಗೆಯ ಸ್ತ್ರೀವೇಷಗಳು ಈ ತರಹ ಗಂಡು ಬೀರಿಯರದು ಅಂತ. ಒಂದು ಪ್ರಮೀಳೆ, ಮತ್ತೊಬ್ಬಳು ಇಲ್ಲಿ ನಮ್ಮ ಮೀನಾಕ್ಷಿ ಕಲ್ಯಾಣದಲ್ಲಿ ಬರತಕ್ಕಂಥ ಮೀನಾಕ್ಷಿ. ಹಾಗೆ ಇನ್ನೂ ಒಬ್ಬ ಮಹಿಳೆ ಬರ್ತಾಳೆ, ನನಗೆ ಜ್ಞಾಪಕ ಬರ್ತಾ ಇಲ್ಲ. ಒಟ್ಟಿನಲ್ಲಿ ಈ 3 ಮಹಿಳೆಯರು ಸಾಮಾನ್ಯವಾಗಿ ಕಚ್ಚೆ ಸೀರೆ ಉಟ್ಟುಕೊಂಡು, ವೀರಗಚ್ಚೆ ಗಂಡುಗಚ್ಚೆ ಸೀರೆಯನ್ನೇ ಉಟ್ಟುಕೊಂಡು ಪ್ರವೇಶ ಮಾಡ್ತಾರೆ. ಆ ಥರದ್ದು ಉಂಟು. ಅಲ್ಲಿಗೆಲ್ಲ ಈ ಕಾವ್ಯಭಾಗ ತುಂಬ ವಿಷಯವನ್ನು ಒದಗಿಸಿದೆ. ಲಕ್ಷ್ಮೀಶನ ಜೈಮಿನಿ ಭಾರತ ಯಕ್ಷಗಾನದ ಎಷ್ಟೋ ಪ್ರಸಂಗಗಳಿಗೆ ಆಕರ ಗ್ರಂಥ ಅಂತ ನಾನು ಹಿಂದೆಯೇ ಹೇಳಿದ್ದೆ. ಹಂಸಧ್ವಜ ಕಾಳಗ, ನೀಲಧ್ವಜ ಕಾಳಗ, ಬಬ್ರುವಾಹನ ಕಾಳಗ, ಈ ಥರ ಎಷ್ಟೋ ಕಾಳಗಗಳು, ಮತ್ತು ಚಂದ್ರಹಾಸ ಪ್ರಕರಣ, ಆಮೇಲೆ ಇಲ್ಲಿ ಬರತಕ್ಕಂಥ ಪ್ರಮೀಳಾರ್ಜುನೀಯ, ಇವೆಲ್ಲ ಯಕ್ಷಗಾನದಲ್ಲಿ ಪ್ರಬಂಧಗತವಾಗಿವೆ. ಈಗ ಆ ಹೆಣ್ಣು ಮಕ್ಕಳು ಹೇಗೆ ಸೇನಾ ಸನ್ನಾಹ ಮಾಡಿಕೊಂಡ್ರು ಅನ್ನೋದನ್ನು ನಾವು ಕೆಲವು ಪದ್ಯಗಳಲ್ಲಿ ಗಮನಿಸೋಣ. ಇಲ್ಲಿ ಶೃಂಗಾರ ವೀರಗಳ ಒಟ್ಟು ಬೆಸೆಯುವಿಕೆಯನ್ನು ನೋಡ್ತೀವಿ. ಹೊಳಪಿನ ಚಪಳೆಯರ ಕುದುರೆ ಲಕ್ಷದಿಂ ತಿನ್ನ ಮೊಲೆಯದ ಸಗಮನೆಯರಾನೆ ಲಕ್ಷದಿಂ ಕಣ್ಣ ಹೊಳಪಿನ ಚಪಳೆಯರ ಕುದುರೆ ಲಕ್ಷದಿಂ ತಿನ್ನ ಮೊಲೆಯದ ಸಗಮನೆಯರಾನೆ ಲಕ್ಷದಿಂ ಹುಣ್ಣಿಮೆಯ ಶಶಿಯಂತೆ ಸೆವ ಬಟ್ಟ ಮೊಗದ ನೀರೆಯರ ರಥ ಲಕ್ಷದಿಂ ಹುಣ್ಣಿಮೆಯ ಶಶಿಯಂತೆ ಸೆವ ಬಟ್ಟ ಮೊಗದ ನೀರೆಯರ ರಥ ಲಕ್ಷದಿಂದ ಸಣ್ಣ ನಡುವಿನ ಸೊಕ್ಕು ಜೌವನದ ಹೊಸ ಮಿಸುನಿ ಸಣ್ಣ ನಡುವಿನ ಸೊಕ್ಕು ಜೌವನದ ಹೊಸ ಮಿಸುನಿ ವಣ್ಣದಂಗದ ಬಾಲೆಯ 3 ಲಕ್ಷದಿಂ ಸಣ್ಣ ನಡುವಿನ ಸೊಕ್ಕು ಜೌವನದ ಹೊಸ ಮಿಸುನಿ ವಣ್ಣದಂಗದ ಬಾಲೆಯರ್ 3 ಲಕ್ಷದಿಂ ಪೆಣ್ಣದಳಂ ಐದ ಜೋಡಿಸಿತು ಪಾರ್ಥನ ಸಮರಕ್ಕೆ ಪೆಣ್ಣದಳಮೈದ ಜೋಡಿಸಿತು
ಪಾರ್ಥನ ಸಮರಕ್ಕೆ ಆ ಪ್ರಮೀಳೆಯ ಸುತ್ತಲೂ ಪೆಣ್ಣದಳಮೈದೆ ಜೋಡಿಸಿತು. ಶೃಂಗಾರ ಪರವಾದ ರಾಗ ಮಾಂಡನಲ್ಲಿ ಈ ಸುಂದರ ಪದ್ಯದ ಗಾನವಾಯಿತು. ಕಣ್ಣ ಹೊಳಪಿನ ಚಪಳೆಯರ, ಮಿಂಚುಗಣ್ಣಿನ ಸುಂದರಿಯರು ಅವರೆಲ್ಲ, ಕುದುರೆ ಲಕ್ಷದಿಂ ತಿಣ್ಣ ಮೊಲೆಯ ಅಲಸಗಮನೆಯರು. ಆ ಚಪಳೆಯರು 1-2 ಸಂಖ್ಯೆಯವರಲ್ಲ, ಅಶ್ವಸೈನೆಯೇ 1,00,000 ಇದೆ. ಚಪಳೆಯರ ಕುದುರೆ ಲಕ್ಷದಿಂ, ಅಶ್ವಸೇನೆ 1,00,000. ಅವರು ಕಣ್ಣ ಹೊಳಪಿನವರು. ಈ ಕಣ್ಣ ಹೊಳಪನ್ನ ಕೊಟ್ಟಿರೋದಕ್ಕೆ ಅದೆಷ್ಟು ಸುಂದರವಾದ ಸಮೀಕರಣ ಇದೆ ಅಂದರೆ, ಕಣ್ಣು ಎಷ್ಟು ಬೇಗ ಓಡುತ್ತದೆಯೋ ಆ ಕುದುರೆಗಳ ಸೇನೆಯು ಅಷ್ಟು ಜವದಿಂದ ಓಡುತ್ತದೆ ಎನ್ನುವ ಸ್ವಾರಸ್ಯದ ಧ್ವನಿಯನ್ನು ಇಟ್ಟಿದ್ದಾನೆ. ಇನ್ನು ತಿಣ್ಣ ಮೊಲೆಯ, ತುಂಬಿದ ಎದೆಯ ಅಲಸಗಮನೆಯರು, ನಿಧಾನವಾಗಿ ನಡೀತಕ್ಕಂಥ ಮಂದಗಮನೆಯರ ಆನೆ ಲಕ್ಷದಿಂಬ. ಅಂದರೆ 1,00,000 ಗಜಸೈನ್ಯ ಇದೆ. ಆ ಗಜಗಳು, ಆ ಕುಂಭಸ್ಥಳ, ಆ ಮಂದರವಾದ ನಡಿಗೆ, ಇದಕ್ಕೆಲ್ಲಕ್ಕೂ ಇವರ ಜೊತೆಗೆ ಸಮೀಕರಣ ಇದೆ ಅಂತ. ಯಾರ್ಯಾರಿಗೆ ಏನೇನು ಶಕ್ತಿ ಇದೆ, ಸಾಧ್ಯತೆ ಇದೆ, ಅವರು ಆಯಾ ರೀತಿಯಲ್ಲಿ ಸೈನ್ಯವನ್ನು ಮಾಡಿಕೊಂಡಿದ್ದಾರೆ ಎನ್ನುವುದು ಕಲ್ಪನೆ ಬರ್ತದೆ. ಹುಣ್ಣಿಮೆಯ ಶಶಿಯಂತೆಸೆವ ಬಟ್ಟ ಮೊಗದ ನೀರೆಯರ ಲಕ್ಷ್ಯದಿಂದ. ರಥ ಅಂದರೆ ಚಕ್ರ, ನಮ್ಮ ಕಣ್ಣೆದುರಿಗೆ ಬರತಕ್ಕಂಥದ್ದು. ಚಕ್ರ ಇಲ್ಲದೆ ರಥ ಇಲ್ಲ. ಅವರ ಮುಖವೇ ಬಟ್ಟ ಮೊಗದ ವಿಶಾಲವಾದ ಮುಖ, ಹುಣ್ಣಿಮೆಯ ಚಂದ್ರನಂತೆ ಇದೆ, ರಥಚಕ್ರಾಕಾರದ ಮುಖ. ಅಂಥವರು ಲಕ್ಷದಿಂದ, 1,00,000 ರಥಸೇನೆ ಇದೆ. ಇಲ್ಲಿ ಸಂಖ್ಯೆ ಮುಖ್ಯವಲ್ಲ, ಲಕ್ಷ ಅನ್ನೋದಕ್ಕೆ ಗುರಿ ಇಟ್ಟದ್ದು ಅಂತಲೂ ಒಂದು ಅರ್ಥ ಇದೆಯಲ್ಲ. ಅದರಿಂದ ಸಣ್ಣ ನಡುವಿನ ಸೊಕ್ಕು ಜವ್ವನದ ಪೊಸಮಿಸುನಿ ವಣ್ಣದಂಗದ ಬಾಲಯರ್ 3,00,000ದಿಂ. ಇನ್ನು ಪದಾತಿ ಕಾಲಾಳುಗಳು, ಅವರು 3,00,000 ಇದ್ದಾರೆ. ಈ 3,00,000, ಆ 3,00,000. ಗಜಾಶ್ವ ರಥಸೇನೆ 3,00,000, ಪಾದಾತ ಸೇನೆ 3,00,000. ಅವರಿಗೆ ನಡುವು ತೆಳ್ಳಗಿದೆ, ಶರೀರದಲ್ಲಿ ಸೊಕ್ಕು ಕೊಬ್ಬು ಇದೆ, ಮತ್ತೆ ಬಂಗಾರದ ಬಣ್ಣ ಇದೆ. ಹಾಗೆ ಅವರ ದೇಹವೇ ಒಂದು ಕತ್ತಿಯಂತೆ ಇದೆ ಅಂತ. ತೆಳ್ಳಗಿನ ಮೈಯೆ, ಮಿಂಚುವ ಮೈಯೆ, ಚುರುಕಾಗಿ ಓಡಾಡುವ ಮೈಯೆ. ಹಾಗೆ ಅವರು ಒಳ್ಳೆ ಹಿರಿದ ಕತ್ತಿಯ ಬಿಚ್ಚುಗತ್ತಿಯೇ ಎಂಬಂತೆ ಕಂಡ ಬಿಚ್ಚುಗತ್ತಿಯ ಭಟರ ಸೇನೆ ಇದೆ. ಈ ತರಹ ಅದು ಪಾರ್ಥನ ಸಮರಕ್ಕೆ ಪ್ರಮೀಳೆಯ ಸುತ್ತಲೂ 6,00,000 ಜನ ಪ್ರಮೀಳಾ ಸೈನ್ಯದವರು ಸೇರಿಕೊಂಡಿದ್ದಾರೆ ಅಂತ ಕವಿ ಹೇಳ್ತಾನೆ. ಈ ರೀತಿಯ ಕಲ್ಪನೆಗಳನ್ನು ಮಾಡುವುದು ಕಷ್ಟ ಇದೆ. ನಾವು ಏನೋ ಕಾವ್ಯವನ್ನು ತುಂಬ ರಂಗರಂಗಾಗಿಸಿದ್ದಾನೆ ಅಂತ ಏನು ಆಕ್ಷೇಪ ಮಾಡಿದ್ರೂ, ಈ ಹೊತ್ತು ಕರ್ನಾಟಕದಲ್ಲಿ ಈ ಥರ ಕಾವ್ಯ ಬರೆಯೋರು ಕಷ್ಟ ಸಿಗೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ನನಗಾಗತ್ತೆ, ಅರೆ ನಾನು ಮಾಡೋಲ್ಲ, ಇದನ್ನು ಅಹಂಕಾರ ಅಂತ ಯಾರೋ ಭಾವಿಸ್ಕೋಬೇಡಿ. ಈ ಥರ ಕಾವ್ಯ ಬರೆಯೋದು ನನಗೆ ಕಷ್ಟವಿಲ್ಲ, ಅರೆ ಇಷ್ಟವಿಲ್ಲ. ಆದರೆ ಈ ಥರ ಕಾವ್ಯವನ್ನು ಬರೆಯೋದಕ್ಕೆ ಕಷ್ಟವಿಲ್ಲದೆ ಇಷ್ಟವೂ ಇಲ್ಲದೆ ಇರತಕ್ಕಂಥ ವಿಧಾನ. ಹಾಗಾಗಿ ಕನ್ನಡ ಅಷ್ಟು ಬಡವತನಕ್ಕೆ ಬಂದಿಲ್ಲ. ಲಕ್ಷ್ಮೀಶನ ಕಾವ್ಯದಂತೆ ಬರೆಯೋರು ಯಾರೂ ಇಲ್ಲ ಅಂತ ಇವತ್ತು ಗೋಳಾಡಬೇಕಾಗಿಲ್ಲ. ಈ ಕಾವ್ಯ ಇದೆ ಸಾಕು, ಇನ್ಯಾರೂ ಬೇಕಿಲ್ಲ. ಆದರೆ ಈಗ ಒಂದು 25 ವರ್ಷ 30 ವರ್ಷಕ್ಕೆ ಮುಂಚೆ ಅಷ್ಟು ಸ್ಥಿತಿ ಇರಲಿಲ್ಲ. ಈಗ ಪರವಾಗಿಲ್ಲ, ರೂಢಿಸ್ಕೊಂಡಿದೆ. ತಾತ್ಪರ್ಯದಿಂದ ಇಂಥ ಕಾವ್ಯಗಳು ಹೆಚ್ಚು ಬೇಕಿಲ್ಲ, ಅರೆ ಕೆಲವಾದರೂ ಇರಬೇಕು. ಇಲ್ಲದೇ ಇದ್ದರೆ ಜನಕ್ಕೆ ಈ ರೀತಿಯಾದ ಒಂದು ಸೊಗಸು ಕಾಣಿಸೋದಿಲ್ಲ. ಮತ್ತೆ ಈ ಬಗೆಯ ಸೊಗಸಿಗೆ ಒಂದು ಮಿತಿಯೂ ಇದೆ. 1-2 ನೋಡಿಕೊಂಡ್ರೆ ಸಾಕಾಗುತ್ತದೆ, ಮತ್ತೆ ಹೆಚ್ಚಿನದು ಬೇಕಿಲ್ಲ. ಆದರೆ ಅಂಥದ್ದು ಒಂದು ಮಾದರಿ ಇರಬೇಕು, ಅದಕ್ಕೆ ಅದರ ಸ್ಥಾನ ಇದೆ ಅಂಥದ್ದನ್ನು ನೋಡ್ತೀವಿ. ಮುಂದೆ ಅವರ ಸೇನಾ ಸನ್ನಾಹ ಆದಮೇಲೆ ಅವರು ಆಯುಧಗಳನ್ನು, ಅಲಂಕಾರಗಳನ್ನು ಹೇಗೆ ಮಾಡಿಕೊಂಡಿದ್ರು ಅನ್ನೋದನ್ನು ಹೇಳ್ತಾನೆ. ಇಲ್ಲಿಯೂ ಅಷ್ಟೇ ವೀರ ಶೃಂಗಾರಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ಬಂದಿವೆ. ಈ ರಸಗಳಿಗೆ ಒಳ್ಳೆಯ ಮೈತ್ರಿ ಇದೆ ನಿಜ, ಆದರೆ ಕೆಲವು ಕಡೆಗೆ ಅವುಗಳಿಗೆ ಮೈತ್ರಿ ತಪ್ಪುತ್ತದೆ. ಈ ಕಾಲದ ರಾಜಕೀಯ ಪಕ್ಷಗಳಿದ್ದಂತೆ, ಸೆಂಟರಲ್ಲಿ ಒಂದು ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ಟರೆ ಸ್ಟೇಟಲ್ಲಿ ಅದೇ ಪಕ್ಷಕ್ಕೆ ಇನ್ನೊಂದು ಬೆಂಬಲ ಕೊಡ್ತಾ ಇರೋಲ್ಲ. ವೆರಿ ಸ್ಟ್ರೇಂಜ್ ಹ್ಯಾಪನಿಂಗ್ಸ್. ಆ ರೀತಿಯಲ್ಲಿ ಈ ವೀರಶೃಂಗಾರಗಳು ಸೇರುವ ಬೇರ್ಪಡುವ ಸಂದರ್ಭಗಳಿವೆ. ಇಲ್ಲಿ ಆದರೆ ಕವಿ ಅದನ್ನು ಚೆನ್ನಾಗಿ ನಿರ್ವಾಹ ಮಾಡಿದ್ದಾನೆ. ಆ ಪದ್ಯ ನೋಡೋಣ.
ಚಲ್ಲಣದ ಬಿಗಿದ ಮೊಲೆಗಟ್ಟುಗಳ ಪೊಗರುಗುವ ವೇಣಿಗಳ ಮೃಗಮದದ ಬೊಟ್ಟುಗಳ ತಿಗುರಿದನು ಲೇಪನದ ಮಗಮಗಿಪ ಕಂಪುಗಳ ಝಗಝಗಿಸುವಾಭರಣದ ನಗೆ ಮೊಗದ ಮಿಂಚುಗಳ ಭೃಗುಯುಗದ ಕಾಂತಿಗಳ ಮಿಗೆ ತೊಳಗುವ ಅಂಗ್ರಿಗಳ ಸೊಗಯಿಸುವ ಬಾಹುಗಳ ಬಗೆ ಬಗೆಯ ಕೈದುಗಳ ವಿಗಡೆಯ ಬಗೆ ಬಗೆಯ ಕೈದುಗಳ ವಿಗಡೆಯ ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು. ಬಗೆ ಬಗೆಯ ಕೈದುಗಳ ವಿಗಡೆಯ ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು. ಬಗೆ ಬಗೆಯ ಕೈದುಗಳ ವಿಗಡೆಯ ತೆಗೆದುಟ್ಟ ಚಲ್ಲಣದ ಬಿಗಿದ ಮೊಲೆಗಟ್ಟುಗಳ ಪೊಗರುಗುವ ಮಣಿಗಳ ಮೃಗಮದದ ಬೊಟ್ಟುಗಳ ತೆತ್ತಿಗುರಿದನು ಲೇಪನದ ಮಗಮಗಿಪ ಕಂಪುಗಳ ಜಗಜಗಿಸುವ ಆಭರಣದ ನಗೆ ಮೊಗದ ಮಿಂಚುಗಳ ಧ್ರುಗುಯುಗದ ಕಾಂತಿಗಳ ಮಿಗೆ ತೊಳಗುವ ಅಂಗ್ರಿಗಳ ತೊಗಯಿಸುವ ಬಾಗುಗಳ ಬಗೆ ಬಗೆಯ ಕೈದುಗಳ ವಿಗಡೆಯ ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು. ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು. ಆರಂಭದಲ್ಲಿಯೇ ಅವರು ವೇಣುವರು ವಿಸ್ತರಿಸದೆ ರಾಗವನ್ನು, ಆದರೆ ತುಂಬ ಬಲವಾಗಿ ಇರುವ ಆ ಸ್ವರಕ್ಕೆ ಭಾರ ಕೊಡುವುದಿದೆಯಲ್ಲ ಸಂಗೀತದಲ್ಲಿ, ಅದೊಂದು ಮಹಾಶಕ್ತಿ. ಯಾವ ಸ್ವರಕ್ಕೆ ಎಷ್ಟು ಭಾರ ಕೊಡಬೇಕು ಅಂತ ಆ ಫುಲ್ ಬ್ಲೋಯಿಂಗ್ ಅಂತೀವಲ್ಲ, ಪೂರ್ಣ ಪ್ರಮಾಣದಲ್ಲಿ ಉಸಿರು ತುಂಬಿ ಮೋಹನದ ಕೆಲವೇ ಸಂಗತಿಗಳನ್ನು ನುಡಿಸಿದರು. ಅದು ಈ ಸುಂದರಿಯರ ಯುದ್ಧದ ಆಕ್ರಮಣಕಾರಿಯಾದ ಮೋಹನ. ಅಂದರೆ ಮುಂದೆ ಪದ್ಯದ ಭಾವ ಏನಿದೆ ಅದನ್ನು ಕೇವಲ ಆರಂಭದಲ್ಲಿಯೇ ಸೂಚಿಸುವಂತೆ ಮಾಡುವುದು ಬಹಳ ವಿಶೇಷವಾದ ಕಲೆ. ಅದು ಅದ್ಭುತವಾದ ಟೇಕ್ ಆಫ್. ಆ ಎತ್ತುಗಡೆಯೇ ತುಂಬ ಸುಂದರವಾಗಿತ್ತು. ಹಾಗೆ ಈ ರಾಗದ ಆಯ್ಕೆ ಕೆದಲಾಯರು ಮಾಡಿರುವುದಾದರೂ ಅಷ್ಟೇ, ಅವರು ಮೋಹಿನಿಯರು ಮೋಹನ ರಾಗದಲ್ಲಿ ಆಗಬೇಕು. ಮತ್ತೆ ಆ ಪದ್ಯದಲ್ಲಿಯೂ ಅಷ್ಟೇ ಕವಿ ಆ ರಚನೆಯನ್ನು ಹೇಗೆ ಮಾಡಿದ್ದಾನೆ, ಕಡೆಯಲ್ಲಿ ಕಾಳಗಕ್ಕೆ ಮುಂಕೊಳುತ್ತಿದ್ದರು, ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು ಅನ್ನುವ ಆ ಭಾಗ ಬಿಟ್ಟು ಮಿಕ್ಕ ಅಷ್ಟು ಎಲ್ಲ ಪದಗಳು 5 ಮಾತ್ರೆಗಳ ಒಂದೊಂದು ಗಣವೇ ಆಗಿವೆ. ಹಾಗಾಗಿ ಖಂಡ ಗತಿಗೆ ಎದ್ದು ತೋರುವಂತೆ ಮಾರ್ಚ್ ಪಾಸ್ಟ್ ಅಂತೀವಲ್ಲ, ತೆಗೆದುಟ್ಟ ಚಲ್ಲಣದ ಬಿಗಿದ ಮೊಲೆ ಗಟ್ಟುಗಳ ಪೊಗರುಗುವ ವೇಣಿಗಳ ಮೃಗಮದದ ಬೊಟ್ಟುಗಳ ತಿಗುರಿದನು ಲೇಪನದ ಮಗಮಗಿಪ ಕಂಪುಗಳ ಜಗಜಗಿಸುವ ಆಭರಣದ ನಗೆಮಗೊದ ಮಿಂಚುಗಳ ಧೃಗಯುಗದ ಕಾಂತಿಗಳ ಮಿಗೆ ತೊಳಗುವ ಅಂಗ್ರಿಗಳ ಸೊಗಯಿಸುವ ಬಾಹುಗಳ ಬಗೆ ಬಗೆಯ ಕೈದುಗಳ ವಿಗಡೆಯರ್ ನೆರೆದು ಕಾಳಗಕ್ಕೆ ಮುಂಕೊಳುತ್ತಿದ್ದರು. ಅಲ್ಲಿ ಮಾತ್ರ ಆ ಪಂಚಮಾತ್ರೆಯಲ್ಲಿ ಶೇರಿಂಗ್ ಆಗಿದೆ, ಮಿಕ್ಕ ಕಡೆ ಎಲ್ಲೂ ಇಲ್ಲ ಶೇರಿಂಗು. ಏನೋ ಆಗಿದ್ರು ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಈ ಥರ ಆಗಿದೆ ಹೊರತುನುವೆ ಎಲ್ಲ ಗಣಗಳು ಅವುಗಳು ಸ್ವತಂತ್ರವಾಗಿವೆ. ಹಾಗಾಗಿ ಇಲ್ಲಿ ಪದ್ಯ ನರ್ತಿಸದೆ ಕವಾಯಿತು ಮಾಡುತ್ತದೆ. ಅದು ಯುದ್ಧಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಎಲ್ಲಿಗೆ ಆಂತ್ರಿಕತೆ ಬರುತ್ತದೆಯೋ ಅಲ್ಲಿ ಮಾಂತ್ರಿಕತೆ ಬಂದಿದೆ. ಮೊನಾಟನಿ ಹೋಗಿ ಒಂದು ಮ್ಯಾಜಿಕ್ ಆಗಿದೆ. ಇಂಥ ಕವಿಗಳಲ್ಲಿ ನಾವು ಕಾಣಬೇಕಾಗಿರೋದು ಈ ಸ್ವಾರಸ್ಯಗಳನ್ನು. ಈ ಬಿಡಿಬಿಡಿಗಳಲ್ಲಿ ಕಾವ್ಯ ಹೇಗೆ ರಚಿತವಾಗುತ್ತದೆ ಅಂತ ನೋಡಬೇಕು. ಏಕೆಂದರೆ ಈ ಸೂಕ್ಷ್ಮತೆಗಳನ್ನು ಈ ಕಾಲದ ಕವಿಗಳು ಕಾಣಕ್ಕೂ ಆಗೋಲ್ಲ, ಅಕಸ್ಮಾತ್ ಕಂಡ್ರೆ ರೂಢಿಸಿಕೊಳ್ಳುವ ಶಕ್ತಿನೂ ಇರೋಲ್ಲ. ಈಗಿರ್ತಕ್ಕಂಥದ್ದು ವ್ಯುತ್ಪತ್ತಿ ದಾರಿದ್ರ್ಯದ ರಸಾತಳ, ತಳಾತಳ, ಪಾತಾಳ. ಆದರೆ ಇಂಥ ಕವಿಗಳಲ್ಲಿ ಹಾಗೆ ಕಾಣೋಲ್ಲ. ಅದರಿಂದಲೇ ಒಂದು ಪದ್ಯದಲ್ಲಿ ಇನ್ಯಾವ ಥಿಯರಿಗಳು ಹಾಕಿಕೊಳ್ಳದೆ ಇನ್ಯಾವುದೋ ಒಂದು ಸೋಷಿಯಲಿಸ್ಟಿಕ್ಕೋ ಮತ್ತೊಂದೋ, ಇನ್ಯಾವುದೋ ಒಂದು ಫ್ರಾಂಕ್ಫರ್ಟ್ ಸ್ಕೂಲ್ ಥಿಯರಿದೋ ಮತ್ತೊಂದು ಥಿಯರಿದೋ, ಶಿಕಾಗೋ ಸ್ಕೂಲ್ ಆಫ್ ಕ್ರಿಟಿಸಿಸಮ್ದೋ ಯಾವುದೋ ಒಂದು ಬೇನೆಗಳನ್ನು ತಂದು ಇಟ್ಟುಕೊಳ್ಳದೆ ಆ ಪದ್ಯವನ್ನೇ ಇಟ್ಟುಕೊಂಡು ತನ್ನ ಅನುಭವದಿಂದ ಓದಿಕೊಳ್ತಾ ಇದ್ದಂತೆ ಗೊತ್ತಾಗುತ್ತದೆ. ಬೇರೆ ಪುಸ್ತಕ ನೋಡದೆ ತನ್ನ ಮಸ್ತಕೈಕ ಸಹಾಯದಿಂದ ಇದನ್ನು ಮಾಡೋಕ್ಕೆ ಅವಕಾಶ ಉಂಟು. ಇದು ಬಹಳ ದೊಡ್ಡದಾದದ್ದು. ರಾಚನಿಕ ಸೌಂದರ್ಯ ಎಂಥದ್ದು ಅನ್ನುವುದು ಅಂದರೆ ಔಚಿತ್ಯವಿದ್ದಲ್ಲಿ ಯಾವುದೂ ಚೆನ್ನ ಅನ್ನುವ ಮಹಾಸಿದ್ಧ ಅಂತ ಇಲ್ಲಿಂದ ಹೊರಡುತ್ತದೆ. ಅದು ಮಾತ್ರವಲ್ಲದೆ ಪದ್ಯವನ್ನು ಬಿಡಿಯಾಗಿ ವಿಮರ್ಶೆ ಮಾಡಬೇಕಾದಾಗ ಏನೆಲ್ಲ ಹತ್ಯಾರಗಳು ಬೇಕಾಗುತ್ತದೆ ಅಂದರೆ ಸ್ಟ್ರಕ್ಚರಲ್ ಥಿಂಗ್ಸ್ ಅಂದರೆ ಸ್ಟೈಲಿಸ್ಟಿಕ್ಸ್ ಅಂತ ಏನು ಕರೀತಾರೆ, ಶೈಲಿಶಾಸ್ತ್ರ, ಅದು ಬೇಕಾಗುತ್ತದೆ.
ಛಂದಸ್ಸು, ವ್ಯಾಕರಣ, ಅಲಂಕಾರ ಈ ತರಹ ಭಾಷಾ ಸಂಬಂಧಿಯಾಗಿ, ಕಾವ್ಯ ಸಂಬಂಧಿಯಾಗಿ ಏನು ಬೆಳೆದಿವೆ ಅದಕ್ಕೆ ರಕ್ತ ಮಾಂಸಗಳಂತೆ ಬೆಳೆದಿರುವ ಶಾಸ್ತ್ರಗಳನ್ನು ಇಟ್ಟುಕೊಂಡು ನೋಡಿದಾಗ ನಮಗೆ ಇಲ್ಲಿ ಕಾಣಿಸುತ್ತದೆ ಇದು ಚರ್ವಣೆಗೆ ಅನುಕೂಲ ಮಾಡಿಕೊಡುತ್ತದೆ. ಕೆ ಕೃಷ್ಣಮೂರ್ತಿಯವರು ಬಹಳ ಸ್ವಾರಸ್ಯಕಾರಿಯಾಗಿ ಅದನ್ನು ಮಹತ್ವದ ಅಂಶ ಹೇಳ್ತಾರೆ. ಕಾವ್ಯದ ಇಡಿಯನ್ನು ಅನುಭವಿಸೋದಕ್ಕೆ, ಇಡಿಯಾದ ಕಾವ್ಯವನ್ನು ಅನುಭವಿಸೋದಕ್ಕೆ ರಸಧ್ವನಿಗಳು ತುಂಬ ಮುಖ್ಯ. ಬಿಡಿಯಾಗಿ ಅನುಭವಿಸೋದಕ್ಕೆ ಗುಣಾಲಂಕಾರಗಳು ಮುಖ್ಯ ಅಂತ. ಗುಣಗಳು ಶಬ್ದಗತವಾದದ್ದು, ಅಲಂಕಾರಗಳು ಶಬ್ದಾರ್ಥಗತವಾದದ್ದು, ಎರಡನ್ನೂ ಇಟ್ಟುಕೊಂಡು ಮಾಡುವುದಾಗುತ್ತದೆ ಅಂತ. ಇಲ್ಲಿ ಅವರು ಅಲಂಕಾರ ಮಾಡಿಕೊಂಡಿರೋದು ಶೃಂಗಾರಕ್ಕೆ, ಆದರೆ ಅದು ವ್ಯಕ್ತವಾಗುವ ಪದಗತಿ ಏನಿದೆ ಅದು ವೀರಕ್ಕೆ ಇದೆ. ಖಂಡಗತಿ ವೀರಕ್ಕೆ ಹೆಚ್ಚು ಒದಗಿ ಬರತಕ್ಕಂಥದ್ದು. ನೀವು ಯಾವುದೇ ನರ್ತಕರನ್ನು ಹೋಗಿ ಕೇಳಿ ಒಂದು ವೀರರಸದ ಸನ್ನಿವೇಶ ತೋರಿಸ್ಬೇಕು ಅಂದರೆ ಖಂಡಚಾಪುನಲ್ಲಿ ಮಾಡಿಬಿಡೋಣ ಇದನ್ನು ಅಂತಂತಾರೆ. ಹಾಗೆ ಇಲ್ಲಿ ಎದ್ದು ತೋರುವ ಖಂಡಗತಿಯಲ್ಲಿ ಮಾಡಿಕೊಂಡ ಅಲಂಕಾರ ಯಾವುದದು? ಬಿಗಿಯಾದ ಉಡುಗೆಯನ್ನು ತೊಟ್ಟಿದ್ದಾರೆ. ಸೀರೆಯನ್ನು ಬಿಟ್ಟರೆ ಯುದ್ಧ ಆಗೋಲ್ಲ ಅಂತ ಗೊತ್ತು, ಅವ್ರು ಚಲ್ಲಣ ಹಾಕ್ಕೊಂಡಿದ್ದಾರೆ. ಚಲ್ಲಣ ಅಂದರೆ ಈ ಕಾಲದಲ್ಲಿ 3/4 ಶಾರ್ಟ್ಸು, ಬರ್ಮುಡ ಅಂತಿವೆಲ್ಲ ಆ ಥರದ್ದು. ಹಾಗಾಗಿ ಕ್ಷೇಮೆ ಇವನು ನಮ್ಮ ಕವಿ ಜೈಮಿನಿ ಮತ್ತು ಲಕ್ಷ್ಮೀಶ ಅವರಿಬ್ಬರೂ ಕೂಡ ಆಧುನಿಕ ವಸ್ತ್ರ ವಿನ್ಯಾಸಗಳನ್ನು ಪರಿಶೀಲಿಸಿದ್ರು ಅಂತ ಯಾರಾದರೂ ಸಂಶೋಧನೆ ಮಾಡಬಹುದು ಬೇಕಿದ್ದರೆ. ಆಮೇಲೆ ಅವರು ಎದೆಯ ಕಟ್ಟನ್ನು ಬಿಗಿದುಕೊಂಡಿದ್ದಾರೆ. ಪೊಗರುಗುವ ವೇಣಿಗಳ ಆ ಮುಡಿ ಕಾಂತಿಯನ್ನು ತೋರಿಸ್ತಾ ಇದೆ, ಅದನ್ನು ಗಂಟು ಹಾಕಿದ್ದಾರೆ, ತುರುಬು ಮಾಡಿಕೊಂಡಿದ್ದಾರೆ. ಮೃಗಮದದ ಬೊಟ್ಟುಗಳ ಹಣೆಯಲ್ಲಿ ಕಸ್ತೂರಿ ತಿಲಕ ಇಟ್ಟಿದ್ದಾರೆ. ತಿಗುರಿದ ಅನುಲೇಪನದ ಚೆನ್ನಾಗಿ ಮೈಗೆ ದಿವ್ಯ ಪರಿಮಳದ ಅಂಗ ಲೇಪನವನ್ನು ಮಾಡಿಕೊಂಡಿದ್ದಾರೆ. ಮಗಮಗೀಪ ಕಂಪುಗಳ, ಹಾಗಾದರೆ ಬಟ್ಟೆ ಮೇಲೆ ಮೈ ಮೇಲೆಲ್ಲ ಆ ಪರಿಮಳ ದ್ರವ್ಯಗಳನ್ನು ಸಿಂಪಡಿಸಿಕೊಂಡು ಇದ್ದಾರೆ, ಸ್ಪ್ರೇ ಮಾಡಿಕೊಂಡಿದ್ದಾರೆ. ಇನ್ನು ಆಭರಣಗಳ ಕಾಂತಿ ಇದೆ, ದೀಪ್ಯಮಾನವಾಗಿದೆ. ಜಗಮಗಿಸುವ ಆಭರಣಗಳು, ನಗೆಮೊಗದ ಮಿಂಚುಗಳು, ಈ ಕಾಂತಿಯನ್ನು ಮಸಳಿಸುವಂತೆ ಮುಖದ ಕಾಂತಿಯೇ, ನಗೆಯ ಕಾಂತಿಯೇ ಇದೆ. ದೃಗ್ಯುಗದ ಕಣ್ಣುಗಳೆರಡರ ಮಿಂಚು ಕಾಂತಿ ಇದೆ. ಇನ್ನು ಮಿಗೆ ತೊಳಗುವ ಅಂಗ್ರಿಗಳ ಕಾಲುಗಳು ಕೂಡ ಅಷ್ಟು ಸುಂದರವಾಗಿವೆ. ಹಾಗೆಯೇ ನೀಳವಾದ ತೋಳುಗಳು ಚೆನ್ನಾಗಿವೆ. ಮತ್ತು ಆ ಕೈಗಳಲ್ಲಿ ದಿವ್ಯಾಯುಧಗಳನ್ನು ಹಿಡಿದಿದ್ದಾರೆ. ಇಷ್ಟು ಸುಂದರವಾದ ಮೈ ಅಷ್ಟು ಭಯಾನಕವಾದ ಆಯುಧಗಳನ್ನು ಹೊತ್ತಿದೆಯಲ್ಲ ಅಂತ ಅನಿಸುವಂತೆ ಇದೆ ಅಂತ ಏಕಕಾಲದಲ್ಲಿ ಶೃಂಗಾರ ವೀರಗಳನ್ನು ಸಮೀಕರಣ ಮಾಡ್ತಾನೆ. ಇನ್ನು ಮುಂದೆ ಅವರು ಕುದುರೆ, ಆನೆ ಇತ್ಯಾದಿ ಬಲಗಳ ಜೊತೆಗೆ ಹೇಗೆ ಸಮೀಕೃತರಾಗಿದ್ದಾರೆ ಅನ್ನುವ ಪದ್ಯಗಳು ಬರ್ತವೆ. ಅಲ್ಲಿ ಒಂದನ್ನು ನಾವು ನೋಡೋಣ. ಮಂದಗತಿಯಿಂದ ನಳಿತೋಳಿಂದ ಮಂದಗತಿಯಿಂದ ನಳಿತೋಳಿಂದ ಕುಂಭಕುಚದಿಂದ ಯೌವನದ ಮದದಿಂದ ಭದ್ರಾಕಾರದಿಂದ ಸೆವಾಗ ಯೌವನದ ಮದದಿಂದ ಭದ್ರಾಕಾರದಿಂದ ಸೆವ ಕನಕಮಣಿ ಬಂದ ನಿಗಳಂಗಳಿಂ ಕನಕಮಣಿ ಬಂದ ನಿಗಳಂಗಳಿಂ ಭೃಂಗಾಳಗಳಿಂದ ಭೃಂಗಾಳಕಂಗಳಿಂದ ಸಿಂಧೂರದಿಂದಂ ಆರಾಜಿಸುವ ಸೀಮಂತದಿಂದ ಸಿಂಧೂರದಿಂದಂ ಆರಾಜಿಸುವ ಸೀಮಂತದಿಂದ ಮಂಜುಳ ಕಿಂಕಿಣಿಗಳ ಕಾಂಚೀಧಾಮದಿಂದೆಸೆವ ಮಂಜುಳ ಕಿಂಕಿಣಿಗಳ ಕಾಂಚೀಧಾಮದಿಂದೆಸೆವ ಪೆಣ್ಗಳ್
ಮೇಲೆ ಐತಂದರ್ ಮಂಜುಳ ಕಿಂಕಿಣಿಗಳ ಕಾಂಚೀಧಾಮದಿಂದ ಸೆವ ಪೆಣ್ಗಳ್ ಆನೆಗಳ ಮೇಲೈತಂದರ್ ಅವರಾಯತಂಗಳಿಂದ ಆನೆಗಳ ಮೇಲೆ ಐತಂದರ್. ಒಳ್ಳೆಯ ರಮಣೀಯವಾದ ಆ ಭೇರಿ ಒಂದು ಪದ್ಯದಲ್ಲಿ ಅವರಿಗೆ ಗಜಸೈನ್ಯದ ಸಮೀಕರಣ ಹೇಗಿತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಅಶ್ವಸೇನೆಯದೂ ಬರುತ್ತದೆ, ರಥಸೇನೆಯದೂ ಬರುತ್ತದಾದರೂ ಈ ಪದ್ಯದಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಇದನ್ನು ಪ್ರಾತಿನಿಧಿಕವಾಗಿ ತೆಗೆದುಕೊಂಡದ್ದಾಯಿತು. ಇವರಿಗಿರುವ ವಿವರಗಳನ್ನೇ ಹೇಳಿದ್ದಾನೆ. ಹಿಂದಿನ ಪದ್ಯದಲ್ಲಿ ಕೊಟ್ಟ ಸೂಚನೆಯನ್ನು ವಿಸ್ತರಿಸಿದ್ದಾನೆ. ತನ್ನ ಕಾವ್ಯಕ್ಕೆ ತಾನೇ ಭಾಷ್ಯ ಬರೆದಂತೆ ಆಗಿದೆ ಕವಿ. ಆನೆಗಳಿಗೆ ಮಂದಗತಿ ಇರುತ್ತದೆ, ಉದ್ದವಾದ ಸೊಂಡಲಿರುತ್ತದೆ, ಕುಂಭಸ್ಥಳ ಇರುತ್ತದೆ, ಮದಧಾರಿ ಇರುತ್ತದೆ, ಮಂಗಲಮಯವಾದ ಮೂರ್ತಿ ಆನೆ, ಮತ್ತು ಅದಕ್ಕೆ ಅನೇಕ ಅಲಂಕಾರಗಳನ್ನು ಮಾಡ್ತಾರೆ. ಆನೆಗೆ ಮಾಡಬಹುದಾದ ಅಲಂಕಾರಗಳು ತುಂಬ ದೊಡ್ಡವು. ಅದರ ಗಾತ್ರವೂ ದೊಡ್ಡದು, ಅದರ ಪಾತ್ರವೂ ದೊಡ್ಡದು. ಮತ್ತು ಆ ಮದಧಾರಿಯನ್ನು ಅವಲಂಬಿಸಿಕೊಂಡು ದುಂಬಿಗಳು ಬರುತ್ತವೆ ಅಂತಲೂ ಉಂಟು. ಆಮೇಲೆ ಅದಕ್ಕೆ ಹಚ್ಚುವ ಬೇರೆ ಬೇರೆ ದ್ರವ್ಯಗಳು ಇವೆ. ಆಮೇಲೆ ಅದಕ್ಕೆ ಮಾಡುವ ಮಿಕ್ಕ ವಿವರದ ಭೂಷಣಗಳು, ಹೀಗೆ ಇವನ್ನೆಲ್ಲವನ್ನೂ ಹೆಣ್ಣಿಗೆ ಸಮೀಕರಣ ಮಾಡಿಕೊಂಡು ಹೇಳ್ತಾನೆ. ಮಂದಗತಿಯಿಂದ, ಆನೆಗೂ ಮಂದಗತಿ ಇದೆ, ಸುಂದರಿಯರಿಗೂ ಮಂದಗತಿ ಇದ್ದರೆ ಚೆನ್ನ ಅಂತಾರೆ. ನಳಿದೋಳಿಂದ, ಒಳ್ಳೆ ಇಳಿಬಿಟ್ಟ ತೋಳುಗಳು, ಆನೆಯ ಸೊಂಡಿಲೂ ಅಷ್ಟು ಸುಂದರವಾದದ್ದು. ಎಲ್ಲಿವರೆಗೆ ಅಂತಂದರೆ ಕರಿಹಸ್ತ ಅಂತಲೂ ಹೇಳ್ತಾರೆ. ಆ ತೋಳುಗಳಿಂದ ಬೀಸಿಕೊಂಡು ಬರ್ತಕ್ಕಂಥದ್ದಕ್ಕೆ ಲತಾಹಸ್ತ ಅಂತ ಹೊಂದಿದ್ದಂತೆ ತೋಳನ್ನು ತೊನೆಯುವಂತೆ ಮಾಡೋದಕ್ಕೆ ಅದನ್ನು ಕರಿಹಸ್ತ ಅಂತಲೂ ಕರೀತಾರೆ. ಹೀಗೆ ಹಸ್ತ ಇರುವುದು ಹಸ್ತಿ, ಆದ್ದರಿಂದ ಆನೆಯ ಸೊಂಡಿಲದಂತೆ ಇವರ ತೋಳುಗಳು, ಇನ್ನು ಆನೆಗಳ ಕುಂಭಸ್ಥಳದಂತೆ ಸ್ತನಗಳು, ಮತ್ತು ಇವರ ಯೌವನದ ಮದವೇ ಆನೆಗಳ ಮದಧಾರಿಯಂತೆ, ಮತ್ತು ಇವರ ಮುಂಗುರುಳು ಆ ಮದಧಾರಿಗೆ ಒಲಿದು ಬಂದ ದುಂಬಿಗಳ ಹಾಗೆ. ಇವರ ಮುಖದಲ್ಲಿ ತೋರುವ ಆ ಹೆಮ್ಮೆ, ಹಮ್ಮು, ಬಿಮ್ಮು ಯಾವುದಿದೆ ಅದು ಮದವಾದರೆ, ಆ ಮುಂಗುರುಳಿನ ಆ ವರ್ತುಲಾಕಾರದ ಆ ಸುರುಳಿ ಗುರುಳು ಯಾವುದಿದೆ, ಗುಂಗುರಾದ ಕೂದಲೇ ದುಂಬಿಗಳ ಸಾಲಿನಂತೆ ಕಂಡು ಆ ಮುಖದ ಮದವನ್ನು ಅವಲಂಬಿಸಿಕೊಂಡು ಬಂದ ಭ್ರಮರಗಳಂತೆ ತೋರ್ತಾ ಇವೆ. ಆ ಆನೆಗಳಿಗೂ ಮದಧಾರಿಗೆ ದುಂಬಿಗಳು ಹತ್ತಿಕೊಳ್ಳುವಂಥದ್ದು ಕವಿಸಮಯ ಉಂಟಲ್ಲ. ಇನ್ನು ಭದ್ರಾಕಾರದಿಂದೆಸವ, ಸ್ತ್ರೀ ಸುಂದರಿ ಮಂಗಳೇ ಅಂತಲೇ, ಸ್ತ್ರೀಯರೆಲ್ಲ ಮಂಗಳ ವಸ್ತುಗಳು ಅಂತಲೇ, ಮಂಗಳಪ್ರದಯರು ಅಂತಲೇ, ಮಂಗಳ ಅಂತಲೇ ಕರೀತಾರೆ ಅವರನ್ನು. ಹಾಗೆ ವೇದ ಹೇಳಿತ್ತು ಪುರಂಧಿರ್ಯೋಷ ಅಂತ, ಪುರಂಧ್ರಿಯತೆ ಅನಯ, ಊರಿಗೆ ಶೋಭೆ ಕೊಡುತ್ತದೆ, ಊರನ್ನು ಚೆನ್ನಾಗಿ ಮಾಡ್ತಕ್ಕಂಥವರು ಹೆಣ್ಣು ಮಕ್ಕಳು, ಹಾಗಾಗಿ ಅವರು ಮಂಗಳೆಯರು ಅಂತ. ಇನ್ನು ಆನೆಗಳಿಗೆ ಬಗೆ ಬಗೆಯ ಸರಪಣಿಗಳನ್ನು ಹಾಕಿರ್ತಾರೆ ಬಂಗಾರದ್ದು. ಇವರಿಗೂ ಸರಪಣಿಯ ಗಾತ್ರದ ಒಡವೆಗಳಿರುತ್ತೆ. ನಿಮಗೆ ಗೊತ್ತೇ ಇದೆ, ಹಿಂದೆ ಎಲ್ಲ ಸೈಕಲ್ ಚೈನ್ ಅಂತ, ರೋಪ್ ಚೈನ್ ಅಂತ, ಈ ಥರದ್ದು ಬೇರೆ ಬೇರೆ ಹಾರಗಳಿಗೆ ಹೆಸರಿತ್ತು. ರೋಪ್ ಚೈನ್ ಅಂದ್ರೇನು, ಹಗ್ಗದ ಆಕಾರದಲ್ಲಿರತಕ್ಕಂಥ ಕೊರಳಿನ ಹಾರ ಅಂತ. ಈಗಲೂ ಅದು ಇದೆ ಅಂತ ಅನಿಸುತ್ತೆ. ಹೊಸದಂತೆ ಮಾಡ್ತಾರೆ, ಬಂಗಾರದ ತಂತಿಗಳನ್ನು ತೆಗೆದು ಅದನ್ನು ಹೊಸೀತಾರೆ. ಅದೇ ರೀತಿ ಈ ಸೈಕಲ್ ಚಕ್ರದ ಯಾವ ಸರಪಣಿ ಉಂಟು ಆ ತರಹ. ಹಾಗಲ್ಲದೆ ಸಾಂಪ್ರದಾಯಿಕವಾದ ಸರಪಣಿ ಉಂಟಲ್ಲ, ಶೃಂಖಲ, ಆ ರೀತಿಯ ಶೃಂಖಲೆಯ ಇವೆಲ್ಲನ್ನ ಅಲಂಕಾರಗಳನ್ನು ಮಾಡ್ಕೊಳ್ತಾರೆ. ಆನೆಗಳಿಗೆ ಅದೆಲ್ಲ ಕಬ್ಬಿಣದಿಂದ ಮಾಡಿದ್ರೆ, ಇವರಿಗೆ ಅದೆಲ್ಲ ಚೆಂಪೊನ್ ಅಲ್ಲ, ಪೊನ್. ಅವರಿಗೆ ಕರ್ಬೊನ್, ಕೆಂಪು ಅಂದರೆ ತಾಮ್ರ, ಚೆಂಬೊನ್. ಇವರಿಗೆ ಪೊನ್ ಬಂಗಾರ, ಆನೆಗಳಿಗೆ ಕರ್ಬೊನ್ ಕಪ್ಪಾದ ಬಂಗಾರ ಅಂದರೆ ಕಬ್ಬಿಣದಿಂದ ಮಾಡ್ತಾರೆ. ಇನ್ನು ಇವರು ಸಿಂಧೂರ ತಿಲಕಾಂಕಿತೆಯರಾಗಿರ್ತಾರೆ. ಆ ಬೈತಲಿಯಲ್ಲಿ ಸಿಂಧೂರ ರೇಖೆ ಇರುತ್ತದೆ. ಆನೆಗಳಿಗೆ ಕುಂಭಸ್ಥಳದ ಮೇಲೆ ಸಿಂಧೂರವನ್ನು ಹಚ್ಚುತ್ತಾರೆ. ಸಿಂಧೂರಂ ಗಜಮಂಡನಂ ಅಂತಲೇ ಕೋಶಾದಿಗಳು ಹೇಳುತ್ತವೆ. ಇನ್ನು ಮಂಗಳ ಕಿಂಕಿಣಿ ಒಡ್ಯಾಣದಲ್ಲಿ ಕಾಲಿನಲ್ಲಿ ಗೆಜ್ಜೆಗಳನ್ನು ಕಟ್ಟುತ್ತಾರೆ. ಆನೆಗಳ ಕಾಲಿಗೆ, ಕೊರಳಿಗೆ ಗೆಜ್ಜೆಗಳು, ಗಂಟೆಗಳೆಲ್ಲ ಕಟ್ತಾರೆ. ಮತ್ತು ಆನೆಗಳ ಹೊಟ್ಟೆಯ ಮೇಲೆ ಬಳಸಿ ಬರುವಂತೆ ಹಗ್ಗಗಳು ಕಟ್ಟಿರ್ತಾರೆ. ದಾಮ, ಕಾಂಚೀಧಾಮ ಅಂತ ನಡುವಿಗೆ ಒಡ್ಯಾಣದಂತೆ ಆನೆಗಳಿಗೆ ಕಟ್ಟುತ್ತಾರೆ. ಮೇಲೆ ಕೂತಂಥ ಯೋಧರುಗಳು ಜಾರಿ ಬೀಳದೆ ಗ್ರಿಪ್ ಇರಬೇಕಲ್ಲ, ಅವಲಂಬನೆ ದೃಢವಾಗುವುದಕ್ಕೆ ಈ ಸುಂದರಿಯರಿಗೂ ಒಡ್ಯಾಣಗಳನ್ನು ಕಟ್ಟಿದ್ದಾರೆ. ಹೀಗೆ ಆನೆಗಳ ಮೇಲೆ ಇಂಥವರು ಆನೆಗಳಂತೆಯೇ ಇರತಕ್ಕಂಥವರು, ಗಾತ್ರದಲ್ಲಲ್ಲ, ಅವರ ಅಂಗಪಾತ್ರದಲ್ಲಿದ್ದವರು ಬಂದರು ಅಂತ ಕವಿ ತುಂಬ ಒಳ್ಳೆಯ ಕಲ್ಪನೆಯನ್ನು ಮಾಡ್ತಾನೆ. ಇಂತಹ ಸೈನ್ಯ ಎದುರಾದಾಗ ಈ ಸೈನ್ಯವನ್ನು ಹೇಗೆ ಯುದ್ಧದಲ್ಲಿ ನಾಶ ಮಾಡುವುದು ಬಹಳ ಕಷ್ಟ. ಹೆಣ್ಣು ಮಕ್ಕಳ ಜೊತೆಗೆ ಯುದ್ಧ ಮಾಡೋದು ತುಂಬ ಕಷ್ಟ.
ಏನು ಮಾಡಿದ್ರೂ ಅದು ತಪ್ಪಾಗುತ್ತದೆ, ಏನು ಮಾಡಿದ್ರೂ ಅಪಾಯವಾಗುತ್ತದೆ. ತುಂಬ ತೊಡಕಿನ ಸಂಗತಿ. ಹೆಂಗೆ ಯಾರೂ ಸ್ತ್ರೀಯರು, ಅಕ್ಕಂದರು, ತಾಯಂದರು ಯಾರೂ ತಪ್ಪಾಗಿ ತಿಳ್ಕೊಳ್ಬಾರ್ದು. ಹೆಣ್ಣು ಮಕ್ಕಳ ಜೊತೆಗೆ ಸಾರ್ವಜನಿಕವಾಗಿ ಯುದ್ಧಕ್ಕೆ ಹೋದರೆ ಅವರೇನಾದರೂ ಕೆರಳಿ ನಿಂತರೆ ಇವನು ನಾಶ ಆದ ಅಂತ ಅರ್ಥ. ಕೆಟ್ಟ ಮಾತನ್ನು ಬೈದರೆ ಹೆಂಗಸನ್ನು ಬೈದ ಅನ್ನುವ ಕಳಂಕ ಅಂಟುಕೊಳ್ಳುತ್ತದೆ. ಸುಮ್ಮನೆ ಉಳಿದ್ರೆ ಪರಾಭೂತನಾಗಿ ಹೋಗುವುದು ತಪ್ಪು ಅಂಥದ್ದಲ್ಲ. ಹಾಗಾಗಿ ಹೆಂಗಸರ ಜೊತೆಗೆ ಬೇಕಾದರೆ ಗಂಡಂದರು ಮನೆ ಒಳಗಡೆ ಜಗಳ ಆಡ್ಕೊಳ್ಬೋದು, ಅವರಿಗೆ ತಾಕತ್ತಿದ್ದರೆ. ಗಂಡ ಅಂದ್ರೇ ಇಲ್ಲ ಅಂತ ಅರ್ಥ. ಗಂಡು ಅನ್ನೋ ಪ್ರಾಣಿಗಿರ್ಬೋದೇನೋ, ಗಂಡ ಅನ್ನುವ ಪ್ರಾಣಿಗೆ ಮಾತ್ರ ಇಲ್ಲ. ಹೀಗಾಗಿ 4 ಗೋಡೆಗಳ ಮಧ್ಯೆ ಯುದ್ಧ ಸಾಧ್ಯ ಇಲ್ಲ. ಇನ್ನು 4 ಗೋಡೆಗಳ ಆಚೆ ಯುದ್ಧ ಸಾಧುವಲ್ಲ. ಹೀಗಾಗಿ ಸಂಧೌ ಸರ್ವಸ್ವಹರಣಂ ವಿಗ್ರಹ ಪ್ರಾಣ ನಿಗ್ರಹ, ಅಲಾವುದ್ದೀನ ನೃಪತವು ನಸಂಧಿರ್ ನಚ ವಿಗ್ರಹ ಅಂತ ಹೇಳಿದಂತೆ ಸ್ತ್ರೀಯರ ಜೊತೆ ಕದನ ಸಾಧ್ಯವಿಲ್ಲ. ಇನ್ನು ಮಾತಿಗೆ ಮಾತು ಕೊಟ್ಟು ಯುದ್ಧ ಮಾಡೋದಕ್ಕೆ ಸಾಧ್ಯವೇ? ಉತ್ತರೋತ್ತರ ಯುಕ್ತಿಯೇನ ವಕ್ತಾ ವಾಚಸ್ಪತಿರ್ಯತ ಆಗುವಂಥದ್ದಲ್ಲ. ಅರ್ಜುನನಿಗೆ ಇಂಥ ಸಂದಿಗ್ಧ ಬಂದುಬಿಡ್ತು. ಅವಳು ಪ್ರಮೀಳೆ ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸುವಂಥದ್ದನ್ನು ಮುಂದೆ ನಾವು ಕಾಣ್ತೀವಿ. காதலம்பிந்த கொந்த பெணிகள் அல்லதொಡೆ ಕಾದಲಂ ನೀನಾಗೆ ಸುರತಮೋಗನಕ್ಕೆ ಪಕ್ಕಾದ ಅಲಂಪಿನ ಸೌಖ್ಯಮಂ ತಳೆದ ಬಳಿಕವುದು ಮೃತಿ ತಪ್ಪದೆಂತುಂ ಅಳಿವು. ಕಾದಲಂಬಿಂದ ಕೊಂದ ಪೆನಿಗಳ್ ಅಲ್ಲದೊಡೆ ಕಾದಲಂ ನೀನಾಗೆ ಸುರತಮೋಗನಕ್ಕೆ ಪಕ್ಕಾದ ಅಲಂಪಿನ ಸೌಖ್ಯಮಂ ತಳೆದ ಬಳಿಕಹುದು ಮೃತಿ ತಪ್ಪದೆಂತುಂ ಅಳಿವು. ಸಾದರದೊಡೆಯನ್ನೊಡನೆ ರಮಿಸುವುದು ನಿನಗೆ ಸೊಗಸಾದರೆ ಅದನನು ಕರಿಸು. ಸಾದರದೊಡೆಯನ್ನೊಡನೆ ರಮಿಸುವುದು ನಿನಗೆ ಸೊಗಸಾದರೆ ಅದನನು ಕರಿಸು. ಮೇಣ್ ಕಲಹಕೃತವೆಲೆ ಸಾದರೆ ಅದಟಂ ತೋರಿಸು. ಕಲಹಕೃತವೆಲೆ ಸಾದರೆ ಅದಟಂ ತೋರಿಸೆಂದು ಆ ಪ್ರಮೀಳೆ ಪಾರ್ಥನ ಮೇಲೆ ಕಣೆಗರೆದಳೋ. ಆ ಪ್ರಮೀಳೆ ಪಾರ್ಥನ ಮೇಲೆ ಕಣಗರೆದಳೋ. ಒಳ್ಳೆಯ ಭಾಷಾ ಸೌಂದರ್ಯ ಇರುವ ಪದ್ಯ. ಕಾದಲಂಬಿಂದ ಕಾದ ಅಲಂಬು ಅಂದರೆ ಅಂಬು. ಕಾದಲ್ ಅಂಬಿಂದ ಕಾದಲ್ ಅಂಬಿಂದ ಕೊಂದಪೆನ್ ಈಗಳ್ ಅಲ್ಲದೊಡೆ ಕಾದಲಂ ನೀನಾಕೆ ಸುರತ ಮೋಹನಕ್ಕೆ ಪಕ್ಕಾದ ಅಲಂಪಿನ ಸೌಖ್ಯಮಂ ತಳೆದು ಬಳಿಕಹುದು ಮೃತಿ ತಪ್ಪದೆಂತುಂ ಅಳಿವು. ಇವರು ಒಳ್ಳೆ ವಿಷಕನ್ಯೆ ಇರಿದ್ದಂತೆ. ಇವರನ್ನ ಕಾದಿದರೂ ಕಷ್ಟ, ಕೂಡಿದರೂ ಕಷ್ಟ. ಕಾದಲ್ ಅಂಬಿಂದ ಕೊಂದಪೆ, ನೀನು ಯುದ್ಧ ಮಾಡ್ತೀಯ ಅಂದರೆ ಬಾಣದಿಂದ ಕೊಲ್ತೀನಿ. ಅಲ್ಲದೊಡೆ ಕಾದಲಂ ನೀನಾಗೆ, ನೀನು ಪ್ರಣಯಿಯಾಗಿ ಬಂದರೆ ಸುರತ ಮೋಹನಕ್ಕೆ ಪಕ್ಕಾದ, ಆಗ ಸುರತಕ್ಕೆ ಬಂದಾಗ ನಿನ್ನ ಅಲಂಪಿನ ಸೌಖ್ಯಮಂ ತಳೆದು ನಿನಗೆ ಸೌಖ್ಯವನ್ನು ಕೊಟ್ಟು ಬಳಿಕ ನೀನು ಸಾಯ್ತೀಯ. ಹಾಗೆ ಮಾಡ್ತೀವಿ. ಹೀಗೆ ನಿನಗೆ ಪ್ರಣಯವಾಗಲಿ ಪ್ರಳಯವಾಗಲಿ ಎರಡೂ ಕಡೆಗೆ ನಾಶವೇ ಆಗತಕ್ಕಂಥದ್ದು. ಸಾದರದೊಳೆನ್ನೊಡನೆ ರಮಿಸುವುದು ನಿನಗೆ ಸೊಗಸಾದರೆ ಅದನ್ನು ಅನುಕರಿಸು. ನೀನು ಏನು ಮಾಡ್ತೀಯ? ನೀನು ಸಾಯೋದಕ್ಕೆ 2 ಅವಕಾಶ ಇದೆ. ಸುಖಪಟ್ಟು ಸಾಯ್ತೀಯಾ, ಹಾಗೆ ಸಾಯ್ತೀಯಾ ನೋಡು. ಮೇಣ್ ಕಲಹಕೃತವೇ ಲೇಸಾದರೆ ಅದಟು ತೋರಿಸು. ಇಲ್ಲ ಯುದ್ಧಕ್ಕೆ ಬರ್ತೀಯಾ ಅಂದರೆ ಬಾ ಅಂಥೇಳಿ ಆಹ್ವಾನ ಕೊಡುವಂತೆ ಬಾಣಗಳ ಮಳೆಯನ್ನು ಸುರಿಸ್ತಾಳೆ. ಆಗ ಇವನಿಗೆ ಪಾಪ ದಿಕ್ಕು ತೋಚೋದಿಲ್ಲ. ಹಿಂದೆ ಶೂರ್ಪಣಕ್ಕೆ ಲಕ್ಷ್ಮಣನನ್ನು ಅಂಡೆಲೆದು ಪಡೆದ ಅಂದಮಂ ನೆನೆದು ಈ ಕ್ಷಣವೇ ಭಂಗಿಸುವೆ. ಶೂರ್ಪಣಕ್ಕೆ ಎದುರಾದಂಥ ಲಕ್ಷ್ಮಣ ಸ್ಥಿತಿ ಆಯ್ತಲ್ಲ, ಏನು ಮಾಡೋದು ಅಂತ ಒದ್ದಾಡಿಕೊಂಡು ತಾನು ಯುದ್ಧಕ್ಕೆ ನಿಲ್ತಾನೆ.
ಆಗ ಪಾಪ ಕವಿಗೆ ಅನ್ನಿಸ್ಬಿಡ್ತು, ಇದೇನು ನಿರ್ವಾಹ ಮಾಡೋಕ್ಕಾಗೋಲ್ಲ ಅಂತ ಆಲಿಸಿದನು ಅಶರೀರವಾಣಿಯನ್ನು. ಅಶರೀರವಾಣಿ ಒಂದು ನುಡಿಯುತ್ತದೆ, ಇವಳನ್ನು ಗೆದ್ದು ಯುದ್ಧದಲ್ಲಿ ನೀನು ವಿಜಯಿ ಆಗೋಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ಬಿಟ್ಟುಬಿಡು, ಇವಳಿಗೆ ಕೃಷ್ಣಾನುಗ್ರಹ ಮಾಡಿಸಿ ಇವಳ ವಿಷಕನ್ಯಾತ್ವವನ್ನು ಕಳಿಸು, ಆಮೇಲೆ ಇವಳನ್ನು ಮದುವೆ ಮಾಡಿಕೊಂಡು ಸಂಧಿ ಮಾಡಿಕೊಂತ. ಆಗಲಿಂತ ಸಂಧಿ ಮಾಡಿಕೊಂಡು ಅವಳಿಗೂ ಅನನಯಿಸಿ ಹೇಳಿ ಕುದುರೆಯನ್ನು ಬಿಡಿಸ್ಕೊಂಡು ಹೊರಟು ಬಿಡ್ತಾನೆ. ಮತ್ತೆ ಅವಳಿಗೆ ಹೇಳ್ತಾನೆ, ನೀನು ನೇರವಾಗಿ ಹಸ್ತಿನಾವತಿಗೆ ಬರಬೇಕು, ಗಜನಗರಿಗೆ ಆಕೆಯಂ ಕಳುಹಿ ಕುದುರೆಯ ಕೂಡೆ ವಿಜಯನ್ ಐತರೆ ಅಂತ. ಅಂದರೆ ಅವಸರದಲ್ಲಿ ಒಂದು ಸಂಧಿ ಮಾಡಿಕೊಂಡು ಬಿಟ್ಟಿದ್ದಾಗಿದೆ, ಟ್ರೀಟಿ, ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ ಅಂತ. ಹೀಗೆ ಈ ಸನ್ನಿವೇಶವನ್ನು ಸ್ವಾರಸ್ಯಕಾರಿಯಾದ ಚಮತ್ಕಾರಕ್ಕೆ ಎಷ್ಟು ಅವಕಾಶ ಇರತಕ್ಕಂಥ ಸನ್ನಿವೇಶ, ಅದನ್ನು ಕವಿ ಜಾಣ್ಮೆಯಿಂದ ನಿರ್ವಾಹ ಮಾಡ್ತಾನೆ. ಮುಂದೆ ಇನ್ನೊಂದು ರಾಜ್ಯಕ್ಕೆ ಹೋಗೋದಾಗುತ್ತದೆ, ಅದು ಭೀಷಣನ ರಾಕ್ಷಸ ರಾಜ್ಯ. ಭೀಷಣ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸ ಬಕನ ಮಗ, ಅವನ ರಾಜ್ಯಕ್ಕೆ ಈ ಕುದುರೆ ಹೋಗಿಬಿಡುತ್ತದೆ. ಸ್ತ್ರೀ ರಾಜ್ಯ ಆದಮೇಲೆ, ಮಹಿಳಾ ರಾಜ್ಯ ಆದಮೇಲೆ ಈಗ ರಾಕ್ಷಸ ರಾಜ್ಯ, ಇದೇನು ಎರಡಕ್ಕೂ ಸಾಮ್ಯ ಇದೆಯಾ ಅಂತ ಕೇಳಬೇಡಿ. ಕವಿಗೆ ಒಂದು ಚಮತ್ಕಾರ ತರಬೇಕು ಅಂತ ಇಲ್ಲಿವರೆಗೆ ಶೃಂಗಾರ ವೀರಗಳನ್ನು ತಂದ, ಇನ್ನು ಬೀಭತ್ಸ ಭಯಾನಕಗಳನ್ನು ತರ್ತಾನೆ. ರಾಕ್ಷಸ ರಾಜ್ಯದ ಆಟಾಟೋಪವನ್ನು ಚೆನ್ನಾಗಿ ವರ್ಣಿಸ್ತಾನೆ. ಅಲ್ಲಿಯ ಒಂದು ಸ್ವಾರಸ್ಯವೇ ಬಹಳ ಚೆನ್ನಾಗಿದೆ. ಕುದುರೆ ಅಲ್ಲಿ ಹೊರಟಾಗ ಅಲ್ಲಿಗೆ ಮೇದೋಹೂತ ಅಂತ ಒಬ್ಬ ರಾಕ್ಷಸ ರಾಜಗುರು ಇದ್ದಾನೆ, ಅವನು ಬರ್ತಾನೆ. ಆಹಾರಕ್ಕೆ ಅಡವೆಯಂ ತೊಳಲಿ ಬರುತ್ತಿದ್ದ ಮೇದೋಹೂತನೆಂಬವಂ ದಾನವೇಂದ್ರಂಗೆ ಪೌರೋಹಿತ್ಯಮಂ ಮಾಡುವಂ ಬ್ರಹ್ಮರಾಕ್ಷಸಂ ಕಂಡು ಪಾರ್ಥನ ಏವನು ಊಹಿಸಿದನ್ ಇದು ಯಜ್ಞತುರಗಂ ಈ ದಳ ಮಿದರ ಕಾಹಿನದು ಮೇಣಿದಕ್ಕೆ ಕರ್ತೃ ನರನೆಂದರಿತು ಬಾಹುವಂ ಚಪ್ಪರಿಸಿಕೊಂಡು ಉತ್ಸವದೊಳು ಅಸುರನೋಲಗಕ್ಕೆ ಪರಿತಂದನು. ಆ ಮೇದೋಹೂತ ಅಂತಂದರೆ ಮೇಧಸ್ಸನ್ನೇ ಆಹುತಿ ಕೊಟ್ಟು ಯಜ್ಞ ಮಾಡಿದವನು ಅಂತ. ಮೇಧಸ್ಸು ಅಂದರೆ ಕೊಬ್ಬು, ಯಾವುದು ನಮ್ಮ ಮನುಷ್ಯ ಶರೀರದಲ್ಲಿ ಇರ್ತಕ್ಕಂಥದ್ದು ಫ್ಯಾಟ್ ಕಂಟೆಂಟು, ಅದನ್ನೇ ತುಪ್ಪದಂತೆ ಬಳಸಿ ಯಜ್ಞಗಳನ್ನು ಮಾಡಿದಂಥವನು. ಹೀಗಲ್ಲದೆ ಇದ್ದರೆ ಅವನಿಗೆ ಬ್ರಹ್ಮರಾಕ್ಷಸತ್ವ ಹೇಗೆ ಬರುತ್ತದೆ? ಅವನು ಭೀಷಣ ಮಹಾರಾಜ, ರಾಕ್ಷಸ ಚಕ್ರವರ್ತಿ, ಅವನ ಆಸ್ಥಾನಕ್ಕೆ ಬರ್ತಾನೆ. ಈ ಮೇದೋಹೂತನ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ, ಯಾರಾದರೂ ಹಾರರ್ ಸಿನಿಮಾದವರು ಡಿಸೈನ್ ಮಾಡ್ಕೊಳ್ಬಹುದು, ಆ ಥರ ಇದೆ. ಉಪವೀತದಿಂ ಕಣ್ಣಾಲಿಗಳ್ ಕೋದ ಕೊರಳ ತಾವಡದಿಂದ ನರರ ತಲೆಗಳ ಜಪದ ಸರದಿಂದ ಪಸಿದವಲದೊತ್ರದಿಂದೊಟ್ಟೆ ಎಲುಗಳ ಕುಂಡಲಂಗಳಿಂದ ನರವಿನುಪವೀತದಿಂ ಕಣ್ಣಾಲಿಗಳ್ ಕೋದ ಕೊರಳ ತಾವಡದಿಂದ ನರರ ತಲೆಗಳ ಜಪದ ಸರದಿಂದ ಪಸಿದವಲಧೋತ್ರದಿಂದೊಟ್ಟೆ ಎಲುಂಗಳ ಕುಂಡಲಗಳಿಂದ ಕರಿಶಿರದಡೊಗೆಯ ಸಲಿಲದ ಕಮಂಡಲದಿಂದ ಕರಿಶಿರದಡೊಗೆಯ ಸಲಿಲದ ಕಮಂಡಲದಿಂದ ಉರುಗಜದ ಬೆನ್ನಸ್ತಿಯಷ್ಟಿಯಿಂ ಸಲೆ ಭಯಂಕರ ರೂಪನಾದ ಮೇದೋಗೈತನೈತಂದೊಡೆ ಇದಿರೆದ್ದನ ಸುರೇಂದ್ರನು ಸಲೆ ಭಯಂಕರ ರೂಪನಾದ ಮೇದೋಗೂತನೈತಂದೊಡೆ ಇದಿರೆದ್ದನ್ ಅಸುರೇಂದ್ರನು. ಮೊದಲು ಬ್ರಾಹ್ಮಣರಿಗೆ ಬೇಕಾಗಿರೋದು ಯಜ್ಞೋಪೀತ. ಹಾಗಾಗಿ ಬ್ರಹ್ಮರಾಕ್ಷಸ ಮೇದೋಹೂತನಿಗೂ ಯಜ್ಞೋಪೀತ ಇದೆ. ಅದು ನರವಿನುಪವೀತ, ಮನುಷ್ಯರ ನರಗಳನ್ನೇ ತೆಗೆದುಕೊಂಡು ಯಜ್ಞೋಪವೀತ ಮಾಡಿಕೊಂಡಿದ್ದಾನೆ. ಬ್ರಹ್ಮಚಾರಿಗೆ 3 ಎಳೆ, ಗೃಹಸ್ಥರಿಗೆ 6 ಎಳೆ ಅಂತ. ಮತ್ತು ಉಪವೀತ ಅದೇ ಉತ್ತರೀಯ. ಆದರೆ ಈಚಿನ ಕಾಲದಲ್ಲಿ ಉತ್ತರೀಯಾರ್ಥಂ ಅನ್ಯದ್ ಯಜ್ಞೋಪವೀತಂ ಅಂತ 3ನೇದು ಹಾಕ್ಕೋತಾರೆ. ಒಟ್ಟು 9 ಎಳೆ. ಸಾಮಾನ್ಯವಾಗಿ
ಎಲ್ಲ ಉಪವೀತಗಳಿಗಿಂತಲೂ ಹೆಚ್ಚು ಗಾತ್ರವಾಗಿ ಇರತಕ್ಕಂಥದ್ದು ಶ್ರೀವೈಷ್ಣವರ ಯಜ್ಞೋಪವೀತ. ನನ್ನ ಸ್ನೇಹಿತ ಶ್ರೀವೈಷ್ಣವರುಗಳು ಹೇಳ್ತಾ ಇರ್ತಾರೆ, ನಮಗೆ ಆತ್ಮಹತ್ಯೆಗೂ ಚಿಂತೆ ಇಲ್ಲ, ಹಗ್ಗಕ್ಕೆ ಹುಡುಕಲೇಬೇಕಾಗಿಲ್ಲ ಅಂತ. ಹಾಗಿರುತ್ತದೆ. ಸಾಮಾನ್ಯ ಮಿಕ್ಕವರ ಯಜ್ಞೋಪವೀತದ 3 ಎಳೆಗಳು ಅವರ 1 ಎಳೆಗೆ ಕಡಿಮೆ ಆಗುತ್ತವೆ. ಆ ಮಟ್ಟಕ್ಕೆ ಇರುತ್ತದೆ. ಹಾಗೆ ಆ ನರ ಉಪವೀತ ಮಾಡಿಕೊಂಡಿದ್ದಾನೆ. ಅದು 1 ಜೊತೆಯೋ 2 ಜೊತೆಯೋ 3 ಜೊತೆಯೋ ಎಷ್ಟೋ. ಇನ್ನು ಜಪಮಾಲೆ ಇರಬೇಕಲ್ವ, ಅಕ್ಷಮಾಲೆ, ಅದು ಅಕ್ಷಿಯಿಂದಲೇ ಮಾಡಿಕೊಂಡಿದ್ದಾನೆ. ಕಣ್ಣಾಲಿಗಳು ಕೋದ ಕೊರಳ ತಾವಡದಿಂದ ನರರ ತಲೆಗಳ ಜಪದ ಸರದಿಂದ. ಕೈಯಲ್ಲಿ ಜಪಮಾಲೆ ಬೇಕು, ಅದನ್ನು ಅವನು ಕಣ್ಣಾಲಿಯಿಂದಲೇ ಮಾಡಿಕೊಂಡಿದ್ದಾನೆ. ಅಕ್ಷಮಾಲೆ ಅಂದರೆ ಆ ಇಂದ ಕ್ಷವರೆಗೂ ಇರತಕ್ಕಂಥ ಅಕ್ಷರಗಳು ಅಂತ. ಕೆಲವು ಲೆಕ್ಕದ ಪ್ರಕಾರ 51, ಕೆಲವುದರ ಪ್ರಕಾರ 54. ಅದರ 2 ಸಂಖ್ಯೆ ದುಪ್ಪಟ್ಟು ಮಾಡಿದ್ರೆ 108 ಅಂತ ಆಗುತ್ತದೆ ಅಂತ. ಹೀಗೆ ಅಕ್ಷಮಾಲೆಗೆ ಅಕ್ಷಿಮಾಲೆಯನ್ನೇ ಮಾಡಿಕೊಂಡಿದ್ದಾನಲ್ಲ, ಅವನ ಶಾಬ್ದಿಕ ಜ್ಞಾನವನ್ನು ಮೆಚ್ಚಬೇಕೇ. ಇನ್ನು ಅವನ ಕೊರಳಲ್ಲಿ ಇರಬೇಕಲ್ಲ, ಕೈಯಲ್ಲೊಂದು ಜಪಮಾಲೆ, ಕೊರಳಲ್ಲಿ ತಲೆಬುರುಡೆಗಳದೇ ಹಾರ ಹಾಕ್ಕೊಂಡಿದ್ದಾನೆ, ನರರ ತಲೆಗಳ ಸರ. ಇನ್ನು ಉಟ್ಟ ಮಡಿ ಯಾವುದು, ಮಡಿಯಾದ ವಸ್ತ್ರ, ಅದು ಪಸಿದವಲ್, ಹಸಿಯಾದ ರಕ್ತ ಸುರಿತಾ ಇರತಕ್ಕಂಥ ಮನುಷ್ಯರ ಚರ್ಮ ಸುಲಿದು ಉಟ್ಟುಕೊಂಡಿದ್ದಾನೆ. ಅದಕ್ಕೆ ಯಾವ ದಿವ್ಯ ಬ್ರಾಹ್ಮಣರ ಚರ್ಮವನ್ನೇ ಸುಲಿದಿಟ್ಟುಕೊಂಡಿದ್ದಾನೋ ಗೊತ್ತಿಲ್ಲ. ಯಾಕೆಂದರೆ ನಾವು ಎಷ್ಟೋ ಬಾರಿ ಬೈಬೇಕಾದ್ರೆ ಚರ್ಮ ಸುಲಿದು ಬಿಡ್ತೀನಿ ನೋಡು ಅಂತೆಲ್ಲ ಅನ್ನುವುದುಂಟಲ್ಲ, ಹಾಗೆ ಯಾರಿಂದಲೂ ಸುಲಿಸಿಕೊಂಡು ಬಂದಿರಬೇಕು. ಇನ್ನು ಅಟ್ಟೆ ಎಲುಗಳ ಕುಂಡಲದಿಂದ ಮತ್ತೆ ಎಲುಬಿನ ಕುಂಡಲಗಳನ್ನು, ಕರ್ಣಕುಂಡಲಗಳನ್ನು ಮಾಡಿಕೊಂಡಿದ್ದಾನೆ. ಕರ್ಣವೇದ ಒಂದು ಸಂಸ್ಕಾರ. ಕರ್ಣಕುಂಡಲವನ್ನು ಹಾಕಿದ್ರೆ ಯಾವಾಗ ಹಾಕ್ಕೋಬೇಕು ಅಂದರೆ ಯಜ್ಞ ಮಾಡಿದಾಗ ಕರ್ಣಕುಂಡಲ ಹಾಕಿಕೊಳ್ಳಬೇಕು ಅಂತ ಉಂಟು. ಯಜ್ಞಾಧಿಕಾರ ಉಳ್ಳವನು ಯಜ್ಞಾದಿಗಳನ್ನು ಮಾಡಿದ ಮೇಲೆ, ಸೋಮಯಾಗಾದಿಗಳನ್ನು ಮಾಡಿದ ಮೇಲೆ ಸ್ವರ್ಣ ಕರ್ಣಕುಂಡಲವನ್ನು ಹಾಕಿಕೊಳ್ಬೇಕು ಅಂತ ವಿಧಿ ಇದೆ. ಇವನು ಅದೆಂಥ ನರಮೇಧಗಳನ್ನು ಮಾಡಿದ್ದಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕರ್ಣಕುಂಡಲ ಇದೆ. ಕರಿಶಿರದ ಡೊಗೆಯ ಸಲಿಲದ ಕಮಂಡಲದಿಂದ ಆನೆಯ ತಲೆಬುರುಡೆಯಲ್ಲಿ ಕಮಂಡಲ ಮಾಡಿಕೊಂಡಿದ್ದಾನಂತೆ. ತುಂಬ ನೀರು ಹಿಡಿಸ್ಬೇಕಲ್ವ, ಬೇಕಾದಷ್ಟು ಆಶೌಚ ಬರ್ತಾ ಇರ್ತದೆ, ಅದಕ್ಕಾಗಿ ಮತ್ತೆ ಮತ್ತೆ ತನ್ನ ನಿವೃತ್ತಿಯರ್ಥಂ ಆಚಮನೀಯಂ ಕರಿಷ್ಯೆ ಅಂತ ಮಾಡಬೇಕಲ್ಲ. ಇನ್ನು ಉರುಗಜದ ಬೆನ್ನಸ್ತಿ ಎಷ್ಟಿಯಂ, ಆನೆಯ ಬೆನ್ನು ಮೂಳೆಯಿಂದಲೇ ಬ್ರಹ್ಮದಂಡ ಮಾಡಿಕೊಂಡಿದ್ದಾನಂತೆ. ಕೈಗೆ ಬೇಕಲ್ಲ, ಅದೆಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾನೆ. ಮೋಸ್ಟ್ ಒರಿಜಿನಲ್. ಭಯಂಕರ ರೂಪನಾದ ಮೇಧೋಹೋತನ್ ಐತಂದಳು ಅಸುರೇಂದ್ರನ ಬಳಿಗೆ ಬರ್ತಾನೆ. ಬಂದು ಮಾತಾಡಿಸ್ತಾನೆ, ಹೇಳ್ತಾನೆ ಯಾಕೆ ಬಂದದ್ದು ಅಂದರೆ, ನಿಮ್ಮಯ್ಯ ಬಕನಂ ಕೊಂದ ಭೀಮನೆಂಬ ಮಾನವನ ತಮ್ಮನ ಅರ್ಜುನನೀಗ ಬಂದನ್, ಅದಕ್ಕೋ ನಿನ್ನ ಪೊಲಸೀಮೆಗಾತನಂ ಪಿಡಿತಂದು ನೀನುರುವ ನರಮೇಧಮಂ ಮಾಡಲ್ಕೆ ಅವಂಗೆ ಅಸುರೇಂದ್ರ ನಿಂತೆಂದನು. ನೀನು ನರನನ್ನ ಹಿಡಿದು ನರಮೇಧ ಮಾಡು ಅಂತ. ಗೋಮೇಧ, ಅಶ್ವಮೇಧ ಅಂತಿವೆಲ್ಲ ಉಂಟು. ಇದನ್ನು ಮನುಷ್ಯರು ಮಾಡ್ತಾರೆ, ರಾಕ್ಷಸರು ಮಾಡೋಕ್ಕೆ ಅವರು ಡಿಗ್ರಿ ಪ್ರಕಾರ, ಅವರ ಯೋಗ್ಯತೆಯ ಪ್ರಕಾರ ಅದು ನರಮೇಧವೇ ಆಗಬೇಕು. ನರ ಅನ್ನುವ ಹೆಸರಿನವನಾದರೆ ಮತ್ತೂ ಒಳ್ಳೆಯದು. ಹೀಗಾಗಿ ಅರ್ಜುನನಿಗೆ ಇರುವ ದಶನಾಮಧೇಯಗಳಲ್ಲಿ ಒಂದು ನರ. ಹಾಗಾಗಿ ನರನನ್ನು ಹಿಡಿದು ನರಮೇಧ ಮಾಡಬೇಕು ಅಂತ ನರ ಯಜ್ಞೋಪೀತವನ್ನು ಧರಿಸಿರ್ತಕ್ಕಂಥ ಈ ಅಸುರ ಹೇಳ್ತಾನೆ. ಅದಕ್ಕೆ ಭೀಷಣ ಗರ್ಜನೆಯ ಉತ್ತರವನ್ನು ಕೊಡ್ತಾನೆ. ಅದನ್ನು ನೋಡೋಣ. ಮತ್ತಾತನಂ ಕೊಂದವನ ತಮ್ಮನಂ ಪಿಡಿದು ಮತ್ತಾತನಂ ಸದೆವೆನ್, ಮತ್ತಾತನಂ ಕೊಂದವನ ತಮ್ಮನಂ ಪಿಡಿದು ಮತ್ತಾತನಂ ಸದೆವೆನ್, ಅವನ ಹರಿವಕ್ಕೆ ಬಂದ ಮತ್ತಾತನಂ ತೀಳ್ವೆನ್. ಅಂತಿರಲಿ ನೀನೆನ್ನೊಳೆಂದ ಯಜ್ಞದ ಪಶುವಿಗೆ ಸತ್ತಾತನಾದಪನೇ ಪೇಳ್. ಅಂತಿರಲಿ ನೀನೆನ್ನೊಳೆಂದ ಯಜ್ಞದ ಪಶುವಿಗೆ ಸತ್ತಾತನಾದಪನೆ ಪೇಳ್. ಸಾಕು ನಿನ್ನಿಂದ ಸತ್ತಾತನಾದಪನ ಅವಂ ನಿನ್ನ ನುಡಿಗೆ ಬೇಸತ್ತಾತನಾದಪನೇ ನಾನ್ ಅಕಟ. ಸತ್ತಾತನಾದಪನೆ ಕೇಳ್. ಸಾಕು ನಿನ್ನಿಂದ
ಸತ್ತಾತನಾದಪನ ಅವಂ ನಿನ್ನ ನುಡಿಗೆ ಬೇಸತ್ತಾತನಾದಪನೆ ನಾನ್ ಅಕಟ ನೋಡು 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 ಎನ್ನುತ್ತ ಭೀಷಣಂ ಗರ್ಜಿಸಿದನು. ಹಿಂಸಕನ ಹಂಸಧ್ವನಿ ಆ ಸುರೇಂದ್ರ ಹೇಳ್ತಾನೆ, ಮತ್ತಾತನಂ ಕೊಂದವನ ತಮ್ಮನಂ ಪಿಡಿದು ಮತ್ತೆ ಆತನಂ ಸದೆವನ್ ಅವನ ಹರಿಬಕ್ಕೆ ಬಂದ ಮತ್ತಾತನಂ ಸೀಳ್ವೆನ್ ಅಂತಿರಲಿ ನೀನ್ ಎನ್ನೊಳೆಂದ ಯಜ್ಞದ ಪಶುವಿಗೆ ಸತ್ತ ಆತನ್ ಆದಪನೆ ಪೇಳ್ ಸಾಕು ನಿನ್ನಿಂದ ಸತ್ತ ಆತಪನ್ ಆದಪನವನ್ ನಿನ್ನ ನುಡಿಗೆ ಬೇ ಸತ್ತಾತಪನ್ ಆದಪನೆ ನಾನ್ ಅಕಟ ನೋಡೆನುತ ಭೀಷಣಂ ಗರ್ಜಿಸಿದನು ಅಂತ ಮತ್ತಾತ ಸತ್ತಾತ ಅನ್ನುವ ಎರಡು ಪದಗಳಲ್ಲಿ ಆದಿಪ್ರಾಸವನ್ನು ಮಾಡಿದ್ದಾನೆ. ಪೂರ್ವಾರ್ಧದಲ್ಲೆಲ್ಲ ಮತ್ತಾತ, ಉತ್ತರಾರ್ಧದಲ್ಲೆಲ್ಲ ಸತ್ತಾತ. ಮತ್ ತಾತ ನನ್ನ ತಾತ ಅಂದರೆ ನನ್ನ ತಂದೆಯನ್ನ, ಮತ್ತಾತನಂ ನನ್ನ ತಂದೆಯನ್ನು ಕೊಂದವನು ಭೀಮ, ಬಕಾಸುರನನ್ನ ಕೊಂದವನು, ಅವನ ತಮ್ಮನಂ ಪಿಡಿದು ಮತ್ತೆ ಆತನಂ ಸಾಧವೆ, ಆಮೇಲೆ ಅವನನ್ನ ಯುದ್ಧದಲ್ಲಿ ಎದುರಿಸ್ತೀನಿ, ಹರಿಬಕ್ಕೆ ಬಂದ ಮತ್ತೆ ಆತನಂ ಸೀಳ್ವೆ, ಮತ್ತೆ ಯುದ್ಧಕ್ಕೆ ಭೀಮ ಏನಾದರೂ ಬಂದರೆ ಅವನನ್ನು ಸೀಳಿಕೊಳ್ತೀನಿ. ನೀನೀಗ ಹೇಳಿದ ಯಜ್ಞ ಪಶುವಿಗೆ ಸತ್ತಾತಪನ್ ಆದಪನೆ, ಯಜ್ಞ ಪಶುವು ಆಗೋದಕ್ಕೆ ಸತ್ತವನಾಗ್ತಾನ ಅಂತ. ವಸ್ತುತಃ ಯಜ್ಞ ಪಶು ಮಾಡಬೇಕಾದ್ರೆ ಬದುಕಿರಬೇಕು, ಬದುಕಿದ್ದನ್ನು ಇವರು ಕೊಲ್ಲುವುದು. ಆದರೆ ಅವನ ಮೊದಲು ಯುದ್ಧದಲ್ಲಿ ಸಾಯಿಸಿಬಿಟ್ರೆ ಸಾಕಾಗತ್ಯ, ಆಮೇಲೆ ಸಾಂಕೇತಿಕವಾಗಿ ಅವನನ್ನಿಟ್ಟು ಪ್ರೋಕ್ಷಣೆ ಮಾಡೋಕೆ ಉಂಟಾ ದಾರಿ ಅಂತ. ಹೀಗೆ ಅಪಾಪ ಇರುತ್ತಲ್ಲ ಯಜ್ಞದಲ್ಲಿ ಈ ಥರ ರಿಯಾಯಿತಿಗಳು ಇರ್ತವೆ, ಅದನ್ನು ಕೇಳ್ತಿದ್ದಾನೆ. ಸತ್ತಾತಪನ್ ಆದಪನೇ ಸಾಕು ನಿನ್ನಿಂದ ಸತ್ತಾತನ್ ಆದಪನ್ ಅವನ್ ನಿನ್ನಿಂದ ಸತ್ತಾತಪನ್ ನೀನೇ ಸಾಯಿಸಬೇಕೆ ಅಂದರೆ ಪ್ರೋಕ್ಷಣೆ ಮಾಡಿ ಕೊಲ್ಲಬೇಕೆ, ಅಥವಾ ನಿನ್ನ ನುಡಿಗೆ ಬೇಸತ್ತಾತಪನ್ ಆದಪನೆ ನಿನ್ನ ಮಾತಿಗೆ ಬೇಸತ್ತು ಯುದ್ಧ ಮಾಡಲಾಗದೆ ತೆಪ್ಪಗಿದ್ದವನು ಆಗ್ತಾನ, ಹೇಗೆ ಹೇಳು ನಾನು ಮಾಡ್ತೀನಿ ಅಂತಂತಾನೆ. ಇಲ್ಲಿ ನಿನ್ನ ನುಡಿಗೆ ನಾನು ಬೇಸರ್ತೀನ ಅಂತಲೂ ಅರ್ಥ ಉಂಟು. ನಿನ್ನ ಯಾವ ಮಾತು ಹೇಳಿದ್ರು ನಾನು ಬೇಸರಿಸದೆ ನಿನ್ನ ಮಾತನ್ನೇ ಕೇಳ್ತೀನಿ, ನೀನು ಹೇಳಿದಂತೆ ಮಾಡ್ತೀನಿ. ಒಟ್ಟಿನಲ್ಲಿ ತಂದೆಯ ಸಾವಿಗೆ ಕಾರಣರಾದವನ ತಮ್ಮನನ್ನು ಅವನನ್ನು ಕೊಲ್ತೀನಿ, ಅವರುಗಳನ್ನೇ ಪಶುವಾಗಿಟ್ಟುಕೊಂಡು ಯಜ್ಞವನ್ನು ಮಾಡ್ತೀನಿ ಅಂತಂತಾನೆ. ಎಷ್ಟು ದೀಕ್ಷೆ ಇದ್ದರೆ ಇನ್ನೇನು ಬೇಕು. ಆಮೇಲೆ ಹೇಳ್ತಾನೆ, ರಾಕ್ಷಸೋತ್ತಮರವಳು ಆರ್ ಪಿಂತೆ ನರಮೇಧಮಕ ದೀಕ್ಷೆಯಂ ಕೈಗೊಂಡರು ಇದಕ್ಕೆ ಋತ್ವಿಜರಾರ್. ಪಾಪ ಟೆಕ್ನಿಕಲ್ ಡೀಟೇಲ್ಸ್ ಕೇಳ್ತಾನೆ, ಹಿಂದೆ ಯಾರು ಈ ಯಜ್ಞವನ್ನು ಮಾಡಿದ್ರು, ಇದಕ್ಕೆ ಏನೇನು ಸಂಭಾರ ಸಾಮಗ್ರಿ ಬೇಕು, ಋತ್ವಿಜರ್ ಎಷ್ಟು ಅಂತ ಹೇಳಿದಾಗ ಭೀಷಣ ತುಂಬ ಸಂತೋಷ ಅಂತ ಹೇಳಿ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಇದಕ್ಕೆ ಬೇಕಾದಷ್ಟು ಇದೆ ಸನ್ನಾಹ ಅಂತ. ಪಾಪ ರಾಕ್ಷಸರಾಗಿರ್ಬೋದು, ನರಮಾಂಸ ಭಕ್ಷಕರಾಗಿರ್ಬೋದು, ಅವ್ರಿಗೆ ಅವ್ರದೇ ಸ್ಕೀಮ್ ಉಂಟು, ಎಲ್ಲ ಕ್ರಮದ ಪ್ರಕಾರವಾಗಿ ನಡೀಬೇಕಾಗಿರುತ್ತೆ. ಹವೆವರ್ ನಾನ್ ಸೆನ್ಸ್ ಆರ್ ಹವೆವರ್ ಕ್ರೂಯಲಿಟೀಸ್ ಅದು ನಡೆಯಲೇಬೇಕು. ಅದನ್ನು ಕವಿ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಬಹಳ ಸೊಗಸಾಗಿರ್ತಕ್ಕಂಥ ಪದ್ಯ, ಬೀಭತ್ಸ ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಇಲ್ಲಿ ನೋಡಿ. ನೆತ್ತರಿಂದ ಚಾತುರ್ಮಾಸಮಂ ಕಳೆದ ಕಿರಿಯರ್, ಸುರೆ ನೆತ್ತರಿಂದ ಚಾತುರ್ಮಾಸಮಂ ಕಳೆದ ಕಿರಿಯರ್, ಇದೆ ಮಾಸೋಪವಾಸಿಗಳ ತಲೆಮಿದುಳನ್ ಉರುತರ ಶ್ರಾವಣ ಕೊದಗಿಪರ್, ಇದೆ ಯತಿ ಮಾಂಸಮಂ ಭದ್ರಪದಕ್ಕೆ ಬಿಡದೆ ದೊರಯಿಸುವರ್, ಇದೆ ಆಶ್ವಿಜಕ್ಕೆ ಜಡಮುಡಿಯವರ ಕರುಳನ್ ಆರ್ಜಿಸುವರ್, ಇದೆ ಕಾರ್ತಿಕಕ್ಕೆ ಎಳೆವೆಣ್ಣೊಳ್ ಉರದ ಗುಂಡಿಗೆಯನರಸುವ ಮಹಾವ್ರತಿಗಳ್, ಇದೆ ಬೊಮ್ಮ ರಾಕ್ಷಸರೆಂದನು. ಹೇಳ್ತಾ ಇದ್ದಾನೆ ಕ್ವಾಲಿಫಿಕೇಶನ್ ಏನು ಅಂತ. ಬ್ರಹ್ಮರಾಕ್ಷಸರು ಬೇಕು ಇದಕ್ಕೆ, ನನ್ನಂಥವರೇ. ಅವ್ರ ಏನೇನು ಕ್ವಾಲಿಫಿಕೇಶನ್ನು? ಸೂರ್ಯನೆತ್ತರಿಂದ ಚಾತುರ್ಮಾಸ್ಯಮಂ ಕಳೆದ, ಅವ್ರಿಗೂ ಚಾತುರ್ಮಾಸ್ಯ ಇದೆ, ಆದರೆ ಅದನ್ನು ಅವರು ಪಾಪ ಮದ್ಯ ರಕ್ತ ಎರಡನ್ನೇ ಸೇವಿಸ್ತಾ ಮಾಡಬೇಕು, ಬೇರೆ ಯಾವುದು ತಿನ್ನೋ ಹಂಗಿಲ್ಲ, ಇನ್ಯಾವುದು ಕುಡಿಯೋ ಹಂಗಿಲ್ಲ. ಸೂರ್ಯನೆತ್ತರಿಂದ ಚಾತುರ್ಮಾಸ್ಯಮಂ ಕಳೆದ ಹಿರಿಯರ್,
ಇನ್ನು ಮಾಸೋಪವಾಸಿಗಳ ತಳೆಮಿದುಳ ಉರುತರ ಶ್ರಾವಣಕ್ಕೆ ಒದಗಿಪರಿಗೆ ಯತಿ ಮಾಂಸಮಂ ಭಾದ್ರಪದಕ್ಕೆ ಬಿಡದೆ ದೊರಕಿಸುವರು. ಇನ್ನು ಚಾತುರ್ಮಾಸ್ಯದಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಧಾನ್ಯವ್ರತ, ಫಲವ್ರತ ಮತ್ತು ಇದು ಕ್ಷೀರವ್ರತ ಅಥವಾ ಪಯೋವ್ರತ, ದಧಿವ್ರತ ಅಂತ 4 ವ್ರತಗಳಿವೆ. ಹಾಲು ಬಿಟ್ಟಿನ ಯಾವುದು ಹಾಲಿನ ಬೇರೆ ಉತ್ಪನ್ನಗಳನ್ನು ಬಳಸೋಲ್ಲ, ಮೊಸರು, ತುಪ್ಪ ಇತ್ಯಾದಿಗಳು. ಹಾಗೆ ಮಜ್ಜಿಗೆ ಬಿಟ್ಟು ಹಾಲನ್ನು ಬಳಸೋಲ್ಲ, ಆ ರೀತಿಯಾದದ್ದೊಂದು. ಧಾನ್ಯಗಳನ್ನು ಮಾತ್ರ ಬಳಸ್ತೀವಿ, ದ್ವಿದಳ ಧಾನ್ಯಗಳನ್ನು, ಶಾಖಾದಿಗಳನ್ನು ಬಳಸೋಲ್ಲ. ಇನ್ನೊಮ್ಮೆ ಬರೀ ದ್ವಿದಳ ಧಾನ್ಯಗಳು, ಶಾಖಾದಿಗಳು, ಈ ಏಕದಳ ಧಾನ್ಯಾದಿಗಳು ಇಲ್ಲ. ಹೀಗೆಲ್ಲ ವ್ರತ ಉಂಟು. ಹಾಗೆ ಶ್ರಾವಣ ಮಾಸಕ್ಕೆ, ಯಾಕೆಂದರೆ ಆಷಾಢದಿಂದ ಶ್ರಾವಣಕ್ಕೆ ಉಂಟಲ್ವ, ಅದಕ್ಕೆ ಹೇಳ್ತಾ ಇರ್ತಕ್ಕಂಥ ಶ್ರಾವಣ ಮಾಸಕ್ಕೆ ಮಾಸೋಪವಾಸಿಗಳ ಮಿದುಳು ಅದನ್ನು ಬಳಸಬೇಕು. ಮಾಸೋಪವಾಸಿಗಳು ತಿಂಗಳಿಡೀ ಉಪವಾಸ ಇರ್ತಾರಲ್ಲ, ಅವ್ರನ್ನ ಹುಡುಕಿ ಅವ್ರ ತಲೆನ ಹೊಡೆದು ಆ ಮಿದುಳನ್ನು ತಿನ್ನಬೇಕು, ಆ ವ್ರತ ಇಟ್ಕೊಂಡಿರ್ಬೇಕು. ಅಂದರೆ ಇವರು ಪಾಪ ಸ್ಟಾಕ್ ಮಾಸೋಪವಾಸಿ ಬ್ರಾಹ್ಮಣರನ್ನ ಸೆರೆ ಹಿಡಿದಿದ್ದು, ಅವ್ರಿಗೆ ಒಂದು ತಿಂಗಳು ಏನೂ ಕೊಡದೆ, ಆಮೇಲೆ ತಿಂಗಳಾದ್ಮೇಲೆ ಅವ್ರ ತಲೆನ ಬಿಡದೆ ಹೊಡೆದು ತಿಂದು ಅವ್ರು ಪಾರಣೆ ಮಾಡಬೇಕು. ಅವರಿಷ್ಟು ಕಷ್ಟಪಡಬೇಕು. ಇನ್ನು ಭಾದ್ರಪದಕ್ಕೆ ಯತಿ ಮಾಂಸವನ್ನು, ಯತಿಗಳ ಮಾಂಸವನ್ನು ಭಾದ್ರಪದಕ್ಕೆ ತುಂಬ ಜನ ಯತಿಗಳು ಸಿಗ್ತಾರೆ, ಚಿಂತೆ ಇಲ್ಲ. ಆಮೇಲೆ ಆಶ್ವಿಜಕ್ಕೆ ಜಡೆಮುಡಿಯವರು, ಜಟಾಧಾರಿಗಳು, ಮುಂಡಿತರಾದ ಯತಿಗಳು ಭಾದ್ರಪದಕ್ಕಾದರೆ, ಆಶ್ವಿಜಕ್ಕೆ ಜಟಾಧಾರಿಗಳಾದವನು ಅವರ ಕರುಳನ್ನು ತಿನ್ನಬೇಕು. ಇನ್ನು ಕಾರ್ತಿಕಕ್ಕೆ ಹೆಣ್ಣು ಮಕ್ಕಳ ಹೃದಯವನ್ನು ತಿನ್ನಬೇಕು. ಅವರು ಯಾರಿಗಾದ್ರೂ ಗಂಡು ಮಕ್ಕಳಿಗೆ ಹೃದಯ ಕೊಟ್ಟುಬಿಟ್ಟಿದ್ರೆ ಏನು ಗತಿ. ಒಟ್ಟಿನಲ್ಲಿ ಈ ಚಾತುರ್ಮಾಸ್ಯ ವ್ರತವನ್ನು ಹೀಗೆ ಮಾಡಿ ಅದರ ಜೊತೆಗೆ ಈ ಪಾರಣಗಳನ್ನು ಮಾಡಬೇಕು. ಚಾತುರ್ಮಾಸ್ಯ ಮುಗಿತಕ್ಕಂಥದ್ದು ಈ ಪಾರಣಗಳಿಂದ. ಇಂಥ ಮಹಾವ್ರತಗಳಿದ್ದಾರೆ. ಈಗ ಅಲ್ಲದೆ ಇನ್ನೂ ಇದ್ದಾರೆ. ಇನ್ನುം ಇವರಲ್ಲದೆ ಮಹಾಬ್ರಹ್ಮರಾಕ್ಷಸರ್ ಮುನ್ನಿನ ಯುಗಂಗಳವರ್ ಇರ್ದಪರ್ ಪಿರಿಯರ್ ಸಮುನ್ನತ ವಟದ್ರುಮ ನಿವಾಸಿಗಳ ಅನೇಕ ಪುರುಷಾಧಕರ ದುರ್ದರ್ಶರು. ಎಷ್ಟೋ ದೊಡ್ಡ ದೊಡ್ಡ ವಟವೃಕ್ಷಗಳ ಮೇಲೆ ಕೂತಿರ್ತಾರೆ, ಎಷ್ಟೆಷ್ಟೋ ಜನ ಮನುಷ್ಯರನ್ನ ತಿಂದವರು. ಹಾಗಾಗಿ ಸೀನಿಯಾರಿಟಿ ಅವರಿಗೆ ತುಂಬ ಉಂಟು. ನಿನ್ನ ನರಮೇಧಕ್ಕೆ ಆರ್ತಿಜ್ಯವಂ ಆಳ್ಪರ್, ಇದಕ್ಕೆನ್ನ ಆಚಾರ್ಯನಾಗಿಯೇ ವರಿಸು. ನಾನು ಆಚಾರ್ಯ, ಅಧ್ವರ್ಯವಾಗ್ತೀನಿ. ತದ್ಯಾಗಮಂ ನೆಗಳ್ಚು ಅಸುರರ್ಗೆ ತುಷ್ಟಿಯಪ್ಪುದು ಜಯಂ ನಿನಗೆ ಸಮನಿಪುದು ಅಂತ. ಆಮೇಲೆ ಇನ್ನೂ ಹೇಳ್ತಾನೆ, ಅದರ ವಿವರಗಳು ತುಂಬ ವಿಸ್ತೃತವಾಗಿ ಬರುತ್ತದೆ. ದಾನವ ದಂಪತಿ ಸಹಸ್ರಮಂ ಪ್ರತಿದಿನ ಮಾನವರ ಮಾಂಸ ಭೋಜನದಿಂದ ತಣಿಸಬೇಕು. ದಂಪತಿ ಪೂಜೆ ಮಾಡಬೇಕು. 1000 ಜನ ರಾಕ್ಷಸ ದಂಪತಿಗಳಿಗೆ ಮನುಷ್ಯರ ಮಾಂಸವನ್ನೇ ಬಡಿಸಬೇಕು, ಬೇರೆ ಯಾವುದೂ ಅಲ್ಲ. ಆಮೇಲೆ ಅಧ್ವರವನ್ನು ನಡೆಸು, ನೀ ಮಂಟಪವನ್ನಲ್ಲಿ ರಚಿಸು, ಈಗ ಮಾಡು ಅಂತಂತಾನೆ. ಆಗಲಿಂತ ಪುರೋಹಿತನನ್ನು ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಆ ಯುದ್ಧಕ್ಕೆ ದೊಡ್ಡ ಸನ್ನಾಹವಾಗುತ್ತದೆ. ಸಂತೆ ನೇರಕ್ಕೆ ಮುಂಚೆ ಗಂಟು ಕಳ್ಳರ ನೆರೆದರು ಅಂತ ಒಂದು ಗಾದೆ ಇದೆ. ಯುದ್ಧ ಆದಮೇಲೆ ತಾವು ಯಾರನ್ನು ತಿನ್ನಬಹುದು ಅಂತ ಅಂದ್ಕೊಂಡು ರಾಕ್ಷಸಿಯರು ಬಂದುಬಿಡ್ತಾರೆ. ಪಾಪ ಅವರಿಗೆ ಉಗ್ರಾಣದ ಚಿಂತೆ, ಉದರದ ಚಿಂತೆ, ಆ ಸ್ವಾರಸ್ಯವೂ ಇದೆ ನೋಡಿ. ರಾಕ್ಷಸಿಯರೊಳ್ ಒರುವಳ್ ಧನಂಜಯನ ಪೊಂದೇರ ಪಳವಿಗೆ ದುದಿಯ ಹನುಮಂತನಂ ಕಂಡು. ಆ ರಾಕ್ಷಸಿಯರೊಳ್ ಒರುವಳ್ ಧನಂಜಯನ ಪೊಂದೇರ ಪಳವಿಗೆ ದುದಿಯ ಹನುಮಂತನಂ ಕಂಡು ದೂರ ಕೋಡಿದಳಂದು. ಹನುಮಂತನಂ ಕಂಡು ದೂರ ಕೋಡಿದಳ್ ಅಂದು ಲಂಕಿಣಿಯ ನೊದೆದ ಕೋಡಗಮೆಂದು ಮತ್ತೋರ್ವಳು ಊರಂ ಸುಡುವುದೆಂದು ತನ್ನ ಸದನದ ಸರಕಂ ಆರೈವುದಕ್ಕೆ ಪೋದಳ್. ಹನುಮಂತನಂ ಕಂಡು ದೂರ ಕೋಡಿದಳ್ ಅಂದು ಲಂಕಿಣಿಯ ನೊದೆದ ಕೋಡಗಮೆಂದು ಮತ್ತೋರ್ವಳು ಊರು ಸುಡುವುದೆಂದು
ಊರಂ ಸುಡುವುದೆಂದು ತನ್ನ ಸದನದ ಸರಕನಾರೈವುದಕ್ಕೆ ಹೋದಳ್. ಧನುಜೆ ಮತ್ತೋರ್ವಳ್ ಓರಂತೆಣಿಸಿಕೊಂಡಳ್. ಧನುಜೆ ಮತ್ತೋರ್ವಳ್ ಓರಂತೆಣಿಸಿಕೊಂಡಳ್. ಈ ಕಪಿ ನೆಳಲ್ಗೆ ಸೈರಿಸದೋ, ಈ ಕಪಿ ನೆಳಲ್ಗೆ ಸೈರಿಸದೆಂದು ಸೈಬರಿದಳು. ಆ ರಾಕ್ಷಸಿಯರಿಗೆ ಎಷ್ಟು ಒಳ್ಳೆಯ ರಾಗ ಬಳಕೆ ಆದದ್ದು ಹಿಂದೋಳ. ಭೀಷಣನೊಡನೆ 3 ಕೋಟಿ ದೈತೇಯರ ತಿರೋಷದಿಂದ ಇತರುತ್ತಿದ್ದರ್ ಕಾಳಗಕ್ಕೆ ಘೋರ ವೇಷದ ಮಹಾರಾಕ್ಷಸಿಯರ್ ಅಂದು ಒಡಲ್ಗಳಂ ರುಧಿರ ಮಾಂಸಗಳಿಂದ ಪೋಷಿಸುವ ತವಕದಿಂ ಪೊರಮಟ್ಟು ಬಂದು ಸಂತೋಷದಿಂ ಬೆಟ್ಟದ ತುದಿಗಳನ್ ಅಡರಿ ಕಂಡರು. ಉದ್ಘೋಷದಿಂದ ಅಬ್ಧಿಯಂ ಜರೆವಂತೆ ನಡೆದು ಬಹ ಪಾರ್ಥನ ಪತಾಕಿನಿಯನು. ರಾಕ್ಷಸಿಯರು ಯುದ್ಧ ಆದಮೇಲೆ ಅಳದೊಳೆದವ್ರನ್ನ ಬಡದು ಬಾಯಿಗೆ ಹಾಕ್ಕೊಳ್ಬಹುದು ಅಂತ ಪಾಪ ಬರ್ತಿದ್ದಾರೆ. 3 ಕೋಟಿ ಜನ ರಾಕ್ಷಸರ ಯುದ್ಧಕ್ಕೆ ನಿಂತಿದ್ದಾರೆ. ಆಗ ರಾಕ್ಷಸಿಯರಲ್ಲಿ ಓರ್ವಳ್ ಧನಂಜಯನ ಪೊಂದೇರ ಪಳವಿಗೆ ತುದಿಯ ಹನುಮಂತನಂ ಕಂಡು ಅರ್ಜುನನ ಧ್ವಜದಲ್ಲಿದ್ದ ಆ ಹನುಮಂತನನ್ನ ಕಂಡು ದೂರಕ್ಕೆ ಓಡಿದಳು. ಪಾಪ ಓಡೋಗ್ತಾಳೆ. ಲಂಕಿಣಿಯನ್ನು ಒದೆದ ಕೋಡಗಂ, ಅಯ್ಯೋ ಲಂಕಿಣಿಯನ್ನ ಬಡಿದು ದೂರಕ್ಕೆ ಇಟ್ಟಂಥದ್ದು ಇದೇ ಕಪಿ ಅಂತ ಮತ್ತೋರ್ವಳು ಊರ ಸುಡುವುದು, ಅಯ್ಯೋ ನಮ್ಮ ಮನೆಗೆ ಬೆಂಕಿ ಬಿದ್ದುಬಿಟ್ರೆ ಕಷ್ಟ ಅಂತ ಸರಕನ್ನು ಜೋಪಾನ ಮಾಡಬೇಕು ಅಂತ ಸದನದ ಸರಕನ್ನು ಆರೈಯುವುದಕ್ಕೆ ಮನೆಯ ಎಲ್ಲ ವಸ್ತುಜಾತವನ್ನು ಜೋಪಾನ ಮಾಡೋದಕ್ಕೆ ಅಂತ ಹೊರಡ್ತಾಳೆ. ಧನುಜ ಮತ್ತೋರ್ವಳ್ ಈ ಕಪಿಯ ನೆರಳೆ ನನಗಿಷ್ಟವಾಗೋದಿಲ್ಲ, ನನಗೆ ಭಯವಿಲ್ಲ, ಆದರೆ ಜುಗುಪ್ಸೆ ಅಂತಂತಾಳೆ. ಆಮೇಲೆ ಇವರು ಹೇಳ್ತಾರೆ, ಆಗಸಕ್ಕೆ ಚಿಕಿದು ರವಿಯಂ ತುಡುಕಿ ದಿಂಕಿಟ್ಟು ಸಾಗರಕ್ಕೆ ಸೀತೆಯಂ ಕಂಡು ಬನಮಂ ಕಿತ್ತು ತಾಗಿದ ನಿಶಾಟರಂ ಸದದು ಲಂಕೇನುರುಪಿ ದಶವದನನಂ ಭಂಗಿಸಿ ಪೋಗಿ ಪಾತಾಳದ ಅಸುರನ್ ಒಕ್ಕಲಿಕ್ಕಿ ಪಿರಿದಾಗಿ ಬೆಟ್ಟಂಗಳಂ ಪೊತ್ತು ಬೀರಿದ ಕಪಿಯನ್ ಈಗ ನಿಟ್ಟಿಸಿ ಬೆದರದಿರ್ದಪನೆ. ಅಯ್ಯೋ, ಇಷ್ಟೆಲ್ಲ ಮಾಡಿದಂಥದ್ದು, ಸಮುದ್ರೋಲ್ಲಂಘನ ಮಾಡಿದ್ದು, ಲಂಕೆಗೆ ಬೆಂಕಿ ಇಟ್ಟದ್ದು, ಯುದ್ಧದಲ್ಲಿ ಎಲ್ಲರನ್ನ ಧ್ವಂಸ ಮಾಡಿದ್ದು, ಇನ್ನು ಅಸುರ ಸೇನೆಯನ್ನು ಮರ್ದಿಸಿದ್ದು, ಪಾತಾಳ ಲಂಕೆಯವರೆಗೂ ಪ್ರಯಾಣಿಸಿ ಅಲ್ಲಿ ಮಹಿರಾವಣರನ್ನು ಧ್ವಂಸ ಮಾಡಿದ್ದು, ಇದೆಲ್ಲ ಈ ಕಪಿ ನನಗೆ ಭಯವಾಗುತ್ತದೆ ಅಂತ. ಆಗ ಇನ್ನೊಬ್ಬಳು ರಾಕ್ಷಸಿ ಯೋಜನಸ್ತನಿ ಅಂತ ಅವಳು ಹೇಳ್ತಾಳೆ, ಏನು ಯೋಚನೆ ಮಾಡಬೇಕಾಗಿಲ್ಲ, ನಾನು ಇವಳನ್ನು ನೋಡ್ತೀನಿ ಅಂತ. ಇನ್ನೊಬ್ಬಳು ಲಂಬೋದರಿ, ನಿಶಾಚರಿ, ಭಯಂಕರಿ, ಇವರೆಲ್ಲರೂ ಈ ರಾಕ್ಷಸಿಯರ ಜೊತೆಗೆ ಏನು ಚಿಂತೆ ಬೇಕಿಲ್ಲ, ಈ ನಮ್ಮ ರಾಕ್ಷಸಿಯರಿಗೆ ಹನುಮಂತನ ಜೊತೆಗೆ ಚಿಂತೆ ಬೇಕಿಲ್ಲ ಅಂತ ಅವರು ಮುಂದೆ ನುಗ್ಗುತ್ತಾರೆ. ರಾಕ್ಷಸ ಜನತೆ ಕೂಡ ನುಗ್ಗುತ್ತದೆ. ಯುದ್ಧ ಕ್ಷಣ ಮಾತ್ರದಲ್ಲಿ ಮುಗಿದು ಅಸುರ ಸಂಹಾರ ಆಗುತ್ತದೆ ಅಂತ ಬರುತ್ತದೆ. ಯುದ್ಧದಲ್ಲಿ ಏನು ಸ್ವಾರಸ್ಯ ಇಲ್ಲ ಕವಿದು, ಯುದ್ಧ ಪೂರ್ವದಲ್ಲಿ ಈ ರಾಕ್ಷಸರ ಚಮತ್ಕಾರವೇ ಸ್ವಾರಸ್ಯಕಾರಿಯಾಗಿರ್ತಕ್ಕಂಥದ್ದು. ಹಾಗೆ ಮುಂದೆ ಕುದುರೆ ತಾನು ಬಬ್ರುವಾಹನನ ರಾಜಧಾನಿ ಮಣಿಪುರದ ಕಡೆಗೆ ಬರುತ್ತದೆ. ಆ ಮಣಿಪುರಕ್ಕೆ ಬಂದಂತೆ 17ನೇ ಸಂಧಿಗೆ ನಾವು ಬರ್ತೀವಿ. ಅಲ್ಲಿ ಆ ಮಣಿಪುರದ ಸನ್ನಿವೇಶ, ಆ ಊರಿನ ಸೊಗಸು, ಅದನ್ನು ಕವಿಯವರೊಡನೆಗೆ ತೊಡಗುತ್ತಾನೆ. ಆ ಹೊತ್ತಿಗೆ ಮಳೆಗಾಲವೇ ಬರುತ್ತದೆ. ವರ್ಷಾಕಾಲದ ವರ್ಣನೆಯನ್ನು ಕವಿ ಆರಂಭ ಮಾಡ್ತಾನೆ. ಎದ್ದವು ಮುಗಿಲ್ಗಳ್ ಎಂದೆಸೆಗಳುಳ್. ಎದ್ದವು ಮುಗಿಲ್ಗಳ್ ಎಂದೆಸೆಗಳುಳ್ ತರತರದೊಳಿದ್ದುವು ಗಿರಿಗಳಂತೆ. ಮಿಂಚಿದವು ದಿಗ್ವಧುಗಳ್ ಉತ್ತಂಡದಿಂದ ಪರ್ಜನ್ಯನಂ ಸೆಣಸಿ ನೋಡುವ ಅಚಲಾಪಾಂಗದಂತೆ. ಎದ್ದವು ಮುಗಿಲ್ಗಳ್ ಎಂದೆಸೆಗಳುಳ್ ತರತರದೊಳಿದ್ದವು ಗಿರಿಗಳಂತೆ. ಮಿಂಚಿದವು ದಿಗ್ವಧುಗಳ್ ಉತ್ತಂಡದಿಂದ ಪರ್ಜನ್ಯನಂ ಸೆಣಸಿ ನೋಡುವ ಅಚಲಾಪಾಂಗದಂತೆ. ಸದ್ದತ್ರುವಾಗಿ ತನ್ನ ಒಲಿರದ ಲೋಭಿಯಂ
ಗದ್ದಿಸುವ ತೆರದಿಂದ ಸತ್ತತ್ರವಾಗಿ ತನ್ನ ಒಲಿರದ ಲೋಭಿಯಂ ಗದ್ದಿಸುವ ತೆರದಿಂದ ಮೊಳಗಿದವು ಧರಣಿಯೊಳ್ ಬಿದ್ದ ಮುಂಬನಿಯ ಕಂಪಿಗೆ ಸೊಗಸಲ್ ಆನೆಗಳ್ ಕೃಷಿಕತತಿ ನಲಿಯಲೊಡನೆ ಬಿದ್ದ ಮುಂಬನಿಯ ಕಂಪಿಗೆ ಸೊಗಸಲ್ ಆನೆಗಳ್ ಕೃಷಿಕತತಿ ನಲಿಯಲೊಡನೆ. ಮಳೆಗಾಲದ ಮೊದಲ ಹನಿಗಳ ವರ್ಣನೆಯನ್ನು ಇಲ್ಲಿ ಮಾಡಿದ್ದಾನೆ. ಮೋಡಗಳ ದಟ್ಟಣೆಯನ್ನು ಇಲ್ಲಿ ವರ್ಣಿಸಿದ್ದಾನೆ. ಎದ್ದುವು ಮುಗಿಲ್ಗಳು 8 ದೆಸೆಯೋಳು, 8 ದೆಸೆ 8 ದೆಸೆ, 8 ದಿಕ್ಕುಗಳಲ್ಲಿ ಆ ಆಕಾಶ ಮೋಡಗಳಿಂದ ತುಂಬಿಕೊಳ್ಳುತ್ತದೆ. ತರತರದವಳು ಇದ್ದುವು ಗಿರಿಗಳಂತೆ, ಬಗೆಬಗೆಯಾಗಿದ್ದುವು ಬೆಟ್ಟಗಳಂತೆ ಇದ್ದುವು, ವಲ್ಮೀಕಗಳಂತೆ ಇದ್ದವು. ಮಿಂಚಿದವು ದಿಗ್ವದುಗಳ ಉದ್ದಂಡದಿಂದ ಪರ್ಜನ್ಯನಂ ಸೆಣಸಿ ನೋಡುವ ಅಚಲಾಪಾಂಗದಂತೆ. ದಿಗ್ವಧುಗಳು, ದಿಕ್ಕುಗಳೆಂಬ ಸುಂದರಿಯರು ಪರ್ಜನ್ಯನನ್ನ ಕಟಾಕ್ಷದಿಂದ ನೋಡುವಂತೆ ಮಿಂಚುಗಳು ಎಲ್ಲ ಕಡೆಯಲ್ಲಿಯೂ ಹೊಳೆದವು. ಸದ್ದಾತ್ರವಾಗಿ, ಒಳ್ಳೆಯ ದಾತ್ರವಾಗಿ ತನ್ನ ಒಲಿರದ ಲೋಭಿಯಂ ಗದ್ದಿಸುವ ತೆರದಿಂದ ಮೊಳಗಿದವು ಧರಣಿಯುಳ್. ಭೂಮಿಯಲ್ಲಿರತಕ್ಕಂಥ ಲೋಭಿಗಳು, ಕೊಡದೇ ಇರತಕ್ಕಂಥವರು, ಕೊಡಗೈ ಇಲ್ಲದ ಚೋಟುಗೈಯ ಲೋಭಿಗಳನ್ನು, ಪಿಶುಣರನ್ನ ಗೇಲಿ ಮಾಡುವಂತೆ ಅದಟಿನಿಂದ ಗದರಿಸುವ ಹಾಗೆ ಗುಡುಗು ಬಂತು ಅಂತ. ತುಂಬ ಸುಂದರವಾಗಿದೆ. ಮೋಡ ಗುಡುಗಿದ್ದು ಲೋಭಿಗಳನ್ನು ನೀವು ಯಾತಕ್ಕೆ ದಾನ ಮಾಡೋಲ್ಲ ಅಂತ ದಬಾಯಿಸಿದಂತೆ ಇತ್ತು. ಇನ್ನು ಬಿದ್ದ ಮುಂಬನಿ, ಮೊದಲ ಹನಿ, ಮುಂಬನಿ ಅಂತ ಹೆಸರು ಕೊಟ್ಟಿದ್ದಾನೆ. ಪ್ರಥಮೋದ ಬಿಂದವ, ಆ ಪ್ರಥಮ ವರ್ಷ ಬಿಂದುಗಳು ಮುಂಬನಿ, ಅದರ ಕಂಪಿಗೆ ಸೊಗಸಲ್ ಆನೆಗಳು ತಮ್ಮ ಸೊಂಡಿಲಿನಿಂದ ಆ ಪೃಥ್ವಿಯ ಗಂಧವನ್ನು ಆಘ್ರಾಣಿಸಿದವು ಅಂತ. ಕಾಳಿದಾಸನ ಮೇಘದೂತದಲ್ಲಿ ಬರ್ತದೆ, ಸಾರಂಗಸ್ತೆ ಜಲದ ಮುಚಃ ಸೂಚಯಿಷ್ಯಂತಿ ಮಾರ್ಗಂ ಅಂತ ಒಂದು ಕಡೆಗೆ ಬರ್ತದೆ. ಅಲ್ಲಿ ಆನೆಗಳು ಅಂತನ್ನುವ ಒಂದು ಅರ್ಥ ಸಾರಂಗ ಅನ್ನೋದಕ್ಕೆ, ದುಂಬಿಗಳು ಅಂತ ಒಂದು ಅರ್ಥ, ಜಿಂಕೆಗಳು ಅಂತ ಒಂದು ಅರ್ಥ, ಚಾತಕ ಪಕ್ಷಿಗಳು ಅಂತ ಒಂದು ಅರ್ಥ, ಹೀಗೆ 4 ಅರ್ಥ ಇದೆ. ಆನೆಗಳು ಜಗ್ಧ್ವಾರಣ್ಯೇಶ್ವಧಿಕ ಸುರಭಿಂ ಗಂಧಮಾಗ್ರಾಯ ಚೋರ್ವ್ಯಾ ಸಾರಂಗಾಸ್ತೆ ಜಲಲವ ಮುಚಃ ಸೂಚಯಿಷ್ಯಂತಿ ಮಾರ್ಗಂ ಅಂತ ಕವಿ ಹೇಳ್ತಾನೆ. ಆ ಭೂಮಿಯ ಪರಿಮಳ ನೆಂದು ಬೆಂದ ಭೂಮಿಗೆ ಒಂದು ಹೊಸ ಹೊಗರು ಬರುತ್ತದೆ. ಅದನ್ನು ಕವಿಯಲ್ಲಿ ಜ್ಞಾಪಿಸಿಕೊಡ್ತಾ ಇದ್ದಾನೆ ಮೇಘದೂತದ ದಾರಿಯಲ್ಲಿ. ಕೃಷಿಕರಿಗೂ ಕೂಡ ತುಂಬ ಸಂತೋಷ ಆಗುತ್ತದೆ. ಅದು ಬಿಟ್ಟು ಇನ್ನೇನಿಲ್ಲ. ತ್ವಯ್ಯಾಯತ್ತಂ ಕೃಷಿಫಲಮಿತಿ ಭ್ರೂವಿಲಾಸಾನ ಭಿಜ್ಞೈ ಪ್ರೀತಿಸ್ತಿಗ್ಧೈರ್ ಜನಪದವಧು ಲೋಚನೈ ಪೀಯಮಾನಃ ಅಂತ ಅದೇ ಮೇಘದೂತದಲ್ಲಿ ಆರಂಭದಲ್ಲಿಯೇ ಕವಿ ಹೇಳ್ತಾನೆ. ನಮಗಿನ್ನು ಬರಗಾಲ ಹೋಯಿತು, ನಮಗಿನ್ನ ಬಾಳು ಬಂಗಾರವಾಯಿತು ಅಂತ ಹುಬ್ಬು ಹಾರಿಸುವ ಬೆಡಗು ಬಿನ್ನಾಣ ಗೊತ್ತಿಲ್ಲದ ಹಳ್ಳಿಯ ಹೆಂಗಸರು ಪಾಪ ಮುಗ್ಧ ಮನೋಹರವಾಗಿ ಮೋಡವನ್ನೇ ನೆಟ್ಟಗಣ್ಣಿಂದ ನೋಡ್ತಾರೆ ಅಂತ. ಆ ರೀತಿ ಸಂತೋಷವಾಗುತ್ತದೆ ಅಂತ ಇದು ಒಂದು ಸಹಜವಾದ ಚಿತ್ರಣ ಕೊಟ್ಟಿದ್ದಾನೆ. ಅದಾದ ಮೇಲೆ ತನ್ನ ಗರಡಿಯಲ್ಲಿ ಯಾವುದು ಪಳಗಿರತಕ್ಕಂಥ ಕ್ರಮ ಉಂಟು ವರಸೆ, ಅಲ್ಲಿಂದ ಮತ್ತೆ ಆ ವರ್ಷಾಕಾಲದ ವರ್ಣನೆಯನ್ನು ಮುಂದುವರಿಸ್ತಾನೆ ಕವಿ. ಅದನ್ನು ನೋಡೋಣ ನಾವು. ವರನೀಲಕಂಠ ನೃತ್ಯದಿಂದ ಅಂಧಕಾಸುರ ಸಮರಧರಣಿಯಂ ಕುವಲಯಾನಂದಕರದ ಘನ ಪರಿಶೋಭೆಯಿಂದ ಚಂದ್ರೋದಯವನ್ ಆಲೋಕ ಚಂಚಲೋದ್ಭಾಸದಿಂದ ಸಮರಧರಣಿಯಂ ಕುವಲಯಾನಂದಕರದ ಘನ ಪರಿಶೋಭೆಯಿಂದ ಚಂದ್ರೋದಯವನಾಲೋಕ ಚಂಚಲೋದ್ಭಾಸದಿಂದ ತರುಣಿ
ತರುಣಿಯ ಕಟಾಕ್ಷಮಂ ರಾಜಹಂಸ ಪ್ರಭಾಕರಣದಿಂ ತರುಣಿಯ ಕಟಾಕ್ಷಮೋ ರಾಜಹಂಸ ಪ್ರಭಾಕರಣದಿಂ ಪರಶುರಾಮ ಪ್ರತಾಪವನ್ ಅಧಿಕತರವಾಗಿನಿ ಘೋಷದಿಂದ ಪರಶುರಾಮ ಪ್ರತಾಪವನ್ ಅಧಿಕತರವಾಗಿನಿ ಘೋಷದಿಂದ ನೃಪಯಾತ್ರಯಂ ಪೋಲ್ತು ಕಾರ್ಯಸೆದಿರ್ದುದು ನೃಪಯಾತ್ರಯಂ ಪೋಲ್ತು ಕಾರು ಎಸೆದಿರ್ದುದು ಒಳ್ಳೆ ಮಹಾರಾಜನ ಸೇನಾ ಸನ್ನಾಹ ಯಾತ್ರೆಯಂತೆ ಮಳೆಗಾಲ ಕಾಣಿಸ್ತು ಅಂತ ಕವಿ ಹೇಳ್ತಾನೆ. ಕಾಳಿದಾಸನ ಪ್ರಸಿದ್ಧ ಕಾವ್ಯ ಋತುಸಂಹಾರದಲ್ಲಿ ಶಶೀಕರಾಂಭೋದರ ಮತ್ತ ಕುಂಜರ ತಡಿತ್ಪತಾಕೋಶನಿ ಶಬ್ದ ಮರ್ದಲ ಶಶೀಕರಾಂಭೋದರ ಮತ್ತ ಕುಂಜರ ತಡಿತ್ಪತಾಕೋಶನಿ ಶಬ್ದ ಮರ್ದಲ ಮನಾಂಸಿ ಭೇತ್ತು ಸುರತ ಪ್ರಸಂಗಿನಾಂ ಸಮಾಗತೋ ರಾಜವದುದ್ಧತದ್ಯುತಿ ಘನಾಗಮ ಕಾಮಿ ಜನಪ್ರಿಯ ಪ್ರಿಯೆ ಅಂತ ಹೇಳ್ತಾನೆ. ಆ ಮಿಂಚುಗಳ ಬಾವುಟಗಳನ್ನು ಹಿಡಿದುಕೊಂಡು ಗುಡುಗುಗಳ ಮೊಳಗುಗಳ ತಮ್ಮಟೆಗಳನ್ನು ನುಡಿಸಿಕೊಂಡು ಮೋಡಗಳೆಂಬ ಆನೆಗಳನ್ನು ಸೇರಿಸಿಕೊಂಡು ಮಹಾರಾಜನ ಹಾಗೆ ಆತ ಬರ್ತಾ ಇದ್ದಾನೆ ವರ್ಷಾಕಾಲ ಅಂತ. ಇಲ್ಲಿ ಅದೇ ರೀತಿಯಲ್ಲಿ ವರನೀಲಕಂಠ ನೃತ್ಯದಿಂದ ಅಂಧಕಾಸುರ ಸಮರ ಧರಣಿಯಂ ಕುವಲಯಾನಂದಕರದ ಘನ ಪರಿಶೋಭೆಯಿಂದ ಚಂದ್ರೋದಯವನ್ ಆಲೋಕ ಚಂಚಲೋದ್ಭಾಸದಿಂದ ತರುಣಿಯ ಕಟಕ್ಷಮಂ ರಾಜಹಂಸ ಪ್ರಭಾಹರಣದಿಂ ಪರಶುರಾಮ ಪ್ರತಾಪವನ್ ಅಧಿಕತರ ವಾಹಿನಿ ಘೋಷದಿಂದ ನೃಪಯಾತ್ರೆಯಂ ಪೋಲ್ತು ಕಾರ್ ಎಸೆದುವುದು ಅಂತ ಶ್ಲೇಷದ ಮೂಲಕವಾಗಿ ವರ್ಣನೆ ಮಾಡ್ತಾನೆ. ಕಾಳಿದಾಸ ಅಲ್ಲಿ ರೂಪಕಾಲಂಕಾರವನ್ನು ಮಾಡ್ತಾನೆ. ತಡಿತ್ಪತಾಕ, ಅಂಬೋದ ಮತ್ತ ಕುಂಜರ, ಅಶನಿ ಶಬ್ದ ಮರ್ದಲ ಅಂತ ಹೀಗೆಲ್ಲ ರೂಪಕಗಳು ಮಾಡಿದ್ರೆ ಇವನು ಕಷ್ಟವಾದ ಶ್ಲೇಷಾಲಂಕಾರವನ್ನು ಮಾಡ್ತಾನೆ. ನೀಲಕಂಠ ನೃತ್ಯದಿಂದ ಅಂಧಕಾಸುರ ಸಂಹಾರವನ್ನು ತೋರ್ಪಡಿಸುವಂತೆ ಇತ್ತು ಅಂತ. ಅಂಧಕಾಸುರ ಅಂತ ಒಬ್ಬ ರಾಕ್ಷಸ. ಹಿಂದೆ ಪಾರ್ವತಿ ವಿನೋದದಿಂದ ಶಿವನ ಕಣ್ಮುಚ್ಚಿದಾಗ ಜಗತ್ತಿಗೆ ಕತ್ತಲೆಯಾಗಿ ಕತ್ತಲೆಯ ಮೊತ್ತವೇ ಒಬ್ಬ ಅಸುರನಾಗಿ ಮೂರ್ತಿವೆತ್ತು ಆ ಅಸುರ ಪಾರ್ವತಿಯನ್ನು ಕೆಣಕುವುದಕ್ಕೆ ಬಂದಾಗ ಶಿವನನ್ನು ಕೊಂದು ಸಂಹಾರ ತಾಂಡವ ಮಾಡಿದ. ಅದು ನೀಲಕಂಠನ ತಾಂಡವ ಅಂತ ಅನಿಸ್ತು ಅಂತ. ಹೀಗೆ ನೀಲಕಂಠ ಅಂತಂದರೆ ನವಿಲು ಮಳೆಗಾಲದಲ್ಲಿ ನೃತ್ಯ ಮಾಡುತ್ತದೆ. ಅದು ನೋಡಿದ್ರೆ ಅಂಧಕಾಸುರ ಸಂಹಾರದ ಬಳಿಕ ಶಿವ ಕುಣಿದಂತೆ ಇತ್ತು ಅಂತ ಕವಿ ಕಲ್ಪಿಸ್ತಾನೆ. ಇನ್ನು ಧರಣಿಯಂ ಕುವಲಯಾನಂದಕರದ, ಕುವಲಯ ಅಂತಂದರೆ ಭೂಮಿಯ ವಲಯ, ಭೂವಲಯಕ್ಕೆ ಮಳೆಯಿಂದ ಆನಂದವಾಯಿತು ಅಂತ. ಇನ್ನೊಂದು ಕುವಲಯ ನೈದಿಲೆ, ಅದಕ್ಕೆ ಆನಂದವಾಗುವುದು ಚಂದ್ರೋದಯದಿಂದ, ಚಂದ್ರೋದಯ ಮಾಡಿಸಿದಂತೆ ಇತ್ತು ಅಂತ. ಆಮೇಲೆ ಚಂಚಲೋದ್ಭಾಸ, ಚಂಚಲತೆಯ ಉದ್ಭಾಸ, ಚಂಚಲತೆಯ ಪ್ರಕಾಶತೆಯಿಂದ ಹೊಮ್ಮಿಸುವಿಕೆಯಿಂದ ಸುಂದರಿಯ ಕಟಾಕ್ಷದಂತೆ ಓರೆಗಣ್ಣೋಟದಂತೆ ಇತ್ತು ಆ ಮಳೆಗಾಲ. ಇನ್ನು ರಾಜಹಂಸ ಪ್ರಭಾಹರಣದಿಂದ, ರಾಜಹಂಸ ಇಲ್ಲಿ ಎರಡು ಅರ್ಥ ಇದೆ. ರಾಜ ಅಂದರೆ ಚಂದ್ರ, ಹಂಸ ಅಂದರೆ ಸೂರ್ಯ. ಈ ಸೂರ್ಯ ಚಂದ್ರರಿಬ್ಬರೂ ಕೂಡ ಮಳೆಗಾಲದಲ್ಲಿ ಇರುವುದಿಲ್ಲ. ಇನ್ನು ರಾಜಹಂಸ, ಒಳ್ಳೆಯ ಹಂಸಗಳು, ಅವು ಮಳೆಗಾಲದಲ್ಲಿ ಇರೋಲ್ಲ. ಹೀಗೆ ಸೂರ್ಯ ಚಂದ್ರರೂ ಇಲ್ಲ, ರಾಜಹಂಸಗಳೂ ಇಲ್ಲ. ಹಾಗೆ ಮಾಡಿ ಒಬ್ಬ ರಾಜನ ಪ್ರಭಾವದಿಂದ ಹೇಗಿರುತ್ತದೆ ಆ ರೀತಿಯಾಗಿ ಅಷ್ಟಕ್ಕೆ ನಿಲ್ಲದೆ, ಅಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಗೆಲ್ಲುವಂತೆ ಅಂತ, ಅದಕ್ಕೂ ಮಿಗಿಲಾಗಿ ಎಲ್ಲ ರಾಜರನ್ನೂ ಗೆದ್ದಂಥ ಪರಶುರಾಮನ ಲೀಲೆಯನ್ನು ತರ್ತಾನೆ. 21 ಬಾರಿ ಭೂಮಿಯನ್ನೆಲ್ಲ ಓಡಾಡಿ ಅವನು ಎಲ್ಲ ದುಷ್ಟ ರಾಜರುಗಳನ್ನು ಸಂಹಾರ ಮಾಡಿದನಲ್ಲ, ಹಾಗೆ ರಾಜಹಂಸ ಪ್ರಭಾಹರಣದಿಂದ ಪರಶುರಾಮನ ಪ್ರತಾಪ ಅದನ್ನು ಅಧಿಕತರವಾಗಿ ತೋರಿಸುವಂತೆ ಕಾಣಿಸ್ತಾ ವಾಹಿನಿ ಘೋಷ, ವಾಹಿನಿ ಅಂದರೆ ನದಿಗಳ ಘೋಷ, ಭೋರ್ಗರಿಯುವ ಪ್ರವಾಹದ ನದಿಗಳು. ಇನ್ನೊಂದು ವಾಹಿನಿ ಅಂದರೆ ಸೇನೆ, ಧ್ವಜಿನಿ, ವಾಹಿನಿ, ಸೇನಾ ಅಂತೆಲ್ಲ ಅಮರಕೋಶ ಹೇಳುತ್ತದೆ. ಈ ಸೇನೆಯ ಅಬ್ಬರ ವೀರಘೋಷದಿಂದ ನೃಪಯಾತ್ರೆಯನ್ನು, ರಾಜನ ದಂಡಯಾತ್ರೆಯನ್ನು ತೋರ್ಪಡಿಸುವಂತೆ ಕಾರ್ ಮಳೆಗಾಲ ತೋರಿತು ಅಂತ ಕವಿ ಹೇಳ್ತಾನೆ. ಅದ್ಭುತವಾದ ಚಮತ್ಕಾರಮಯವಾದಂಥ ಪದ್ಯ. ಇಲ್ಲಿ ಶ್ಲೇಷೆಯ ಮೂಲಕವಾಗಿ ಉಪಮೆಗಳನ್ನು ತಂದಿದ್ದಾನೆ, ಶ್ಲಿಷ್ಟೋಪಮಾಲಂಕಾರ. ಇನ್ನು ಮುಂದೆ ಅವನು ಆ ಮಳೆಗಾಲದ ಸಾಂಪ್ರದಾಯಿಕವಾದ ಸೌಂದರ್ಯ ಎಂಥದ್ದು ಅಂತ ಸ್ವಭಾವೋಕ್ತಿಯಿಂದ ವರ್ಣಿಸ್ತಾನೆ.
ಜಾತನವ ಷಾಡ್ವಲದ ಸೊಂಪಿಡಿದ ಸೆವನೆಲದ ಪೂತೆಸೆವ ಜಾಜಿಗಳ ವರ ಕುಟಜ ರಾಜಿಗಳ ಕೇತಕಿಯ ಧೂಳಿಗಳ ಕೆದರುತಿಗಾಳಿಗಳ ಲಸದಿಂದ್ರ ಗೋಪಚಯದ ಕಾತೆಳೆಯ ಮಾವುಗಳ ಬನಬನದ ಟಾವುಗಳ ನೂತನ ಸುವಾರಿಗಳ ನಡೆಗುಡದ ದಾರಿಗಳ ನೂತನ ಸುವಾರಿಗಳ ನಡೆಗುಡದ ದಾರಿಗಳ ಭೂತಳದ ಸಿರಿಮೆರೆಯೇ ಮುಗಿಲೈದೆ ಮಳೆಗೆರೆಯೇ ವರ್ಷ ಋತು ಚೆಲ್ವಾದುದು ಮಳೆಗೆರೆಯೇ ವರ್ಷ ಋತು ಚೆಲ್ವಾದುದು ಜಾತನವ ಷಡ್ವಲದ ಸೊಂಪಿಡಿದ ಸೆವನೆಲದ ಪೂತ ಸೆವ ಜಾಜಿಗಳ ಹೊರಕುಟಜ ರಾಜಿಗಳ ಕೇತಕಿಯ ಧೂಳಿಗಳ ಕೆದರುತಿಯ ಗಾಳಿಗಳ ರಸದಿಂದ್ರ ಗೋಪಚಯದ ಕಾತೆಳೆಯ ಮಾವುಗಳ ಬನಬನದ ಟಾವುಗಳ ನೂತನ ಸುವಾರಿಗಳ ನೆಡೆಗುಡದ ದಾರಿಗಳ ಭೂತಳದ ಸಿರಿಮೆರೆಯೇ ಭೂತಳದ ಸಿರಿಮೆರೆಯೇ ಮುಗಿಲೈದೆ ಮಳೆಗೆರೆಯೇ ವರ್ಷ ಋತು ಚೆಲ್ವಾದುದು ಮಳೆಗೆರೆಯೇ ವರ್ಷ ಋತು ಚೆಲ್ವಾದುದು. ಮಳೆಗಾಲದ ಸೊಗಸು ತುಂಬ ಸುಂದರವೇ ಆದದ್ದು. ಹೇಳ್ತಾ ಇದ್ದಾನೆ ಕವಿ, ಜಾತ ನವಶಾದ್ವಲದ ಹಚ್ಚ ಹೊಸ ಹುಲ್ಲು ಬೆಳೆದಿದೆ, ನವಶಾದ್ವಲ ಒಳ್ಳೆಯ ಹುಲ್ಲುಗಾವಲಾಗಿದೆ, ಸೊಂಪಿಡಿದೆಸೆವ ನೆಲದ, ಇನ್ನು ನೆಲಕ್ಕೆ ಒಂದು ಸೊಂಪು ಬಂದಿದೆ, ಕಂಪು ಬಂದಿದೆ, ಮಾರ್ಧವ ಬಂದಿದೆ. ಇನ್ನು ಪೂತೆಸೆವ ಜಾಜಿಗಳ, ಜಾಜಿ ಹೂವು ಬಿಡುತ್ತದೆ ಅಂತ ಕುಟಜ ಕುಸುಮ, ಅದು ಒಂದು ಬಗೆಯ ಮಲ್ಲಿಗೆಯ ಜಾಜಿಯ ಒಂದು ಪ್ರಭೇದ. ಇವೆಲ್ಲವೂ ವೆರೈಟಿ ಆಫ್ ಜಾಸ್ಮಿನ್, ಜಾಸ್ಮಿನಮ್ ಅಂತ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಎಲ್ಲ ಬರ್ತವೆ. ಅದನ್ನೇ ವರ ಕುಟಜ ರಾಜಿಗಳ ಅಂತ ಮುಂದೆ ವಿಸ್ತರಿಸಿದ್ದಾನೆ. ಕೇತಕಿಯ ಧೂಳಿಗಳ, ಕೇದಿಗೆ ಹೂವು ಮಳೆಗಾಲದ ಹೂವು, ಅದರ ಪರಾಗ ಧೂಳಿ ಪ್ರಖ್ಯಾತವಾದದ್ದು, ಅದಕ್ಕಿರುವುದೇ ಪರಾಗ, ಮಕರಂದವಿಲ್ಲ. ಆ ಧೂಳಿಯ ಕೆದರುತಿಹ ಗಾಳಿಗಳ, ಆಷಾಢ ಮಾಸದಲ್ಲಿ ಗಾಳಿ ಬೀಸದ ಹೊರತು ಮಳೆಯಲ್ಲಿಂದ, ಹೀಗೆ ಮಳೆ ಗಾಳಿ ಒಟ್ಟಿಗೆ ಸೇರಿ ಬರುತ್ತವೆ. ಇನ್ನು ಲಸದಿಂದ್ರ ಗೋಪಚಯದ, ಇಂದ್ರಗೋಪ ಅಂತಂದರೆ ದೀಪದ ಹುಳುಗಳು ಮಳೆಗಾಲದಲ್ಲಿ ತೋರ್ಕೊಳ್ಳುತ್ತವಲ್ಲ ಅವು. ಇನ್ನು ಕಾತಳಿಯ ಮಾವುಗಳ, ಇನ್ನು ಹಣ್ಣಾಗದೇ ಇರುವ ಮಾವುಗಳು. ಇದು ಯಾವ ಜಾತಿಯ ಮಾವು ಗೊತ್ತಿಲ್ಲ, ಮಳೆಗಾಲದಲ್ಲಿ ಮಾವು ಪ್ರಾಯಶಃ ನಮ್ಮಲ್ಲಿ ಉಂಟು. ಒಂದು ಜಾತಿಯ ಮಾವುಗಳು ಪ್ರಾಯಶಃ ನೀಲಂ ಅಂತಕ್ಕಂಥ ಒಂದು ವೆರೈಟಿ, ಇಟ್ಸ್ ಎ ಲೇಟ್ ಕಮ್ಮರ್. ಅದು ಬಹಳ ತಡವಾಗಿ ಮಾವು ಮಳೆಗಾಲದ ಅಂಚಿನಲ್ಲಿ ಬರುತ್ತದೆ, ಬೇಸಿಗೆಯ ಕಟ್ಟ ಕಡೆಯ ಭಾಗದಲ್ಲಿ ಬರುತ್ತದೆ. ಮತ್ತು ಮಳೆ ಬಂದ ಮೇಲೆ ಮಾವಿನ ಹಣ್ಣು ಹುಳ ಬೀಳುತ್ತದೆ ಕೂಡ. ಅದರೊಳಗೆ ಏನು ಸೊಗಸಿದೆಯೋ ಗೊತ್ತಿಲ್ಲ, ಆ ಕಾಲದಲ್ಲಿ ಹೇಗಿತ್ತು ಲಕ್ಷ್ಮೀಶನಿಗೆ. ಇನ್ನು ನೂತನ ಸುವಾರಿಗಳ ಠಾವುಗಳ, ಸೊಗಸಾದ ತಿಳಿಯಾದ ನೀರುಗಳು ಇಲ್ಲ, ಆದರೆ ಎಲ್ಲೆಲ್ಲೂ ತುಂಬಿ ತುಳುಕಾಡುವ ಕೆರೆ, ಹೊಂಡ, ಬಾವಿ ಎಲ್ಲ ಉಂಟು. ಆ ಸಮೃದ್ಧಿಗೊಂದು ಸೊಗಸಿದೆ. ತಿಳಿ ಇಲ್ಲದೇ ಇದ್ರೂ ಬಗ್ಗಡಕ್ಕೊಂದು ಬಲ್ಪ್ ಇದೆ. ಹಾಗೆ ನಡೆಗುಡದ ದಾರಿಗಳ, ನಡೆಗೆ ಅವಕಾಶ ಇಲ್ಲದ, ನಡೆಯಲಾಗದ ದಾರಿ, ಎಲ್ಲೆಲ್ಲೂ ಕೆಸರು ತುಂಬಿರುತ್ತದೆ, ಇಲ್ಲ ನೀರಿಂದ ಮುಚ್ಚೋಗಿರುತ್ತದೆ, ಸಂಕಗಳು ಮುರಿದು ಕೊಚ್ಚಿಕೊಂಡು ಹೋಗಿರುತ್ತವೆ. ಒಟ್ಟದಲ್ಲಿ ದಾರಿ ಇಲ್ಲ, ದಿಗ್ಬಂಧನ. ಅದಕ್ಕಾಗಿಯೇ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಅವನು ಹೇಳ್ತಾನೆ, ಪ್ರತೀಕ್ಷನ್ನಸ್ಮಿ, ನಾನು ನೋಡ್ತಾ ಇದ್ದೀನಿ, ಪ್ರತೀಕ್ಷೆ ಮಾಡ್ತಾ ಇದ್ದೀನಿ, ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅನುಪಾಲಯಂತ. ಸುಗ್ರೀವ ಮತ್ತು ನದಿಗಳು ಎಲ್ಲ ತಿಳಿಯಾಗುವುದನ್ನೇ, ಅವರ ಪ್ರಸಾದ ಆಗುವುದನ್ನೇ, ಅನುಗ್ರಹ ಮಾಡೋದನ್ನೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮಳೆಗಾಲದಲ್ಲಿ ಅದಕ್ಕೆ ಚಾತುರ್ಮಾಸ್ಯ ಅಂದಿದ್ದು. ಎಲ್ಲೂ ಯಾರೂ ಹೋಗುವಂತೆ ಇಲ್ಲ, ರಾಜರುಗಳು ಯುದ್ಧಕ್ಕೆ ಹೋಗುವಂತಿಲ್ಲ, ವಿದ್ವಾಂಸರು ಸಂಚಾರ ಮಾಡುವಂತಿಲ್ಲ, ಮತ್ತು ವರ್ತಕರು ಓಡಾಡಿ ವಾಣಿಜ್ಯ ವ್ಯವಹಾರ ಮಾಡುವಂತೆ ಎಲ್ಲ ದ ಲೈಫ್ ಕಮ್ಸ್ ಟು ಸ್ಟಿಲ್ ಅಂತ ಇವೆಲ್ಲ ಆ ಥರ ಆಗಿರುತ್ತದೆ. ಇನ್ನು ಭೂತಳದ ಸಿರಿ ಮೆರೆಯೇ, ಭೂತಳದಲ್ಲಿ ಸಂಪತ್ತಿ ಸೌಭಾಗ್ಯ ಮೆರೆಯುವಂತೆ ವರ್ಷ ಇಲ್ಲದೆ ಇದ್ದರೆ ಹೇಗೆ, ಮಳೆಗರೆಯ ವರ್ಷ ಋತು ಚೆಲ್ವಾದುದು ಅಂತ ಹೇಳ್ತಾನೆ. ಇನ್ನು ಈ ರೀತಿಯ ಸನ್ನಿವೇಶದಲ್ಲಿ ಅವರು ಅಬ್ಬರಿಸಿಕೊಂಡು ಸೈನ್ಯವನ್ನು ತೆಗೆದುಕೊಂಡು ಮಣಿಪುರದ ಒಳಗೆ ಪ್ರವೇಶ ಮಾಡ್ತಾರೆ.
ನವ ಚಿತ್ರಮಯ ಸುಪ್ರಭಾಸುರ ಕಾರ್ಮುಕಗಳಿಂ ತುಂಗಮಯ ತುಂಗನವ ಚಿತ್ರಮಯ ಸುಪ್ರಭಾಸುರ ಕಾರ್ಮುಕಗಳಿಂ ಸುರ ಕಾರ್ಮುಕಗಳಂ ವಿವಿಧ ವಾದ್ಯಂಗಳ ಗಂಭೀರ ಘನಘೋಷಗಳಿಂದ ಘನಘೋಷಂಗಳಂ ನಗಳ್ದ ವಿವಿಧ ವಾದ್ಯಂಗಳ ಗಭೀರ ಘನಘೋಷಗಳಿಂದ ಘನಘೋಷಗಳಂ ನಗಳ್ದ ಸಂಗತ ನೃಪಾಲ ವಾಹಿನಿಗಳಂ ಗೆಲ್ದು ಸಂಗತ ನೃಪಾಲ ವಾಹಿನಿಗಳಂ ಗೆಲ್ದು ವೀರ ಪಾಂಡವ ಸೈನ್ಯ ಸಾಗರಂ ಕಂಗೊಳಿಪ ಕಾರ್ಕಾಲದಂತೆಸೆಯೇ ವೀರ ಪಾಂಡವ ಸೈನ್ಯ ಸಾಗರಂ ಕಂಗೊಳಿಪ ಕಾರ್ಕಾಲದಂತೆಸೆಯೇ ವಾಜಿ ಮಣಿಪುರಕ್ಕಾಗಿ ನಡೆತಂದುದೋ ವೀರ ಪಾಂಡವ ಸೈನ್ಯ ಸಾಗರವು ಕಂಗೊಳಿಪ ಕಾರ್ಕಾಲದಂತೆಸೆಯೇ ವಾಜಿ ಮಣಿಪುರಕ್ಕಾಗಿ ನಡೆತಂದುದೋ. ತುಂಬ ಸುಂದರವಾದ ಷಣ್ಮುಖ ಪ್ರಿಯವನ್ನು ಕೇಳಿದ್ವಿ. ತುಂಗ ನವಚಿತ್ರಮಯ ಸುಪ್ರಭಾಸುರ ಕಾರ್ಮುಕಂಗಳಿಂ. ಇಲ್ಲಿ ಮಳೆಗಾಲದಲ್ಲಿ ಕಾಮನ ಬಿಲ್ಲುಗಳು ಬರ್ತವಲ್ಲ, ಆ ಸುಪ್ರಭಾಸುರ ಕಾರ್ಮುಕ, ಸುಪ್ರಭಾಸುರ ಕಾರ್ಮುಕ ಅಂದರೆ ಸುರ ಕಾರ್ಮುಕ, ಇಂದ್ರ ಕಾರ್ಮುಕ, ಕಾಮನ ಬಿಲ್ಲು. ಇನ್ನೊಂದು ಸುಪ್ರಭಾಸುರ, ಸುಪ್ರಭಾಸುರ ಒಳ್ಳೆ ಭಾಸುರವಾದ. ಈ ಸೈನ್ಯಗಳಲ್ಲಿ ಬಿಲ್ಲುಗಳಿವೆ, ಇನ್ನು ಆಕಾಶದಲ್ಲಿ ಕಾಮನ ಬಿಲ್ಲುಗಳಿವೆ. ಅದನ್ನು ಹೇಳ್ತಾ ಇದ್ದಾನೆ. ತುಂಗ ನವಚಿತ್ರಮಯ, ಎತ್ತರವಾದ ಜಾಗದಲ್ಲಿ ಬಣ್ಣ ಬಣ್ಣದಲ್ಲಿರತಕ್ಕಂಥ ಸುಪ್ರಭಾಸುರ, ಸುಪ್ರಭಾಸುರ ಪ್ರಕೃಷ್ಟವಾಗಿ ಭಾಸುರವಾದ ಬೆಳಗ್ತಾ ಇರತಕ್ಕಂಥ ಕಾರ್ಮುಕಂಗಳಿಂ ಸುರಕಾರ್ಮುಕಂಗಳಂ ವಿವಿಧ ವಾದ್ಯಂಗಳ. ಇಲ್ಲಿ ವಾದ್ಯಗಳಿವೆ. ಸೇನೆಯಲ್ಲಿ ಆನಕ, ಗೋಮುಖ, ಪಣವ, ಪಟಹ, ಭೇರಿ ಅಂತ ಬೇಕಾದಷ್ಟು ನಾದಗಳಿವೆ, ಅಬ್ಬರದ ರಣವಾದ್ಯಗಳು. ಆಕಾಶದಲ್ಲಿ ಕೂಡ ಘನಘೋಷಗಳಿಲ್ಲಿದ್ದರೆ, ಘನವಾದ ಘೋಷ ಇದ್ದರೆ ಅಲ್ಲಿ ಘನ ಅಂದರೆ ಮೋಡದ ಘೋಷ ಅದು ಅಲ್ಲಿದೆ. ಸಂಗತ ನೃಪಾಲ ವಾಹಿನಿಗಳು, ಇಲ್ಲಿ ಕೆಳಗಡೆ ಅನೇಕ ರಾಜರುಗಳು, ಸಾಮಂತರುಗಳಿಂದ ಬಂದ ಸೇನೆ, ಅದರ ವಾಹಿನಿ ಅಂದರೆ ಸೇನೆ ಇದ್ದರೆ, ಇಲ್ಲಿ ವಾಹಿನಿಗಳು ಅಂದರೆ ಆಕಾಶದ ಮಳೆಯಿಂದಾಗಿ ಭೂಮಿಯಲ್ಲಿ ವಾಹಿನಿಗಳು, ಆ ಮಳೆಯಿಂದ ತುಂಬಿ ತುಳುಕಾಡುವ ನದಿಗಳು ಇವೆ. ಹೀಗೆ ವೀರ ಪಾಂಡವ ಸೈನ್ಯ ಸಾಗರಂ, ಕೆಳಗೆ ಪಾಂಡವ ಸೈನ್ಯ ಸಾಗರ ಇದ್ದರೆ ಇಲ್ಲಿ ಕೂಡ ಜಲಸಾಗರ ಅದು ಇದೆ. ಹೀಗೆ ಕಂಗೊಳಿಪ ಕಾರ್ಗಾಲದಂತೆಸೆಯೇ ಒಳ್ಳೆ ಸೊಗಸಾದ ಮಳೆಗಾಲ ಆಕಾಶದಲ್ಲಿ ಭೂಮಿಯಲ್ಲಿ ಎರಡು ಕಡೆಯೂ ವ್ಯಾಪಿಸಿದಂತೆ ಆಗಿ ಆ ಕುದುರೆಯ ಹಿಂಬಾಲಕರಾಗಿ ಇವರು ಮಣಿಪುರಕ್ಕೆ ಬರ್ತಾರೆ ಅಂತ. ಇನ್ನು ಮುಂದೆ ಬಬ್ರುವಾಹನನ ಆ ಕಾಳಗದ ಭಾಗವನ್ನು ನಾಳೆ ನೋಡೋಣ. ನಮಸ್ಕಾರ.